ಏನೇನು ಚಟುವಟಿಕೆಗಳಿದೆಯೋ ನೀನು ಮಾಡುವ ಬೇರೆ ಕೆಲಸಗಳನ್ನ ಪೂಜೆಯಾಗಿರುವ ಶಕ್ತಿಗಳನ್ನು ಅವಕಾಶಗಳನ್ನು ಹೇಳಿದ್ರೆ ಆ ಕಷ್ಟ ಆಗ್ತದಾಗಿ ನೀನು ಈ ರೀತಿ ಮಾಡೋದ್ರಿಂದ ಅನುಕೂಲವಾಗುತ್ತೆ. ಅಲ್ಲ ಎಲ್ಲ ಕೆಲಸದಲ್ಲೂ ಪರಮಾತ್ಮನ ಇರುವುದು ಕಷ್ಟ ಆದರೆ ಅಭ್ಯಾಸ ಮಾಡಬೇಕು. ಅಲ್ಲಿ ಹೇಳಿದ್ದು ಅದಕ್ಕಿಂತ ಸಮಾನ ನಿರಂತರವಾದ ಚಿತ್ರವನ್ನು ಓದಿದ್ರೆ ಸಮಾನದಿಂದ ಪೂರ್ತಿಯಾಗಿ ಹಿಡಿದು ಸಾಧ್ಯವಾದಾಗ ಆ ಕೆಲಸದ ಒಳಗೆ ಪ್ರತ್ಯಕ್ಷ ಮಾಡಿ ತಕ್ಷಣ ಮಗುವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮಗುವಿಗೆ ನಾನು ಯಾರು ನಮಸ್ಕಾರ ಮಾಡ್ತಾ ಇದ್ದಾರೆ, ಯಾಕೆ ಏನು ಗೊತ್ತಿಲ್ಲ. ಅದರ ಅಭ್ಯಾಸ ಆ ನಿರಂತರವಾಗಿ ಯಾವಾಗ ದೇವಸ್ಥಾನದಿಂದ ಹೋಗಿ ಏನಾದರೂ ಲೋಕದ ಕೆಲಸವನ್ನೇ ನಿಶ್ಚಯ ಹೇಗೆ ಮಾಡುವುದು ಗೊತ್ತಿಲ್ಲ. ಆದರೆ ಆ ಕೆಲಸ ಮಾಡುವಾಗ ಲೋಕದ ನಿರಂತರ ಅನುಭವದಲ್ಲಿ ಅದು ಮಾಡ್ತಾ ಹೋಗ್ತಾ ಇದೆ. ಹಾಗೆ ಹೋದಾಗ ನಿಮಗೆ ಪ್ರತಿಯೊಂದು ಕೆಲಸದ ಜೊತೆ ಏನೋ ಒಂದು ವಿಶೇಷವಾದ ಅಂಶ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಆ ಅಭ್ಯಾಸ ಅಂದ್ರೆ ಬೆಳೀತಾ ಸ್ವಲ್ಪ ಬುದ್ಧಿ ಬಂದರೆ ತಿನ್ಬೇಕು ಇಲ್ಲ ಅಂದ್ರೆ ತಿನ್ಬಾರ್ದು ಇದೆಲ್ಲ ಗೊತ್ತಾಗಲ್ಲ ಅದಕ್ಕೆ. ಅವಾಗ ನಮ್ಮ ಬುದ್ಧಿ ಇದು ಮಗು ಅಂತ ನಾನು ನಿಮ್ಗೆ ಉದಾಹರಣೆ ಹೇಳಿ, ನಮ್ಮ ಮನಸ್ಸು ಅಷ್ಟೇ ಮಟ್ಟದಲ್ಲಿದ್ದಾಗ ನಾವು ಮಕ್ಕಳೇ. ನಮ್ಮ ಮನಸ್ಸು ಭಗವಂತನ ಚಿಂತನೆ ವಿಷಯದಲ್ಲಿ ಕಿಂಡರ್ ಗಾರ್ಡನೇ ಆಗಿರುತ್ತೆ. ಅದರಿಂದಾಗಿ ನಿರಂತರ ಎಲ್ಲ ಕೆಲಸಗಳಲ್ಲೂ ಭಗವಂತನ ಆಗು ಹೋಗುಗಳನ್ನ ನೆನಪಿಸಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡ್ತಾ ಹೋಗು. ಅಭ್ಯಾಸೇಪ್ಯ ಸಮರ್ಥೋಸಿ. ಅಭ್ಯಾಸ ಮಾಡ್ಲಿಕ್ಕೂ ನಾನು ಸಮರ್ಥನಲ್ಲದೆ ಹೋದ್ರೆ ಮತ್ಕರ್ಮ ಪರಮೋಭವ. ವಿಶೇಷವಾಗಿ ಹೆಚ್ಚು ಭಗವಂತನಿಗೆ ಮೊದಲೇನು ಹೇಳಿದ್ರು, ಎಲ್ಲ ಕರ್ಮ ಮಾಡ್ತಾ ಇರುವಾಗ ಭಗವಂತನ ನೆನೆಯೋ ಸಮಯ ಪ್ರಯತ್ನ ಮಾಡು ಅಂತ. ಅದು ಆಗದೆ ಹೋದಾಗ ಮತ್ಕರ್ಮ ಪರಮೋಭವ, ನನ್ನ ಕರ್ಮಗಳಲ್ಲಿ ಹೆಚ್ಚು ತೊಡಗು. ಹೆಚ್ಚು ಈಗ ಹಿಂದೆ ಹೇಳುವಾಗ ದೇವಸ್ಥಾನಕ್ಕೆ ಹೋಗು ಹೇಳಿಲ್ಲ, ನಿನ್ನ ಗದ್ದೆ ಕೆಲಸನ ಚೆನ್ನಾಗಿ ಮಾಡು, ತೋಟದ ಕೆಲಸನ ಚೆನ್ನಾಗಿ ಮಾಡು, ಆಫೀಸ್ ಕೆಲಸನ ಚೆನ್ನಾಗಿ ಮಾಡು, ಇನ್ನೇನೋ ನಿನಗೆ ಯಾವ್ದು ಜೀವನದಲ್ಲಿ ಒಲ್ದು ಬಂದಿದೆಯೋ ಅದರಲ್ಲೇ ಚೆನ್ನಾಗಿ ಮಾಡು, ಅಲ್ಲಿ ದೇವರನ್ನು ಕಾಣುವ ಪ್ರಯತ್ನ ಮಾಡು, ಆ ಅಭ್ಯಾಸ ಮಾಡಿಕೊ. ಅಂದ್ರೆ ನಾನು ತುಂಬಾ ಮಗುವಿನಿಂದ ಹಿಡಿದು ಇಲ್ಲಿಯ ತನಕ ಎಲ್ಲವೂ ಅಭ್ಯಾಸವೇ. ಅಲ್ಲಿ ಮಗುವಿನಿಂದ ಹಿಡಿದು ನನಗೀಗ ಚೆನ್ನಾಗಿ ಕೆಲಸ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ. ನಾನು ಕಣ್ಣು ಮುಚ್ಚಿ ಇಲ್ಲಿಂದ ಹೀಗೆ ತಟ್ಟೆ ಎಸಿದ್ರೆ ಅದು ಹೋಗಿ ತಟ್ಟೆಗಳಿರುವ ಜಾಗಕ್ಕೆ ಸೀದ್ ಹೋಗಿ ಬೀಳುತ್ತೆ, ಅದ್ರಲ್ಲಿ ಎಕ್ಸ್ಪರ್ಟ್ ಆದಿ. ಹಾಗೆ ನಿನಗೊಂದು ಮೈಂಡ್ ಸೆಟ್ ಅನ್ನ ಜೋಡಿಸಿ ಒಳಗಿನಿಂದ ಆ ರೀತಿ ಪ್ರೇರಣೆ ಮಾಡಿ ಅಷ್ಟೇ. ಈಗ ಎಷ್ಟೋ ಸರ್ತಿ ನಾವು ಪ್ರೆಷರ್ ಹಾಕಬೇಕು ಅಂತ ಅನ್ಕೊಂಡದ್ದು ಚೂರು, ಅದು ಜಾಸ್ತಿ ಆಗಿ ಹಪ್ಪಳ ಪುಡಿ ಆಗ್ಬಿಡುತ್ತೆ. ನಮ್ ತಲೆಯಲ್ಲಿ ಇದ್ದಿದ್ದು ಅದು ಎರಡೇ ಪಾಲ್ ಆಗ್ಬೇಕು ಅಂತ, ಅದು ಎಳಿಲಿಕ್ಕೆ ಹೋಗಿ ಇನ್ನೇನೋ ಜಾಸ್ತಿ ಆಗ್ಬಿಡುತ್ತೆ. ಕೆಲವೊಂದ್ಸಲ ಕರೆಕ್ಟ್ ಆಗಿ ಹೋಗಿ ನಿಂತ್ಕೊಳ್ಳುತ್ತೆ. ಅಂದ್ರೆ ಈ ರೀತಿ ಒಂದು ದೇಹಕ್ಕೆ
ಆ ಚಾಕಚಕ್ಯತೆಯನ್ನ ಒಳಗಿನಿಂದ ಮೂಡಿಸಿದವನೊಬ್ಬ ಇದ್ದಾನೆ ಅನ್ನೋದು ಗೊತ್ತಾಗಿ ಎಲ್ಲ ಕೆಲಸಗಳ ಹಿಂದೆ ಭಗವಂತನ ಶಕ್ತಿ ಇದೆ ಅಂತ ತಿಳಿಯುವ ಪ್ರಯತ್ನ ಮಾಡುವ. ಇಲ್ಲ, ನನಗೆ ಬೇರೆ ಕೆಲಸಗಳಲ್ಲಿ ದೇವರ ನೆನಪಾಗುದೇ ಇಲ್ಲ, ನನಗೆ ಪೂರ್ತಿ ಅದರಲ್ಲಿ ಆ ಕೆಲಸದ ಬಗ್ಗೆನೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಬೇರೆ ಕೆಲಸ ಮಾಡು, ಅದರ ಜೊತೆಗೆ ನೀನು ಮಾಡ್ಬೇಕಾದ ಕೆಲಸದಲ್ಲಿ ಭಗವಂತನ ಪೂಜೆಗೆ ಸಮಯ ಸ್ವಲ್ಪ ಜಾಸ್ತಿ ಇಡು. ಅಂದ್ರೆ ಸ್ವಲ್ಪ ಕರ್ಮಪರನಾಗು ಅಂತ. ಮತ್ಕರ್ಮ ಪರಮೋಭವ. ದೇವರ ನೆನಪಾಗುದಿಲ್ಲ ಯಾಕೆಂದ್ರೆ ನೀನು ಒಂದು ಸೊತ್ತು ದೇವರ ಕೊನೆಯಲ್ಲಿ ಕೂತೇ ಇಲ್ಲ, ಅಥವಾ ದೇವಸ್ಥಾನದ ಹತ್ರವೇ ಹೋಗಿಲ್ಲ. ನೀನ್ ಚೆನ್ನಾಗಿ ಕೆಲಸ ಮಾಡ್ತೀಯ, ಅದರಲ್ಲಿ ತಪ್ಪಿಲ್ಲ. ಆದ್ರೆ ನಿನಗೆ ಇದ್ರ ಹಿಂದೆ ನಮ್ಮನ್ನ ರಕ್ಷಿಸುವ ಒಂದು ತತ್ವ ಇದೆ ಅಂತ ನಿನ್ಗೆ ಅರ್ಥ ಆಗುದು ಅಂತಹ ಕಾರ್ಯದಲ್ಲಿ ಹೆಚ್ಚು ತೊಡಗಿದಾಗ ನಿಂಗೊಂದು ಅನುಭವ ಆಗ್ಲಿಕ್ಕೆ ಶುರುವಾಗುತ್ತೆ. ಇಲ್ಲ ಇದರಲ್ಲಿ, ಯಾಕಂದ್ರೆ ಆ ಕೆಲಸದ ಒತ್ತಡ, ಆ ಕೆಲಸದಲ್ಲಿ ಆಗುವಂತಹ ಕೆಲವೊಂದು ವೈಚಿತ್ರ್ಯಗಳೇನಿದೆ, ಇದು ಆಸ್ ಯೂಶುವಲ್ ನಡೀತಾ ಇದೆ ಅಂತ ಅನ್ಕೊಳ್ತಾ ಇರ್ತಿ. ಆದ್ರೆ ಯಾವಾಗ ನೀನು ಒಂದ್ ಸ್ವಲ್ಪ ಭಗವಂತನ ಕರ್ಮ ಪರವಾದಂತಹ ಕೆಲಸಗಳಲ್ಲಿ ಹೆಚ್ಚು ತೊಡಗ್ಲಿಕ್ಕೆ ಶುರು ಮಾಡ್ತಿ, ಅದು ಹೀಗೂ ಆಗ್ಬೋದಿತ್ತು, ಹಾಗಾಗದೆ ನಾನು ಅನ್ಕೊಂಡ ಹಾಗೇನೆ ಸರಿಯಾದ ವ್ಯವಸ್ಥೆ ಹೇಗಾಯ್ತು, ಪ್ರತಿ ದಿವಸ ಹೀಗಾಗಲ್ಲ, ಕೆಲವು ದಿವಸ ಮಾತ್ರ ಹೀಗಾಗತ್ತೆ. ಈ ಎಲ್ಲ ಜಿಜ್ಞಾಸೆಗಳು ನಿನಗೆ ಮೂಡುವಾಗ ಅಂತಹ ಸಚ್ಚಾರಿತ್ರ್ಯವಂತರು ಯಾರೋ ನಿನಗೆ ಸಿಗ್ತಾರೆ. ನಿನ್ನಲ್ಲಿ ಆ ಸತ್ಕರ್ಮ ಮಾಡುವಾಗ ನಿನ್ನ ಕರ್ಮದ ಜೊತೆಗೆ ಸೇರ್ಲಿಕ್ಕೆ ಒಂದ್ 4 ಜನ ಸೇರ್ತಾರೆ. ಅವ್ರ ಹತ್ರ ಒಂದು ಒಳ್ಳೆ ಮಾತಾಗುತ್ತೆ. ಆ ಮಾತಿನಿಂದ ನಿನಗೆ ಭಗವಂತನ ಬಗ್ಗೆ ಒಂದಿಷ್ಟು ತಿಳಿವು ಬರುತ್ತೆ. ಆ ತಿಳಿವು ಬಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನೀನ್ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಅದು ಭಗವಂತನ ಕರುಣೆಯಿಂದಲೇ, ಪ್ರೇರಣೆಯಿಂದಲೇ ಆಗುವಂತಹದ್ದು. ಅದರಿಂದಾಗಿ ಎಲ್ಲ ಕರ್ಮಗಳನ್ನ ಅವನಿಗೆ ಒಪ್ಪಿಸಬೇಕಾದದ್ದೇ ಸರಿಯಾದ ಕ್ರಿಯೆ ಅಂತ ಹೀಗೆ ಹೇಳಿದಾಗ ಅವನಿಗೆ ಆ ಕ್ರಿಯೆಗಳಲ್ಲಿ ಆರಂಭದಲ್ಲಿ ಮತ್ಕರ್ಮ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳುದಾದ್ರೆ ಉಳಿದ ದೇವತೆಗಳನ್ನೇ ಪೂಜೆ ಮಾಡ್ತಾನೆ, ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾನೆ. ಉಳಿದ ಎಲ್ಲ ದೇವತೆಗಳನ್ನ, ಬಹಳ ಜನಕ್ಕೆ ಏನೋ ಭ್ರಮೆ ಏನು ಅಂದ್ರೆ ನೀವೆಲ್ಲ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಹೇಳಿದ್ರೆ ಆ ದೇವತೆಗಳಿಗೆ ಸಿಗಲ್ಲ ಅಂತ. ಕೃಷ್ಣ ಹಾಗೆ ಹೇಳೋದಿದ್ರೆ ಉಳಿದ ದೇವತೆಗಳೇ ಆಕ್ಷೇಪ ಮಾಡ್ಬೇಕಿತ್ತು. ಈ ಗೀತೆಗೆ ಒಂದು 10 ವಾಪಸ್ ಗೀತೆ ಬರ್ಬೇಕಿತ್ತು. ಭಗವದ್ಗೀತೆ ಅಂತ ಬಂದ ಹಾಗೆ ಇನ್ನೊಂದು ರುದ್ರಗೀತೆ, ಗಣಪತಿ ಗೀತೆ, ಸ್ಕಂದ ಗೀತೆ, ಶಕ್ತಿ ಗೀತೆ ಅಂತ 20. ಯಾಕಂದ್ರೆ ಅವ್ರು ಈಗ ಕ್ಲೈಮ್ ಮಾಡ್ಬೇಕಾದವ್ರು ನಿಜವಾಗಿ ಅವ್ರಲ್ವಾ. ಈಗ ಕ್ಲೈಮ್ ಮಾಡೋದು ಯಾರು? ನಾವು. ನೀವು ಗಣಪತಿಯನ್ನು ಪೂಜೆ ಮಾಡಿ ಕೊನೆ ಕೃಷ್ಣಾರ್ಪಣೆ ಹೇಳಿದ್ರೆ ಗಣಪತಿಗೆ ಸಿಗುದಿಲ್ಲ. ಗಣಪತಿ ಹೇಳಿದ್ನ? ಗಣಪತಿ ಅಂದ್ರೆ ಗಣಪತಿ ಡೈರೆಕ್ಟ್ ಹೇಳುದಿಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲೂ ಕೃಷ್ಣ ಡೈರೆಕ್ಟ್ ಹೇಳಿಲ್ಲ, ನಮ್ಗೆ ವೇದವ್ಯಾಸರ ಮೂಲಕ ಕೊಟ್ಟರು. ಅದೇ ರೀತಿ ಗಣಪತಿಯಿಂದ ಹೇಳಿದ ಅಂದ್ರೆ ಮುಂದೆ ಸಂವಾದದಲ್ಲಿ ಬಂದ ಸಂಗತಿಗಳು ನಮಗೆ ಶಾಸ್ತ್ರದಲ್ಲಿ ನೀವು ಹೀಗ್ ಮಾಡಿದ್ರೆ ನಮ್ಗೆ ಸೇರುದಿಲ್ಲ ಅಂತ ಎಲ್ಲಿಯಾದ್ರೂ ಮಾತು ಬರಬೇಕಲ್ವಾ. ಮತ್ತೆ ಎಲ್ಲವೂ ಕೂಡ ಎಂಥ ಆಚಾರ್ಯ ಪರಂಪರೆಯಲ್ಲಿ ಬಂದ್ರು ಕೂಡ ಗೀತೆಯನ್ನೇ ಎಲ್ಲದಕ್ಕಿಂತ ಸುಪ್ರೀಂ ಅಂತ ಒಪ್ಪಿಕೊಂಡದ್ದು ಯಾಕೆ? ಒಂದು ಜಾತಿಯವರಿಗೆ, ಒಂದು ದೇಶದವರಿಗೆ, ಒಂದು ಭಾಷೆಯವರಿಗೆ, ಒಂದು ವರ್ಗದವರಿಗೆ ಕೊಟ್ಟ ಸಂಗತಿ ಅಲ್ಲ. ಇದು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಇದರಲ್ಲಿರುವ ಪ್ರತಿಯೊಂದು ಸೂತ್ರವೂ ಅಪ್ಲಿಕೇಬಲ್. ಎಲ್ಲವೂ ಕೂಡ ಎಲ್ಲರೂ ಅನುಷ್ಠಾನ ಮಾಡ್ಲಿಕ್ಕೆ ಆಗುವಂತಹದ್ದು. ಹಾಗಾಗಿ ಉಳಿದ ದೇವತೆಗಳನ್ನ ಆರಾಧನೆ ಮಾಡಿಯೂ ಆತ ಭಗವಂತನಿಗೆ ಇದನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ ಅಷ್ಟಾದ್ರೂ ಮಾಡು. ಯಾಕಂದ್ರೆ ಒಂದೇ ಸರ್ತಿ ಇದರ ತತ್ವವೇ ಗೊತ್ತಿಲ್ಲ ಅಂತಾದಾಗ, ಅಷ್ಟು ಅನುಷ್ಠಾನ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ ಅಂತಂದಾಗ ಮದರ್ಥಮಪಿ ಕರ್ಮ ಮಾಡಿ ನನ್ನನ್ನ ಕೊನೆಗೆ ನೆನೆದಾದ್ರು, ಸುಳುವಿಗೆ ನೆನೆದಾದ್ರು, ಮಧ್ಯದಲ್ಲಿ ಆದ್ರೂ ನೆನೆದು ಅರ್ಪಣೆ ಮಾಡ್ತಾ ಬಾ. ಆಗ ನಿನಗೆ ಒಂದು ಚೂರು ದಾರಿ ಸುಲಭವಾಗ್ತಾ ಹೋಗುತ್ತೆ. ಅಥೈತದಪ್ಯ ಶಕ್ತೋಸಿ ಕರ್ತುಂ ಮಧ್ಯೋಗಮಾಶ್ರಿತ ಸರ್ವ ಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಈ ಕರ್ಮ ಮಾಡಿ ಅರ್ಪಣೆ ಮಾಡುವುದು ಇತ್ಯಾದಿಗಳು ಅದೂ ಕೂಡ ನಿನಗೆ ಅಶಕ್ತೋಸಿ, ಆ ಕ್ರಿಯೆಯಲ್ಲೂ ನಿನಗೆ ತೊಡಗುವುದು ಕಷ್ಟ ಆಗತ್ತೆ ಅಂತಂದಾಗ ಕೊನೆಗೆ ಎಲ್ಲ ಕ್ರಿಯೆಗಳ ಕೊನೆಗೆ ಸಮರ್ಪಣೆ ಮಾಡು. ಮೊದ್ಲು ಮಾಡುವಾಗ ಮೊದ್ಲು, ಮಧ್ಯ, ಕೊನೆ ಹೀಗೆ ಆಗಾಗ ನೆನಪಿಸಿಕೊ ಅಂತಂದು. ಈ ಕೊನೆಗೆ ಇಡೀ ದಿವಸದಲ್ಲಿ ಎಲ್ಲ ಆದ್ಮೇಲೆ ನಿನ್ನಿಂದಲೇ ಆದದ್ದು. ದೇವ್ರು ಎಷ್ಟು ಕನ್ಸೆಷನ್ ಕೊಟ್ಟಿದ್ದಾನೆ ನೋಡಿ. ಕೃಷ್ಣನ ಮಾತು ಇದು. ಹೀಗೂ ಕಷ್ಟ ಆದ್ರೆ ಕೊನೆಗೆ ಸರ್ವಕರ್ಮ ಫಲತ್ಯಾಗ, ಎಲ್ಲ ಕ್ರಿಯೆಗಳನ್ನ ಮಾಡಿಸಿದವನು ನೀನು. ಆಯಾ ಕೆಲಸದ ಹೊತ್ತಿಗೆ ನೆನಪಾಗ್ಲಿಲ್ಲ, ಮೊದ್ಲು ಕೆಲಸನೇ ಮಾಡ್ಲಿಲ್ಲ, ಆಮೇಲೆ ಕೆಲಸ ಮಾಡಿ ಏನೋ ಕ್ರಿಯಾ ಕಲಾಪಗಳಾದ್ರೂ ಚೆನ್ನಾಗಿ ನಡೆಯುತ್ತೆ ಅಂತ ಮಾಡ್ತಾ ಇದ್ದ. ಅದರಲ್ಲಿ ಮತ್ತೆ ಉಳಿದ ದೇವತಾ ಕಾರ್ಯಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಶುರು ಮಾಡಿದ. ಉಳಿದ ದೇವತಾ ಕಾರ್ಯ ಮಾಡಿದ್ಮೇಲೆ ಇನ್ನೂ ಅದರಲ್ಲೂ ನನಗೆ ಅಷ್ಟು ತೊಡಗ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀನ್ ಏನ್ ಕೆಲಸ ಮಾಡ್ತೀಯೋ ಎಲ್ಲ ಆದ್ಮೇಲೆ ಕೊನೆಗೆ ಅದನ್ನ ಸರ್ವಕರ್ಮ ಫಲತ್ಯಾಗು. ನಾನು ಈ ಕರ್ಮ ಮಾಡಿದ್ದೇನೆ, ಇದು ಭಗವಂತ ಮೆಚ್ಚಬೇಕಾದ ಕೆಲಸ, ಅವನು ಇದರಲ್ಲಿ ಏನು ಫಲ ಕೊಡ್ತಾನೋ ಆ ರೀತಿ ನನ್ನ ಬದುಕನ್ನು ಮುನ್ನಡೆಸ್ತೇನೆ ಅಂತ ಹೀಗೆ ಭಗವಂತನ ಯೋಗವನ್ನ ಆಶ್ರಯಿಸಿ ಭಗವಂತನ ಸಂಬಂಧವನ್ನ ಗಟ್ಟಿಗೊಳಿಸಿಕೊಂಡು ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡಿದವನಿಗೆ ಜ್ಞಾನ ಅನ್ನೋದು ಹೆಚ್ಚುತ್ತೆ. ಆ ಜ್ಞಾನ ಅನ್ನೋದು ಈ ಹಿಂದೆ ಹೇಳಿದ ಅಭ್ಯಾಸಕ್ಕಿಂತ ಹೆಚ್ಚಿನದ್ದು. ಆ ಜ್ಞಾನದಿಂದ ಧ್ಯಾನ ಬರುತ್ತೆ. ಧ್ಯಾನವೂ ಕೂಡ ಈಗ ಧ್ಯಾನ ಮಾಡುದು ಕೂಡ ನನ್ನ ಒಳಗಿನ ಏನೋ ಒಂದು ಸಿದ್ಧಿಗೊಳಿಸಿ
ಕಣ್ಮರೆಯಾಗಿ ಯಾರ್ದೋ ತಲೆ ಮೇಲೆ 2 ಬಡಿಬೇಕು ಅಂತ ಆಸೆ ಇಟ್ಟುಕೊಂಡ್ರೆ ಆ ಧ್ಯಾನ ವೇಸ್ಟ್ ಆಯ್ತಲ್ವಾ. ಧ್ಯಾನ ಅನ್ನೋದು ಕೂಡ ಸಕ್ಸಸ್ ಆಗುದು ಯಾವಾಗ ಅಂದ್ರೆ ಆ ಧ್ಯಾನದ ಉದ್ದೇಶ ಕೇವಲ ಭಗವಂತನ ನೆನಪು ಹೊರತು ನಾನೇನೋ ಒಂದು ನನ್ನ ಮನಸ್ಸಿನ ಮೇಲೆ ಕಂಟ್ರೋಲ್ ಸಾಧಿಸಿ ನಾವೇನೋ ಒಂದು ಹೇಳಿದ ಹಾಗಾಗತ್ತೆ, ಅಥವಾ ಎಲ್ಲಿಂದನೋ ತರಿಸ್ಬೇಕು ಅಂದ್ರೆ ಕೈಯಲ್ಲಿ ತಕ್ಷಣ ಮ್ಯಾಜಿಕ್ ಮಾಡಿ ಏನೋ ತರಿಸ್ಲಿಕ್ಕಾಗುತ್ತೆ, ಭೂಮಿಯನ್ನ ಬಿಟ್ಟು ಆಕಾಶಕ್ಕೆ 1/2 ಫೀಟ್ ಎತ್ತರಕ್ಕೆ ಏರಿ ಏನೋ ಯೋಗ ಸಿದ್ಧಿ ಅಂತ ತೋರಿಸ್ಕೊಂಡು ಒಂದು ಪ್ರದರ್ಶನ ಮಾಡಿ ಟಿಕೆಟ್ ಇಟ್ಟು 50 ರೂಪಾಯಿ ಗಳಿಸ್ಲಿಕ್ಕಾಗತ್ತೆ. ಈ ತರ ಏನೂ ಯೋಚನೆ ಇಲ್ಲದೆ ನಾನು ಈ ಧೇನಿಸುವ ಕೆಲಸ ಮಾಡ್ತಾ ಇರೋದು ಭಗವಂತನನ್ನ ಕಾಣುವುದಕ್ಕಾಗಿ ಅನ್ನುವ ಎಚ್ಚರಿಕೆ ಇಟ್ಟುಕೊಳ್ಳುವ ವ್ಯಕ್ತಿಯೊಬ್ಬನಿಗೆ ಆ ತ್ಯಾಗದಿಂದ, ಕರ್ಮ ಫಲದ ತ್ಯಾಗದಿಂದ, ಕರ್ಮದ ತ್ಯಾಗದಿಂದ ಅಲ್ಲ, ಕರ್ಮ ಫಲದ ತ್ಯಾಗದಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ, ಶಾಂತಿಯನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರು. ನನಗೆ ಎಂಥವ್ರು ಪ್ರಿಯ ಅಂತ ಕೃಷ್ಣ ಹೇಳುತ್ತಾ ಮುಂದಿನ ಮಾತುಗಳಲ್ಲಿ ಹೇಳಿದ್ದು, ಎಲ್ಲ ಭೂತಗಳನ್ನು ಕೂಡ ಕಾರಣ ಇಲ್ಲದೆ ಯಾವುದೇ ವ್ಯಕ್ತಿಯ ಮೇಲೆ ನಾವು ಆರೋಪಗಳನ್ನು ಮಾಡದೆ ಅಥವಾ ಅವನ ಮೇಲೆ ದ್ವೇಷವನ್ನು ಸಾಧಿಸದೆ ಎಲ್ಲರ ಜೊತೆಗೆ ಹೊಂದಿಕೊಂಡು ಬದುಕ್ತಾ, ಯಾರಿಗಾದ್ರೂ ತೊಂದರೆಯಾದಾಗ ಅಯ್ಯೋ ಪಾಪ, ಸಾಧ್ಯವಾದ್ರೆ ಸಹಾಯ, ಸಾಧ್ಯ ಆಗದೆ ಇದ್ರೆ ಹೀಗಾಗಬಾರ್ದಿತ್ತು ಅಂತ ಒಂದು ಒಳ್ಳೆಯ ಮನಸ್ಥಿತಿಯಿಂದ ಅದಕ್ಕೆ ಬೇಗ ಆ ರೋಗದಿಂದ ಅಥವಾ ಆ ಸಮಸ್ಯೆಯಿಂದ ಪಾರಾಗುವ ಶಕ್ತಿ ಭಗವಂತ ಕರುಣಿಸಲಿ ಅಂತ ಅದರ ಪರವಾಗಿ ಒಂದು ಪ್ರಾರ್ಥನೆ ಮಾಡಿ, ಬೆಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಅದು ಕ್ಲಾಸಿಗೆ ಅಂತ ಹೋಗಿ ಕೂತಿದ್ದಾಗ ಇದ್ದಕ್ಕಿದ್ದಾಗೆ ಮಕ್ಕಳು ಪಾಠ ಆಗ್ತಾ ಇದ್ದೆ, ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೆ, ಇದ್ದಕ್ಕಿದ್ದಾಗ ಎಲ್ಲ ಕೈ ಮುಕ್ಕೊಂಡು ಹೀಗೆ ಕೂತಿದ್ದು. 1 ಸೆಕೆಂಡ್ ಪಾಠ ಆಗ್ತಾ ಇರುವ ಮಧ್ಯದಲ್ಲೇ ಹೀಗೆ ಕೂತು 1 ನಿಮಿಷ ಕೈ ಮುಗಿದ್ರು. ನಾನು ಡಿಸ್ಟರ್ಬ್ ಮಾಡ್ಲಿಲ್ಲ, ಏನು ಅಂತ ನಾನು ಅಷ್ಟು ಗಮನಿಸಿರ್ಲಿಲ್ಲ. ಅವರು 1 ನಿಮಿಷ ಪೂರ್ತಿ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಕೇಳಿದೆ, ಏನ್ ಮಾಡಿದ್ರಿ ಅಂತ. ಇಲ್ಲ, ಒಂದು ಆಂಬ್ಯುಲೆನ್ಸ್ ಹೋಯ್ತಲ್ವಾ, ಆಂಬ್ಯುಲೆನ್ಸ್ ಅಲ್ಲಿ ಹೋದವರಿಗೆ ಏನೋ ತೊಂದರೆ ಆಗದಿರ್ಲಿ ದೇವ್ರ ಹತ್ರ ಕೇಳಿದ್ವಿ ಅಂತ ಮಕ್ಕಳು, 3ನೇ 4ನೇ ಕ್ಲಾಸ್ ನ ಮಕ್ಕಳು. ಅಂದ್ರೆ ಆ ಒಂದು ಭಾವ, ನಾವು ಯಾರೇ ಒಬ್ಬರಿಗೆ ಏನಾದ್ರೂ ಒಂದು ತೊಂದರೆ ಆಯ್ತು ಅಂದ್ರೆ 1 ನಿಮಿಷ ನಮ್ ಕೈಯಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ ಆಗಲು ನಮಸ್ಕಾರ ಮಾಡ್ತೇನೆ, ನೀನ್ ಎತ್ಕೊಂಡು ಹೋಗು ಅಂತ ಹೇಳುದಲ್ಲ. ನಮ್ಗೆ ಆಗದ ಕೆಲಸ, ನಾವಲ್ಲೇನು ಅಸಹಾಯಕರು ಅಂತ ಸ್ಥಿತಿಯಲ್ಲಿ ದೂರದಲ್ಲೇ ದೇವ್ರೆ ಈ ಅಸಹಾಯಕ ಸ್ಥಿತಿಗೆ ನನ್ನನ್ನ ಕ್ಷಮಿಸು ಮತ್ತು ಆ ಜೀವಕ್ಕೆ ಒಳ್ಳೆಯ ಗತಿಯನ್ನ ತೋರಿಸು, ಅದಕ್ಕೆ ಏನ್ ಅನುಕೂಲವೋ ಅಂತಹದ್ದನ್ನ ಮಾಡಿಕೊಡು ಅಂತ ಭಗವಂತನನ್ನ ಪ್ರಾರ್ಥಿಸುವಂತದ್ದು. ಇದು ಕರುಣ. ಕಾರುಣ್ಯ ಅಂದ್ರೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಏನೋ ಮಾಡ್ಲಿಕ್ಕಾಗುದು, ಇಳಿದು ನಾವು ಬಿದ್ದದ್ದನ್ನ ಮತ್ತೆ ಎತ್ಲಿಕ್ಕೆ 4 ಜನ ಬರ್ಬೇಕಾಗುತ್ತೆ. ಅದರಿಂದಾಗಿ ನಾವು ಅಲ್ಲೇ ಹೋಗ್ತಾ ಏನೋ ತೊಂದರೆ ಆಗಿದೆ ಅಂತ ಗೊತ್ತಾದಾಗ ದೇವ್ರೆ ಆ ಸಮಸ್ಯೆಯಿಂದ ಆ ವ್ಯಕ್ತಿಯನ್ನ ಆ ಸಮಸ್ಯೆಯಿಂದ ದೂರ ಮಾಡು, ಪಾರು ಮಾಡು ಅಂತ ಒಂದು ಪ್ರಾರ್ಥನೆ ಮಾಡಿ ನಾವು ಮುಂದೆ ಎಷ್ಟು ಕಡೆಗಳಲ್ಲಿ ನಮ್ಗೆ ಇದನ್ನ ನಮ್ಮನ್ನ ನೋಡಿ ಯಾರೋ ಕೇಳ್ತಾನೆ, ಏನ್ ಮಾಡಿದ್ರಿ ಅಂತ. ಪಾಪ ನಮ್ಗೆ ಏನು ಮಾಡ್ಲಿಕ್ಕೆ, ದೇವ್ರ ಅವ್ರಿಗೆ ರಕ್ಷಣೆ ಮಾಡ್ಲಿ ಅಂತ ಕೇಳಿದ್ವಿ. ಇಷ್ಟ ಹೇಳಿದಾಗ ಅವನಿಗೂ ಅನ್ಸುತ್ತೆ ನಾಳೆಯಿಂದ ಹಾಗೆ ಮಾಡ್ಬೇಕು ಅಂತ. ಎಲ್ಲೋ ದಾರಿಯಲ್ಲಿ ಹೋಗುವಾಗ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ನದಿ ಕಾಣಿಸ್ತು. ನದಿ ಕಾಣಿಸಕ್ಕೆ ಒಂದು ಕೈ ಮುಗಿದು, ಎಲ್ಲ ಗಂಗಾದಿ ಸಕಲ ತೀರ್ಥಗಳಿಂದ ತುಂಬಿಕೊಂಡಂತಹ ಈ ನೀರಿನ ಹೊರತೆ ಎಷ್ಟೋ ಜನರ ಹೊಟ್ಟೆಪಾಡು ಸರಿ ಮಾಡಿದೆ, ಎಷ್ಟೋ ಜನರ ತೃಷೆ ಪರಿಹಾರ ಮಾಡಿದೆ, ಎಷ್ಟೋ ಗದ್ದೆಗಳಿಗೆ ನೀರು ಉಳಿಸಿದೆ, ಎಷ್ಟೋ ವ್ಯಕ್ತಿಗಳಿಗೆ ತಮ್ಮ ಜೀವನಕ್ಕೆ, ತೋಟಕ್ಕೆ, ಇದಕ್ಕೆ ನೀರು ಒದಗಿಸಿ ರಕ್ಷಣೆ ಮಾಡ್ತಾ ಇದೆ. ಇದರಿಂದಾಗಿ ನಮ್ಮ ಗಾಳಿ ತಂಪಾಗಿದೆ, ಗಿಡಗಳು ಚೆನ್ನಾಗಿ ಹಸಿರಾಗಿವೆ, ಅದರಿಂದಾಗಿ ನಾವು ಊಟ ಮಾಡ್ಲಿಕ್ಕೆ ಆಗ್ತಾ ಇದೆ. ಈ ಕೃತಜ್ಞತೆಯನ್ನ ನಾನು ಈ ದಾರಿಯಲ್ಲಿ ಹೋಗುವಾಗ ಆ ನದಿಯ ದೇವತೆಗೆ ನನ್ನ ನಮಸ್ಕಾರ. ಇದು ನಾನು ಹೇಳಿದ್ದಲ್ಲ, ಕಾಳಿದಾಸನೇ ತನ್ನ ನಾಟಕದಲ್ಲಿ ಈ ಮಾತು ಹೇಳ್ತಾನೆ, ಪುರಾಣದಲ್ಲೂ ಇದೆ ಈ ಮಾತು. ನಾವು ದಾರಿಯಲ್ಲಿ ಹೋಗುವಾಗ ಹಿಂದೆ ಎಲ್ಲ ಏನು ಅಂದ್ರೆ ಬಸ್ ಅಲ್ಲಿ ಕಾರಲ್ಲೆಲ್ಲ ಇಲ್ಲ, ನಡ್ಕೊಂಡೇ ಹೋಗುದಾದ್ರಿಂದ ಅಥವಾ ವಾಹನದಲ್ಲಿ ಹೋಗುದಾದ್ರೂ ಈ ಯಾವುದು ಎತ್ತಿನ ಬಂಡಿಯೋ ಕುದುರೆಯ ಗಾಡಿಯಲ್ಲಿ ಹೋದ್ರು ಒಂದು ಸರೋವರನೋ ಅಥವಾ ಏನು ನದಿ ಬಂದ್ರೆ ಅದನ್ನ ದಾಟ್ಕೊಂಡೇ ಹೋಗ್ಬೇಕು. ಆಗ ನದಿಗೆ ಇಳಿದು ನದಿಗೆ ನಮಸ್ಕಾರ ಮಾಡಿ ಕೈ ಎತ್ತಿ ನೀರು ಕೊಟ್ಟು, ನೀನು ತುಂಬಾ ಜನರ ತಾಯಿ, ನೀನು ಎಷ್ಟೋ ಜನರ ಹೊಟ್ಟೆ ಹಸಿವನ್ನ ತೃಷೆಯನ್ನು ಪರಿಹರಿಸಿದವಳು ಅಂತ ಹೇಳಿ ಆಮೇಲೆ ನದಿಯನ್ನ ದಾಟ್ಕೊಂಡು ಹೋಗ್ಬೇಕು. ಬೆಟ್ಟ ಕಂಡ್ರೆ ಮಳೆ ಬರೆಸುವ ಶಕ್ತಿ ಆ ಬೆಟ್ಟಕ್ಕೆ ಇರುವುದು. ಆ ಬೆಟ್ಟದಿಂದಾಗಿ ನಮ್ಗೆ ಮಳೆ ಬರುತ್ತೆ, ಈ ನದಿ ತುಂಬುತ್ತೆ. ಹಾಗೆ ಎಲ್ಲಿ ದಾರಿಯಲ್ಲಿ ಹೋಗುವಾಗ ಒಂದು ದೇವಸ್ಥಾನ, ಒಂದು ಬೆಟ್ಟ, ಒಂದು ನದಿ, ಯಾವುದರಿಂದಾಗಿ ಪ್ರಕೃತಿಯಲ್ಲಿ ನಾವು ಸುಖವಾಗಿರುವುದಕ್ಕೆ ಬೇಕಾದ ಸೋರ್ಸ್ ಆಗಿರುತ್ತೆ ಅಂತಂದ್ರೆ ಅದಕ್ಕೊಂದು ಗೌರವ ಸಲ್ಲಿಸಿ ಹೋಗುವಂತ ಒಂದು ಮನಸ್ಥಿತಿ. ಇದು ನಾವು ಎಲ್ಲ ಕಡೆ ಭಗವಂತನನ್ನು ಕಾಣುವ ಒಂದು ವಿಧಾನ. ಎಷ್ಟು ಸಾಧ್ಯವೋ ಎಲ್ಲಾ ಕಡೆಯಲ್ಲೂ ಕಾಣಬೇಕು. ಎಲ್ಲ ಕಡೆ ಆಗದೆ ಇದ್ರು ಕನಿಷ್ಠ ಪಕ್ಷ ಅದರಲ್ಲಿ ಒಂದು ವೈಶಿಷ್ಟ್ಯ ಇದೆ ಅಂತ ಅನ್ನೋದನ್ನಾದ್ರೂ ಗುರುತಿಸಿ ಒಂದು ಕೈ ಮುಗಿದು ನಮಸ್ಕಾರ ಮಾಡಿ ಅಲ್ಲಿರುವ ಆ ವಿಶೇಷ ಭಗವತ್ ಶಕ್ತಿಗೆ ನನ್ನ ಕೃತಜ್ಞತೆಗಳು ಅಂತ ಅರ್ಪಿಸಿ ಮುಂದೆ ಹೋಗುವಂತಹ ಸ್ವಭಾವ ಇದ್ದುಕೊಂಡಿದ್ರೆ ಅದು ಒಂದು
ಭಗವಂತನ ಹತ್ರ ಹೋಗ್ಲಿಕ್ಕೆ ನಾವು ಸಂಪಾದಿಸಬೇಕಾದ ಅರ್ಹತೆಗಳಲ್ಲಿ ಒಂದಾಗಿ ನಮ್ಮನ್ನ ರಕ್ಷಿಸಬಹುದು. ನಿರ್ಮಮಃ ನಿರಹಂಕಾರ, ನನ್ನದು 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 ಅನ್ನೋದನ್ನ ಹೇಳದೆ ಅಥವಾ ನಾನು 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 ಅಂತ ಬೀಗದೆ, ಎಲ್ಲ ಸುಖ ದುಃಖ ಸಮಃ, ದುಃಖ ಬರಲಿ ಸುಖ ಬರಲಿ ಅದರಲ್ಲಿ ಸಮಾನವಾದ ಸ್ಥಿತಿಯಲ್ಲಿ ಇದ್ದುಕೊಂಡು ಕ್ಷಮಿ, ಎಲ್ಲವನ್ನ ಸಹಿಸಿಕೊಂಡು ಸಂತುಷ್ಟ ತೃಪ್ತನಾಗಿ ಸತತಂ ಯೋಗಿ, ಭಗವಂತನ ನಿರಂತರವಾದ ಸಂಬಂಧವನ್ನ ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದು ಯಥಾತ್ಮ, ಪ್ರಯತ್ನ ಬಹಳ ಜಾರಿಯಲ್ಲಿರ್ಬೇಕು ಯಾವಾಗ್ಲೂ. ಅದು ಅತ್ಯಂತ ಜರೂರತ್ತಾದ ಮಾತು. ಎಲ್ಲ ಇದೆ, ಪ್ರಯತ್ನವೇ ಮಾಡ್ಲಿಲ್ಲ ಅಂದ್ರೆ ಏನು ಉಪಯೋಗ? ಒಳ್ಳೆ ಆರೋಗ್ಯ ಇದೆ, ವಿದ್ಯೆ ಇದೆ, ಬೇಕಾದಷ್ಟು ಸಂಪತ್ತಿದೆ, ಮನೆಯಲ್ಲಿ ಕೇಳಿದ್ದು ತಂದುಕೊಳ್ಳಿಕ್ಕೆ ಬೇಕಾದ ತಂದೆ ತಾಯಿಗಳು ಬಂಧುಗಳು ಅಥವಾ ಮನೆಯಲ್ಲೇ ಬೇಕಾದ ಸಂಪತ್ತಿದೆ. ಆದ್ರೆ ಇವನಿಗೆ ಎದ್ದೇಳ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಹೊಟ್ಟೆ ತುಂಬುತ್ತಾ? ಇನ್ನು ತಂದು ಬಾಯಿಗೆ ಯಾರೋ ತಂದು ತಿನ್ನಿಸೋರು ಇರ್ಬೋದು, ಇವನು ಆಮೇಲೆ ಅದ್ರ ನುಂಗ್ಬೇಕಾದ್ರೆ ಇವನೇ ಮಾಡ್ಬೇಕಲ್ವಾ? ಅದನ್ನು ಗಂಟ್ಲಿಗೆ ಪೈಪ್ ಬಿಟ್ಟು ಮಾಡೋದಾದ್ರೆ ಅವ್ನು ಬದುಕಿದ್ದು ಯಾಕೆ ಉಪಯೋಗ? ಅದಕ್ಕಿಂತ ಮೋರಿಗೆ ಹಾಕೋದು ಒಂದೇ, ಈ ಹೊಟ್ಟೆಗೆ ಹಾಕೋದು ಒಂದೇ, ಎರಡು ಒಂದೇ, ಅವ್ನು ಬದುಕಿಲ್ಲ ಅಂತಾನೆ ಅರ್ಥ. ಹಾಗಾಗಿ ಪ್ರಯತ್ನ ಅನ್ನೋದು ಮನುಷ್ಯನಿಗೆ ಅತ್ಯಂತ ಬಹಳ ಮುಖ್ಯವಾದದ್ದು. ಯಥಾತ್ಮ, ಇನ್ನು ಒಂದು ಆ ಪ್ರಯತ್ನವನ್ನ ಕೆಲಸ ಮುಗಿಯುವ ತನಕನೂ ನಿಶ್ಚಯವಾದ ದೃಢವಾದ ಮನಸ್ಥಿತಿ ಅದನ್ನು ಕೊಂಡೊಯ್ಬೇಕು. 4 ದಿವಸ ಭಾರಿ ಹುಮ್ಮಸ್ಸಿರುತ್ತೆ, 5ನೇ ದಿವಸಕ್ಕಾಗ ಮಾಡ್ಬೇಕಾ, ಬೇಕಾಯ್ತು ಸುಮ್ನೆ ಒದ್ದಾಡೋದು ಅಂತ ಅನಿಸ್ತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಮನುಷ್ಯನಿಗೆ ಸಹಜ. ಒಂದು 5-6 ಸರ್ತಿ ಆದ್ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟೋಕ್ ಭಾರಿ ಖುಷಿ ಆಗುತ್ತೆ. ಚಪ್ಪಾಳೆ ತಟ್ಟೋ ಜನ ಕಮ್ಮಿ ಆದ ತಕ್ಷಣ ಮಾಡ್ಬೇಕಾ, ಯಾರಿಗೋಸ್ಕರ ಮಾಡ್ಬೇಕ್ರಿ ಉಪನ್ಯಾಸ, ಕೇಳೋರಿಲ್ಲ ಹೇಳೋರಿಲ್ಲ, ಏನ್ ಕರ್ಮಕ್ ಮಾಡ್ಬೇಕಿದನ್ನ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತಲ್ಲಿ ಕೇಳಿಸ್ಕೊತಾನೆ, ಅವ್ನು ಯಾವಾಗ್ಲೂ ಇರ್ತಾನೆ ಅನ್ನೋ ಎಚ್ಚರಕ್ರಿಂದ ಆದ್ರೂ ಆ ಕರ್ತವ್ಯವನ್ನ 10 ಜನ ಇದ್ರು ಅದೇ ಹುಮ್ಮಸ್ಸು, 1000 ಜನ ಇದ್ರು ಅದೇ ಸಂತೋಷ, ಒಬ್ಬನೇ ಒಬ್ಬ ಇದ್ರು ಅದೇ ಸಂತೋಷ. ಅದು ಕೇಳೋ 2 ಕಿವಿ ಇದ್ರೆ ಸಾಕು. ಅಂದ್ರೆ ಕೇಳುವ ಕಿವಿ ಆಗಿದ್ರೆ ಸಾಕು. ಗೋಡೆಗೆ ಹೇಳಿ ಏನು ಉಪಯೋಗ? ಅದಕ್ಕೆ ನಾವೇ ಮನೆಯಲ್ಲೇ ಗೋಡೆಗೆ ಹೇಳ್ಬೋದು, ಅಲ್ಲಿ ಬಂದೆಲ್ಲೂ ಹೇಳ್ಬೇಕಾಗಿಲ್ಲ. ಅದರಿಂದಾಗಿ ಆ ಸಹನೆ ಎನ್ನುವುದನ್ನ ದೃಢವಾದ ನಿಶ್ಚಯದಿಂದ ಭಗವಂತ ಇಲ್ಲಿ ಜೊತೆಗಿದ್ದು ಈ ಕ್ರಿಯೆಯಲ್ಲಿ ಭಾಗವಹಿಸ್ತಾನೆ, ಕೇಳುತ್ತಾನೆ, ಸಂತೋಷ ಪಡ್ತಾನೆ ಅಂತ ಅಂದುಕೊಂಡು ಯಾರು ಮೈಯರ್ಪಿತ ಮನೋ ಬುದ್ಧಿ, ನನ್ನಲ್ಲಿಯೇ ಅರ್ಪಿತ ಮನಃ ಬುದ್ಧಿ, ಮನಸ್ಸಿನಿಂದ ಉಂಟಾದ ಸಂಕಲ್ಪಗಳನ್ನಾಗಲಿ ಬುದ್ಧಿಯಿಂದ ತೆಗೆದುಕೊಂಡ ನಿರ್ಧಾರಗಳನ್ನಾಗಲಿ ಎರಡನ್ನೂ ಕೂಡ ಮೈ ಅರ್ಪಿತ, ಪರಮಾತ್ಮನಲ್ಲಿ ಅರ್ಪಣೆ ಮಾಡಿದವನು ಮದ್ಭಕ್ತ ಸಮೇ ಪ್ರಿಯ. ಅಂತಹ ನನ್ನ ಭಕ್ತ ಯಾರಿದ್ದಾನೆ ಅವನು ನನಗೆ ಬಹಳ ಇಷ್ಟ, ಅವನನ್ನು ನಾನು ತುಂಬಾ ಆತ್ಮೀಯತೆಯಿಂದ ನೋಡ್ತೇನೆ. ಯಾಕಂದ್ರೆ ಈ ಎಲ್ಲ ಗುಣಗಳು ಏನು ಅಂದ್ರೆ ಇದು ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ಕಾಣುವ ಗುಣಗಳೇ. ಸುಖ ದುಃಖವನ್ನು ಎರಡನ್ನು ಸಹಿಸಿಕೊಳ್ಳುವುದು ಅಂದ್ರೆ ಏನ್ ಅರ್ಥ? ದೇವರು ಕೊಟ್ಟದ್ದು ಅಂತಂದ್ರೆ ನನಗೆ ಪ್ರಶ್ನಿಸ್ಲಿಕ್ಕೆ ಅರ್ಹತೆ ಎಲ್ಲಿದೆ ಅಂತಾನೆ ತಾನೇ ಅರ್ಥ. ಈಗ ಕ್ಷಮಿಸ್ತಾನೆ ಅಂತಂದಾಗ ಶಿಕ್ಷೆ ಕೊಡ್ಲಿಕ್ಕೆ ನಾನು ಯಾರು? ಮಕ್ಕಳಿಗಾಗುವಾಗ ತಪ್ಪು ಮಾಡಿದ್ ನಮ್ಗೆ ಗೊತ್ತಿರುತ್ತೆ. ಆ ಶಿಕ್ಷೆ ಅಂತಂದಾಗ ಅದು ಶಿಕ್ಷಣವಾಗಬೇಕು ಹೊರತು ದ್ವೇಷವೋ ಹಠವೋ ಅವನವತ್ ನಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ, ನಾನು ಕೂಡ ನನ್ನ ಟರ್ಮ್ ಇದು ಶಿಕ್ಷೆ ಕೊಡುದು ಅಂತಲ್ಲ. ತಪ್ಪಾಗಿದೆ ಅಂತ ಗೊತ್ತಾದಾಗ ಆ ತಪ್ಪನ್ನ ತಿದ್ದಿ ನಾಳೆಯಿಂದ ಆ ತಪ್ಪಿನ ಹೆಜ್ಜೆ ಇಟ್ಟು ಅದು ಜೀವನದ ಹೆಜ್ಜೆ ಗತಿಯಿಂದ ಹಿಂದಕ್ಕೆ ಸರಿಬಾರದು ಅನ್ನೋ ಕಾಳಜಿಯಿಂದ ಕೊಟ್ರೆ ಮಾತ್ರ ಅದು ಶಿಕ್ಷಣ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಆ ವ್ಯಕ್ತಿ ವಾಪಸ್ ಇವನ್ ಮೇಲೆ ಕಾಯ್ತಾ ಇರ್ತಾನೆ. ನೀನ್ ಬೀಳಲ್ವಾ ಯಾವಾಗಾದ್ರೂ? ನೋಡಲ್ವಾ ನಾನು ಹಾಕಿ ತೊಳ್ಕೊಂಡು ಹೋಗ್ತೇನೆ ಅಂತ ಶುರು ಮಾಡ್ತಾನೆ. ಇದರಿಂದ ಸಮಸ್ಯೆ ಡಬಲ್ ಆಯ್ತು. ಶಿಕ್ಷೆ ಕೊಡುವುದು ಅನ್ನೋದು ಸಮಸ್ಯೆ ಡಬಲ್ ಆಗ್ಲಿಕ್ಕೆ ಕಾರಣ ಆಗ್ಬಾರ್ದು. ಶಿಕ್ಷೆಯಿಂದ ಪರಿವರ್ತನೆ ಆಗ್ಬೇಕು. ಅದರಿಂದ ಸಮಾಜದಲ್ಲಿ ಇನ್ನು ಕೆಲವರು ಇರ್ತಾರೆ, ಘಟ್ಟ ಹತ್ತಿದ್ರು ಹುಟ್ಟು ಗುಣ ಬಿಟ್ಟು ಹೋಗಲ್ಲ ಅಂತ, ಎಷ್ಟು ಎತ್ತರಕ್ಕೆ ಇರಿದ್ರು ಮೋರಿ ಕಂಡ ತಕ್ಷಣ ಅಲ್ಲಿಗೆ ಹಾರುದು ಅಂತ. ಅಂತವರನ್ನ ನಾವು ಶಿಕ್ಷೆ ಎಂದಾಗ ಅಲ್ಲಿ ಶಿಕ್ಷಣ ಆಗುದಿಲ್ಲ. ಅದು ಶಿಕ್ಷೆ ಎಂದಾಗ ಅವರಿಂದ ಸಮಾಜವನ್ನು ರಕ್ಷಿಸಲೇಬೇಕಾಗುತ್ತೆ, ಅವ್ರನ್ನ ದೂರ ಇಡ್ಲೇಬೇಕು. ಆ ದೂರ ಇಡುದು ಬೇರೆ ಬೇರೆ ರೀತಿಯಲ್ಲಿ. ಒಂದು ದೇಹದಿಂದನೇ ತೆಗೆದು ದೂರ ಇಡಬೇಕಾಗುತ್ತೆ, ಒಂದು ಜೈಲಲ್ಲಿ ಇಟ್ಟು ದೂರ ಇಡಬೇಕಾಗುತ್ತೆ, ಒಂದು ಸಮಾಜದಿಂದ ಬಹಿಷ್ಕಾರ ಹಾಕಿ ಹಿಂದೆಲ್ಲ ಮಾಡ್ತಿದ್ರು. ಹೀಗೆ ಏನೋ ಒಂದು ದೊಡ್ಡ ಅನರ್ಥ ಮಾಡೋದ್ರಿಂದ ಅವನನ್ನ ಸಮಾಜದ ವ್ಯಕ್ತಿ ಸಾಮಾನ್ಯ ಜನರ ಮಧ್ಯದಲ್ಲಿ ಇದ್ರೆ ಅವನು ಮತ್ತಷ್ಟು ಕ್ಯಾನ್ಸರ್ನ ಹಾಗೆ ಎಲ್ಲ ಕಡೆ ಹರಡಿಕೊಳ್ತಾನೆ ಅನ್ನೋ ಕಾರಣಕ್ಕಾಗಿ ಒಂದು ಹೊರಗಿಡ್ತಿದ್ರು, ಒಂದು ಒಳಗಿಡ್ತಿದ್ರು, ಒಂದು ಪೂರ್ತಿ ಹೊರಗೆ ಕಳಿಸ್ಬಿಡ್ತಿದ್ರು. ಜೀವ ಸಹಿತ ಅವನಿಗೆ ಜೀವ ಗಲ್ಲು ಶಿಕ್ಷೆ ತರದ ಶಿಕ್ಷೆ ಎಲ್ಲ ಆಗಿದ್ರೆ ತೀರಾ ಅನರ್ಥ ಪರಂಪರೆಯನ್ನೇ ಹುಟ್ಟು ಹಾಕುವನಾದ್ರೆ ಆಗ ಅಂದ್ರೆ ಆ ತಪ್ಪು ಮಾಡಿ ಅವನು ಐಷಾರಾಮದಿಂದ ಓಡಾಡ್ತಾ ಇದ್ದಾನೆ ಅಂದ್ರೆ ಮತ್ತು 4 ಜನಕ್ಕೆ ಅದೇ ಯೋಚನೆ ಬರುತ್ತೆ. ಅಷ್ಟು ಚೆನ್ನಾಗಿ ರಾಜಾರೋಷವಾಗಿ ಕೊಂದವನಿಗೆ ಎಷ್ಟು
ಮೆರಿತಾ ಇದ್ದಾನೆ, ಎರಡು ಬೆರಳು ತೋರಿಸ್ಕೊಂಡು ಗೆದ್ದು ಬಂದೆ ಅಂತ ಅನ್ನೋ ತರ ಯುದ್ಧದಲ್ಲಿ ಬಂದ ಸೇನಾನಿ ಹಾಗೆ ಕಾಣಿಸ್ಕೊಳ್ತಾನೆ. ನಾವು ಹಾಗಾದ್ರೆ ಏನ್ ತಪ್ಪು ಅಂತ ಉಳಿದವರ ತಲೆಯಲ್ಲಿ ಅಂತದ್ದೇ ತಪ್ಪು ಯೋಚನೆಗಳಿಗೆ ಅವಕಾಶ ಇರುತ್ತೆ. ಹಾಗಾಗಿ ಅವನು ಮಾಡಿದ ಮಾರಣಾಂತಿಕವಾದ ಹಲ್ಲೆಗೆ ಮರಣದೇ ಶಿಕ್ಷೆಯನ್ನೇ ಕೊಟ್ಟಾಗ ಯೋಚನೆ ಮಾಡ್ತಾರೆ, ಇಲ್ಲ ಇದು ತಪ್ಪು, ನಮ್ಮ ಆಲೋಚನೆ ಹೀಗಿರಬಾರ್ದು. ಯಾಕಂದ್ರೆ ನಾವು ಇದ್ದು ಸಾಧಿಸ್ಬೇಕು ಹೊರತು ಈ ಶರೀರವನ್ನ ತ್ಯಾಗ ಮಾಡೋದ್ರಿಂದ ಏನು ಸಾಧಿಸ್ಲಿಕ್ಕೆ ಆಗುದಿಲ್ಲ. ಕಾರಣ ಇಲ್ಲದೆ ಶರೀರವನ್ನು ಕಳ್ಕೊಳ್ಳುವಂತಹ ಶಿಕ್ಷೆಗೆ ನಾನು ಬೀಳೂಬಾರದು ಅಂತ ಯೋಚಿಸಿ ಅವ್ನು ಸರಿ ಹೋಗ್ತಾನೆ. ಇದು ಒಂದು ಶಿಕ್ಷೆ ಅಂದಾಗ ಅದರ ಹಿನ್ನೆಲೆಯಲ್ಲಿ ಇಷ್ಟು ಏರಿಳಿತಗಳು ಧರ್ಮ ಮತ್ತು ನ್ಯಾಯದ ಅಡಿಯಲ್ಲಿ ಆ ಶಿಕ್ಷಣ ಇರಬೇಕು ಅನ್ನೋದನ್ನ ಜೊತೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು, ಈಗ ನ್ಯಾಯಾಧೀಶ ಶಿಕ್ಷೆ ಕೊಡ್ತಾನೆ, ಅವನು ದ್ವೇಷದಿಂದ ಕೊಡುದಲ್ಲ, ಇಂಥ ತಪ್ಪು ಮಾಡಿದ್ದಕ್ಕೆ ಹೀಗೆ ಶಿಕ್ಷೆ ಕೊಡಬೇಕು ಅಂತ ಒಂದು ಹಿಂದಿನ ಪರಂಪರೆ ನಿಯಮ ಇದೆ. ಆ ನಿಯಮವನ್ನು ಅನುಸರಿಸಿ ಆ ವ್ಯಕ್ತಿ ಯಾರೇ ಆಗಿದ್ರು ಕೂಡ ಅವನು ಅದೇ ನಿಶ್ಚಯವಾದಂತಹ ಆಜ್ಞೆಯನ್ನು ಹೊರಡಿಸ್ತಾನೆ ಅಂದ್ರೆ ಅವನಿಗೆ ದೋಷ ಇಲ್ಲ. ಆದ್ರೆ ಅಲ್ಲಿ ಯಾವತ್ತೂ ಕೂಡ ಅವನ ಸ್ವಂತದ್ದು, ನಮ್ಮ ದೇಶದವರು, ನಮ್ಮ ಭಾಷೆಯವರು, ಇದು ಯಾವ ಚೌಕಟ್ಟು ಕೂಡ ಅವನನ್ನ ಬಾಧಿಸಬಾರದು. ಹಾಗಿದ್ದಾಗ ಅವನು ಗಲ್ಲು ಶಿಕ್ಷೆಯನ್ನೇ ಕೊಟ್ರೆ ಅವನಿಗೆ ದೋಷ ಇಲ್ಲ. ಅಲ್ಲಿ ಇಲ್ಲ ಅಂದ್ರೆ ಈಗ ಅವನು ಕೊಂದದ್ದೆ, ಇವನು ಕೊಂದದ್ದೆ. ಅವನು ಒಂದು ಕೊಂದು ಬಂದ, ಇವನು ಕೊಂದ, ಇವನನ್ನ ಇನ್ಯಾರು ಗಲ್ಲಿಗೆ ಹಾಕ್ಬೇಕು? ಯಾಕಂದ್ರೆ ಇವನು ಒಂದು ಕೊಲೆ ಮಾಡಿದ್ದಲ್ವ. ಈ ನ್ಯಾಯವನ್ನ ಕೊಡುವ ಮೂಲಕ ಇವನು ಒಬ್ಬ ಕೊಲೆಗಾರ ಆದ್ನಲ್ವಾ ಅಂತ ಸಾಮಾನ್ಯ ವಾದ ಶುರುವಾಗುತ್ತೆ. ಆದ್ರೆ ಅವನ ಉದ್ದೇಶ ಇದ್ದದ್ದು ಸ್ವಾರ್ಥ, ತನ್ನ ಬಗ್ಗೆ ಎಲ್ಲೂ ಹೇಳಿಬಿಡ್ತಾನೋ ಅಂತ ಹೆದರಿ ಕೊಂದ್ಬಿಟ್ಟ. ಆದ್ರೆ ಇವನ ಹತ್ರ ಇರುವಂತದ್ದು ಇದು ಎಲ್ಲರ ಎದುರುಗಡೆ ಡಿಸ್ಕಷನ್ ಆಗ್ತಾ ಇರೋದು. ಮತ್ತು ಕಾರಣ ಇಲ್ಲದೆ ನಿರಪರಾಧಿಯಾದವನನ್ನ ಹೀಗೆ ಕೊಂದ ಅನೇಕ ಹಿನ್ನೆಲೆಗಳು ಇವನಿಗಿದೆ. ಆದ್ರಿಂದಾಗಿ ಇಂಥವ್ರು ಇದ್ರೆ ಇನ್ನಷ್ಟು ಸಮಾಜಕ್ಕೆ ಕೆಟ್ಟ ಪ್ರಚೋದನೆಯನ್ನು ನೀಡುತ್ತಾರೆ. ಆದ್ರಿಂದಾಗಿ ಇವನು ಗಲ್ಲಿಗೆ ಯೋಗ್ಯ. ಇವನು ಮಾಡಿದ ಅತ್ಯಂತ ಕ್ರೂರವಾದ ಕೆಲಸಕ್ಕೆ ಪಶ್ಚಾತ್ತಾಪವೂ ಇಲ್ಲ ಅವನಲ್ಲಿ ಅಂತ ಅಂದ ಮೇಲೆ ಅವನು ಬದುಕಿದ್ದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಅವನನ್ನ ಗಲ್ಲಿಗೆ ಇರಿಸಿ ಅಂತ ಹೀಗೆ ಅದು ಸಮಾಜದ ಮೇಲಿನ ಕರುಣೆಯಿಂದ ಅವನ ಮೇಲೆ ತೋರುವ ಹಿಂಸೆ. ಅದು ಹಿಂಸೆ ಆಗುದಿಲ್ಲ. ಅಹಿಂಸೆ ಯಾವುದು ಅಂದ್ರೆ ದೊಡ್ಡ ಪ್ರಮಾಣದ ಅಹಿಂಸೆಯನ್ನ ಕಾಪಾಡುವುದಕ್ಕಾಗಿ ಒಂದು ಸಣ್ಣ ಹಿಂಸೆ ಮಾಡಿದ್ರೆ ಅದು ಹಿಂಸೆ ಅಂತ ಅನಿಸೋದಿಲ್ಲ. 100 ಗೋವುಗಳನ್ನ ಉಳಿಸ್ಲಿಕ್ಕೋಸ್ಕರ ಒಂದು ಹುಲಿಯನ್ನ ಕೊಲ್ಲಲೇಬೇಕಾದ ಅನಿವಾರ್ಯತೆ ಬಂತು ಅಂದ್ರೆ ಆಗದು ಹಿಂಸೆ ಆಗುದಿಲ್ಲ. ದೊಡ್ಡ ಅಹಿಂಸೆಯನ್ನ ಕಾಪಾಡುವುದಕ್ಕಾಗಿ ಮಾಡುವ ಸಣ್ಣ ಹಿಂಸೆ, ನಮ್ಮ ದೇಹ ಇಡೀ ಕೊಳೆತು ಹೋಗುತ್ತೆ ಅನ್ನುವ ಕಾರಣದಿಂದಾಗಿ ಬೆರಳಿನ ತುದಿಯನ್ನ ಕತ್ತರಿಸಿದ್ರೆ ಉಳಿದ ದೇಹ ಉಳಿಯಿತು ಅಂತ ಅನ್ನುವ ಅನಿವಾರ್ಯತೆಗೋಸ್ಕರ ಅದನ್ನ ಕತ್ತರಿಸುವುದಾದ್ರಿಂದಾಗಿ ಅದು ಹಿಂಸೆ ಅಂತ ಅನಿಸುದಿಲ್ಲ. ಅಂದ್ರೆ ಡಾಕ್ಟರ್ ಹಿಂಸಕರೇ, ಅವರು ನಮ್ಮ ಕ್ಯಾನ್ಸರ್ ಕಲೀಲಿಕ್ಕೋಸ್ಕರ ಆಪರೇಷನ್ ಮಾಡಿದ್ರು. ಏನ್ರಿ ಅವರು ಹೊಟ್ಟೆ ಕೊಯ್ದು ಬಿಟ್ರು, ಡಾಕ್ಟರ್ ಕೊಯ್ದಿದ್ದಕ್ಕೆ, ಇವರು ಕಳ್ಳ ಕೊಯ್ದಿದ್ದಕ್ಕೆ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಇವನನ್ನ ಯಾಕೆ ನೀವು ಸ್ಟೇಜ್ ಅಲ್ಲಿ ಕೊಡುದು, ಸನ್ಮಾನ ಪ್ರಶಸ್ತಿ ಎಲ್ಲ ಕೊಟ್ಟು ಗೌರವಿಸುವುದು? ಉದ್ದೇಶ, ಅವನ ಉದ್ದೇಶ ಇವನು ಇಬ್ರು ಹೊಟ್ಟೆಗೆ ಚೂರಿ ಹಾಕಿದ್ದು. ಆದ್ರೆ ಒಬ್ಬ ಬದುಕಿಸೋಸ್ಕರ ಚೂರಿ ಹಾಕಿದ, ಇನ್ನೊಬ್ಬ ತನ್ನ ಲಾಭಕ್ಕೋಸ್ಕರ ಚೂರಿ ಹಾಕಿದ. ಹಾಗಾಗಿ ಸ್ವಾರ್ಥ ಅಂತ ಎಲ್ಲಿ ಬಂತೋ ಅದು ದೋಷ ಆಯ್ತು. ಅಂತಹ ದೋಷಗಳಿಂದ ದೂರನಾದವ ನಿರ್ಮಮಃ ನಿರಹಂಕಾರ, ತನ್ನತನವನ್ನ ಎಲ್ಲಿ ಅನಿವಾರ್ಯವಾಗಿ ಹೇಳ್ಕೊಳ್ಬೇಕಾದ ಪ್ರಸಂಗ ಬಂದಾಗ್ಲೂ ಅದು ತನ್ನ ಹಿಂದಿನವರ ಅನುಗ್ರಹ, ಗುರುಗಳ ಅನುಗ್ರಹ, ದೊಡ್ಡವರ ಆಶೀರ್ವಾದ ಅಂತನ್ನುವ ಎಚ್ಚರ ಇದ್ದು ಅಲ್ಲಿ ತಾನೊಬ್ಬ ಪ್ರೆಸೆನ್ಸ್ ಅಷ್ಟೇ, ತಾನಿದ್ದೇನೆ, ನಾನಿಲ್ಲದೆ ಏನು ಕೆಲಸ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ನಾನೇ ಅನ್ನುವ ಅಹಂಕಾರ ಅಲ್ಲಿ ಇಲ್ಲದೆ ಆ ಬದುಕು ನಡೆಸಿದ ಅಂತಂದ್ರೆ ಅವನು ಭಗವಂತನಿಗೆ ಅತ್ಯಂತ ಪ್ರಿಯನಾದವನಾಗ್ತಾನೆ ಅಂತ. ಹೀಗೆ ಕೃಷ್ಣ ಪ್ರತಿಯೊಂದು ವಿಷಯದಲ್ಲೂ ಭಕ್ತಿಮಾನ್ಯೇ ಪ್ರಿಯೋ ನರಃ ಯೋ ಮದ್ಭಕ್ತ ಸಮೇ ಪ್ರಿಯ. ಇಲ್ಲೊಂದು ಮಾತು, ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಮಾತು ಬಂದ ತಕ್ಷಣ ನನ್ನ ಭಕ್ತನಾದ್ರೆ ಮಾತ್ರ ನನಗೆ ಪ್ರಿಯ ಅಂತ ನಾವು ಕಾಣುತ್ತೆ. ಅಲ್ಲಿ ಹೇಳಿದ ಸಂಗತಿ ಏನು ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದನ್ನ ಗೌರವಿಸ್ತಾನೆ ಅನ್ನುವ ಕಾರಣಕ್ಕೆ ಅವನ ಮೇಲೆ ಪ್ರೀತಿ ಹೊರತು ಅವನು ನನ್ನನ್ನು ಹೊಗಳಿಲ್ಲ ಆದ್ರಿಂದಾಗ ಅವನಿಗೆ ಪ್ರಶಸ್ತಿ ಕೊಡುದು ಬೇಡ, ಅವನು ಅವರನ್ನು ಹೊಗಳ್ತಾನೆ ಆದ್ರಿಂದಾಗ ಅವನಿಗೆ ಪ್ರಶಸ್ತಿ ಕೊಡುದು ಬೇಡ. ಎರಡು ಬೇಡನೆ. ನನ್ನನ್ನು ಹೊಗಳಿಲ್ಲ ಆದ್ರಿಂದ ಬೇಡ, ನನ್ನ ಎದುರಾಳಿಯನ್ನು ಹೊಗಳಿದಾದ್ರಿಂದ ಬೇಡ ಅಂತ. ದೇವರ ಬೇಕು ಬೇಡಗಳು ಹೀಗಿಲ್ಲ. ಪ್ರಕೃತಿಯನ್ನು ಯಾರು ಪ್ರೀತಿಸ್ತಾನೆ, ಉಳಿದ ಜೀವರಾಶಿಗಳಿಗೆ ಬದುಕಲಿಕ್ಕೆ ಯಾರು ಸಹಕಾರಿಯಾಗ್ತಾನೆ, ತನಗೆ ಸಿಕ್ಕಿರುವ ದೊಡ್ಡ ಅಧಿಕಾರವನ್ನು ಕೂಡ ಯಾವತ್ತೂ ಯಾರು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ತಮ್ಮನ್ನ ಪೂರ್ತಿಯಾಗಿ ನಿಸ್ವಾರ್ಥವಾಗಿ ಸಮರ್ಪಿಸಿಕೊಳ್ತಾನೆ ದೊಡ್ಡ ಶಕ್ತಿಗೆ, ಅಂಥವನಿಗೆ ನಾನು ಖಂಡಿತ ರಕ್ಷಣೆ ಇರ್ತೇನೆ. ಅವನು ನನಗೆ ಪ್ರಿಯ ಅಂದ್ರೆ ವ್ಯಕ್ತಿಯಾಗಿ ಪ್ರಿಯ ಅಲ್ಲ, ವ್ಯಕ್ತಿತ್ವದಿಂದಾಗಿ ಪ್ರಿಯ, ಗುಣದಿಂದಾಗಿ ಪ್ರಿಯ ಹೊರತು ಈ ಪರಂಪರೆಯಲ್ಲಿ ಬಂದವನು ಇವರ ಮನೆಯವರು ಯಾವಾಗ್ಲೂ ನನಗೆ ಪೂಜೆ ಮಾಡ್ತಾರೆ,
ನನಗೆ ಪೂಜೆ ಮಾಡ್ತಾರೆ ಅನ್ನೋದಲ್ಲ, ಎಲ್ಲ ಕಡೆ ವ್ಯಾಪಿಸಿದ ತತ್ವವನ್ನು ಅವ್ರು ಗೌರವಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ವಿಶೇಷವಾದ ಪ್ರೀತಿಯನ್ನ ನಾನು ತೋರ್ತೇನೆ ಅಂತ. ಹೀಗೆ ಸಂತುಷ್ಟ, ತೃಪ್ತಿ ಅನ್ನೋದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ. ತೃಪ್ತಿ ಇಲ್ಲದೆ ಹೋಯಿತು ಅಂದ್ರೆ ನೀವು ಎಷ್ಟು 10 ರೂಪಾಯಿ ಕೊಟ್ರೆ ಏನು 100 ರೂಪಾಯಿ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾರೆ. 100 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೊಟ್ಟು, ಈಗ 1000 ಇಲ್ಲಿ ಬಿಡಿ, 2000 ಕೊಟ್ಟಿದ್ರೆ ಆ ದೊಡ್ಡ ನೋಟು ಕೆಂಪಿದ್ದೆ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಶುರು ಆಗುತ್ತೆ. ಇನ್ನು ಅದನ್ನೇ ಯಾರೋ ಒಬ್ಬ ಕೊಟ್ಟ, ಹೋಗ್ಲಿ ಈ ಬಾಯಿಗೆ ಕಸ ಹಾಕೋದ್ ಬೇಡ, ತಗೊಂಡೋಗ್ಲಿ, ಅವನಿಗೆ ಬಂಡಲೆ ಕಾಣಿಸ್ಲಿಕ್ಕೆ ಶುರು ಆಗಿದೆ. ಯಾಕಂದ್ರೆ ಅವ್ನು ತರುವಾಗ ಎಲ್ರಿಗೂ ಕೊಡ್ಬೇಕು ಅಂತ 2000 ಒಂದು ಬಂಡಲೆ ಕೊಡ್ಬೋದಿತ್ತಲ್ವಾ. ಮುಗಿಯುದಿಲ್ಲ, ತಥೋಪ್ಯಾಶಾಗರೀಸಿ, ಅದು ಕೊನೆಯೇ ಕಾಣದ ಅವ್ಯವಸ್ಥೆ ಅದು. ಯಾರಿಗೆ ಅತೃಪ್ತಿ ಅನ್ನುವ ಸಮಸ್ಯೆ ಇದೆಯೋ ಅವನಿಗೆ ಜಗತ್ತಿನಲ್ಲಿ ದೇವರೇ ಬಂದ್ರು ಅವನನ್ನ ಖುಷಿಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಸಂತೋಷ ಅನ್ನೋದು ಮೊದಲು ಸಿಗುವುದೇ ನನಗೆ ಬೇಕಾದಷ್ಟನ್ನ ಭಗವಂತ ಖಂಡಿತ ಕೊಡ್ತಾನೆ ಅನ್ನೋ ನಂಬಿಕೆ, ಮತ್ತೆ ನನಗೆ ಈಗ ಏನ್ ಬಂದಿದೆಯೋ ಅದು ಆಲೋಚನೆ ಮಾಡಿಯೇ ಪ್ರಕೃತಿ ನನಗೆ ಕೊಟ್ಟಿದೆ ಅನ್ನೋ ಭರವಸೆ. ಒಂದು ಕೊಡ್ತಾನೆ ಅನ್ನೋ ಭರವಸೆ, ಇನ್ನೊಂದು ಈಗ ಕೊಟ್ಟಿದ್ದಾನೆ ಅನ್ನೋ ಭರವಸೆ. ಇರುವುದೆಲ್ಲವ ಬಿಟ್ಟು ಇರದಿದುದರೆಗೆ ತೊಡೆಯುವುದೇ ಜೀವನ ಏನಿದೆಯೋ ಅದರ ಬಗ್ಗೆ ಖುಷಿನೇ ಇಲ್ಲ. ದೇವ್ರಿಗೆ ಕಣ್ಣಿಲ್ಲದವನನ್ನು ನೋಡಿದ್ರೆ ಗೊತ್ತಾಗತ್ತೆ ಈ ಕಣ್ಣಿನ ಬೆಲೆ ಏನು ಅಂತ. ಮಕ್ಕಳಿಲ್ಲದವನಿಗೆ ಗೊತ್ತಾಗತ್ತೆ ಮಕ್ಕಳಿರೋವರ ಬೆಲೆ ಏನು ಅಂತ. ಮಕ್ಕಳು ಪಡೆದಿದ್ರೆ ಏನು ಸುಖ ಇರ್ತಿತ್ತು ಅಂತ. ಈ ಮಕ್ಕಳಿದ್ದವರು ಇನ್ನು ಬೇರೆ ತರ ಯೋಚನೆ ಮಾಡ್ತಾರೆ. ಅಯ್ಯೋ ಅವರೇ ಬೆಟರ್, ನಮ್ಮ ಮಕ್ಕಳು ನಮ್ಮನ್ನ ಹೊತ್ಕೊಂಡು ತಿರುಗಾಡೋದ್ ಬಿಟ್ಟು ಎತ್ಕೊಂಡು ಹೋಗಿ ಬಿಸಾಕ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಅವ್ರವ್ರ ಸಮಸ್ಯೆ ಇದ್ದೇ ಇದೆ. ಎಲ್ಲರಿಗೂ ಜನರಲ್ ಆದ ಒಂದು ಪರಿಹಾರ ಅಂತ ಹೇಳಲಿಕ್ಕೆ ಯಾವತ್ತೂ ಬರುವುದಿಲ್ಲ. ಆದ್ರೆ ಒಂದು ಸಂಗತಿ, ನಮ್ಮನ್ನ ಬೇಕಾದಷ್ಟು ದೇವರು ಸುಖವಾಗಿ ಇಟ್ಟಿದ್ದಾನೆ ಅಂತ ಅನ್ನೋದನ್ನ ನಾವು ಆ ದೃಷ್ಟಿಯಿಂದ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ನಮಗಿಂತ 1000 ಪಟ್ಟು ಕಷ್ಟದಲ್ಲಿರುವವರು ಸುತ್ತ ಇದ್ದೇ ಇರ್ತಾರೆ. ಅದು ಯಾವ, ಅದಕ್ಕೆ ಅಲ್ಲಿ ಬರೀ ತುಷ್ಟ ಹೇಳಿಲ್ಲ, ಸಂತುಷ್ಟ. ದೇವರು ನಿಜವಾಗಲೂ ಆಲೋಚನೆ ಮಾಡಿ ನಮ್ಮನ್ನ ಈ ಸ್ಥಿತಿಯಲ್ಲಿ ಇರಿಸಿದ್ದಾನೆ. ನಾವ್ ಏನೋ ಪ್ರಯತ್ನ ಮಾಡಿದ್ದನ್ನು ಹಾಗೆ ಪಡಿಬೇಕು, ಅದನ್ನು ಹೀಗ್ ಪಡಿಬೇಕು, ಏನೋ ತರ್ಕ ವಿತರ್ಕ ಕುತರ್ಕಗಳನ್ನೆಲ್ಲ ಮಾಡ್ಕೊಂಡು ಏನೋ ಪ್ಲಾನ್ ಮಾಡಿ ಹೋಗೋದ್ರೆ ಅಲ್ಲಿ ಬೇರೆನೇ ಇರುತ್ತೆ. ನಾವ್ ಅನ್ಕೊಂಡದ್ದೇ ಬೇರೆ, ಅಲ್ಲಿ ಆಗಿರೋದೇ ಬೇರೆ ಆಗಿರುತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಿನ್ನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಒಂದು ತಲೆ ಇದೆ, ಅದೆಲ್ಲ ಯೋಚನೆ ಮಾಡಿರುತ್ತೆ. ನಿನ್ನ ಕರ್ತವ್ಯ ಮಾಡು, ನಿನಗೆ ಕೊಟ್ಟ ಆದೇಶವನ್ನು ಪಾಲಿಸು. ಮತ್ತು ನೀನು ಈಗ ಏನು ಹೊಳಿತಾ ಇದೆ, ಏನ್ ತೋಚುತ್ತಾ ಇದೆ, ಇದು ಶಾಸ್ತ್ರೀಯ ಅಂತ ಅನ್ನಿಸಿ ದೊಡ್ಡವರ ಮಾರ್ಗದರ್ಶನ ಏನು ತಲೆ ಒಳಗೆ ಬಂದು ಅದನ್ನ ಪ್ರಾಮಾಣಿಕವಾಗಿ ಸ್ವಾರ್ಥ ಇಲ್ಲದೆ ಮಾಡ್ತಾ ಹೋಗು. ಅದು ನಿನಗೆ ತೃಪ್ತಿಯ ದಾರಿಯನ್ನ ತೋರಿಸಿಕೊಡುತ್ತೆ. ಹೀಗಾಗಿ ನೀನು ಬದುಕಬೇಕಾದ ರೀತಿ ಅತ್ಯಂತ ತೃಪ್ತಿಯಿಂದ ಬದುಕಬೇಕಾದದ್ದು ಬಹಳ ಮುಖ್ಯ. ಆ ತೃಪ್ತಿ ಅನ್ನೋದು ಕೂಡ ಎಲ್ಲಿಂದಲೂ ಅಂಗಡಿಯಿಂದ 1 ಕಾಲ್ ಕೆಜಿ ತೃಪ್ತಿ ಕೊಡಿ ಅಂತ ತರ್ಲಿಕ್ಕೆ ಆಗುದಿಲ್ಲ. ತೃಪ್ತಿ ಅನ್ನೋದು ಮತ್ತೆ ಅದು ನಮ್ಮೊಳಗೆ ಹುಟ್ಟಬೇಕಾದ ಸಂಗತಿ. ಅಂದ್ರೆ ಅದಕ್ಕೆ ಮತ್ತೆ ಬೇಕಾದದ್ದು ಅರಿವು, ತಿಳಿವು ಸರಿ ಇದ್ರೆ ತೃಪ್ತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಸಿಗಬೇಕಾದದನ್ನ ಯಾರು ಕೂಡ ಕಸಿದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಮ್ಗೆ ಸಿಗಬಾರದಿದ್ದದನ್ನ ಯಾರೇ ತಂದು ಕೊಟ್ಟರು ಕೂಡ ಅದನ್ನ ನಾನು ಜೀರ್ಣಿಸಿಕೊಳ್ಳಿಕ್ ಆಗುದಿಲ್ಲ. ಈ ವಿಷಯ ನಮ್ ತಲೆ ಒಳಗಿದ್ರೆ ಬಂದ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಬೇಕಾದ್ದೇ ಸಿಕ್ಕಿರುತ್ತೆ, ಬೇಡವಾದದ್ದೇ ಬೇಡ ಅಂತ ದೂರ ಇಟ್ಟಿರ್ತಾನೆ ಅನ್ನುವ ಈ ಎಚ್ಚರ ಅವನಿಗೆ ಮೂಡುತ್ತೆ. ಅಂದ್ರೆ ಎಲ್ಲದಕ್ಕಿಂತ ಮುಖ್ಯ ಗೊತ್ತಿರ್ಬೇಕಾದದ್ದು ಭಗವಂತ ಸರ್ವ ಸಮರ್ಥ ಸರ್ವಜ್ಞ. ಅವನು ಏನ್ ಮಾಡ್ತಾನೋ ಅದು ಅರ್ಥಪೂರ್ಣವಾಗಿ ಮಾಡ್ತಾನೆ. ನನ್ನಿಂದ ಈಗ ಪ್ರಚೋದನೆ ಮಾಡಿ ಕ್ರಿಯೆ ಮಾಡಿಸ್ತಾನೆ ಅಂದ್ರೆ ಅದು ಅವನೇ ಮಾಡಿಸಿದ್ದು. ಇದಕ್ಕೆ ಫಲ ಹೀಗೆ ಬಂತು ಅಂದ್ರೆ ಅದು ಅವನೇ ಕೊಟ್ಟದ್ದು. ಈ ಎಚ್ಚರದಿಂದ ಇದ್ದಾಗ ನನಗೆ ಬೇಕಾದನ್ನ ಕೊಡುವವನೊಬ್ಬ ತಾಯಿ. ಹೇಗೆ ಆ ತೃಪ್ತಿ ಅನ್ನೋದು ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಮಗುವಿನಲ್ಲಿ ಗೊತ್ತಾಗುತ್ತೆ. ಮಗುವಿನಲ್ಲಿ ಒಂದು ಭರವಸೆ ಇರುತ್ತೆ. ಎಲ್ಲೋ ಝೂಗೆ ಹೋದವಳು ಅಲ್ಲಿ ಇದ್ದಕ್ಕಿದ್ದಾಗೆ ಕೇಜ್ ಓಪನ್ ಆಗಿ ಹುಲಿ ಹೊರಗೆ ಬಂದ್ಬಿಟ್ಟಿದೆ. ಎಲ್ರೂ ದಡ ಬಡ ಅಂತ ಓಡ್ತಾ ಇರ್ತಾರೆ. ಒಂದು ಮಗು ತಾಯಿಯ ಮಡೆಯಲ್ಲಿ ಇದ್ರಲ್ಲಿ ಕೂತಿದೆ, ಇದ್ರಲ್ಲಿ ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದಾಳೆ ಮಗುವನ್ನ. ತಾಯಿ ಗಾಬರಿಯಿಂದ ಏನ್ ಮಾಡುದು ಅಂತ ಗೊತ್ತಾಗಲಿ ಕಕ್ಕ ಬಿಕ್ಕಾಗಿ ನಿಂತಾಳೆ. ಆದ್ರೂ ಮಗುವಿಗೆ ಧೈರ್ಯ, ನಮ್ಮ ಅಮ್ಮ ಇದ್ದಾಳೆ, ಈ ಹುಲಿನ ಏನೋ ಮಾಡಿ ಮುಗಿಸ್ಬಿಡ್ತಾಳೆ ಅಂತ. ಅಂದ್ರೆ ಅದಕ್ಕೆ ಅದರ ತಲೆಯಲ್ಲಿ ಅಮ್ಮ ಸರ್ವ ಸಮರ್ಥ. ಯಾಕಂದ್ರೆ ಮನೆಯಲ್ಲಿ ಎಂತೆಂತ ಸಮಸ್ಯೆಗಳು ಬಂದಾಗೆಲ್ಲ ಪಾರ್ ಮಾಡಿದ್ದಾಳೆ. ಆದ್ರೆ ಇಲ್ಲಿ ಈ ಅಮ್ಮನಿಗೆ ಆ ಹುಲಿ ನಿಜವಾಗಿಯೂ ಕೂಡ ಅಪಾಯಕಾರಿ. ಆದ್ರಿಂದಾಗಿ ಅಮ್ಮನಿಗೆ ಏನೋ ತೊಂದರೆ ಆಗ್ಬೋದು, ಅಥವಾ ಅಮ್ಮ ಆಗ್ಲೂ ಏನೋ ತಲೆ ಖರ್ಚು ಮಾಡಿ ಏನೋ ಇನ್ನೊಂದು ಕೋಣೆ ಒಳಗೆ ಹೋಗಿ ಬಾಗಿಲು ಹಾಕೊಂಡು ನಿಲ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಆ ಮಗುವಿಗೆ ಒಂದೊಂದು ಭಾವನೆ ಇದೆಯಲ್ವಾ, ಅಮ್ಮ ನನ್ನನ್ನ ರಕ್ಷಿಸ್ತಾಳೆ. ಅದ್ರ ಮುಖದಲ್ಲಿ ಭಯವೇ ಇಲ್ಲ, ಅದು ಕಣ್ಣರಳಿಸಿ ನೋಡ್ತಾ ಇರುತ್ತೆ. ಅದು ಗುರ್ರ ಅಂತ ಇದ್ರೆ ಇದು ಇನ್ನೂ ಖುಷಿಯಿಂದ ನೋಡ್ತಾ ಇರುತ್ತೆ. ಅಮ್ಮ ಎದೆಯನ್ನ ಬಾಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ, ಎಲ್ಲಿ ಬಂದ್ ಬಾಯಿ ಹಾಕುತ್ತೋ ಅಂತ. ಆದ್ರೆ ಆ ಮಗುವಿಗೆ ಒಂದು ಭಾವ ಇದೆ ಅಮ್ಮನ ಬಳಿ,
ಯಾಕಂದ್ರೆ ಅಮ್ಮನನ್ನ ಎಲ್ಲ ಬೇರೆ ಕ್ರಿಯೆಗಳಲ್ಲಿ ನೋಡುವಾಗ ಏನೇ ಸಮಸ್ಯೆ ಬಂದ್ರು ಅಮ್ಮ ಪಕ್ಕ ರೆಡಿ ಮಾಡ್ತಾ ಇರ್ತಾಳೆ. ಇದು ಒಂದು ಸ್ವಲ್ಪ ಒಂದು 4 ವರ್ಷದ ತನಕ ಹೀಗಿರುತ್ತೆ. ಅದಾದ್ಮೇಲೆ ಅದು ಸ್ವಲ್ಪ ಅಮ್ಮನಿಂದ ಅಪ್ಪನಲ್ಲಿಗೆ ಶಿಫ್ಟ್ ಆಗುತ್ತೆ. ಯಾಕಂದ್ರೆ ಹೊರಗಡೆ ಕರ್ಕೊಂಡು ಹೋಗುವಾಗೆಲ್ಲ ಅಲ್ಲಿ ಅಪ್ಪ ಹೀರೋ, ಸೂಪರ್ ಹೀರೋ, ನನ್ಗೆ ಏನ್ ಮಾಡಿದ್ರು ಅವ್ನು ಹೀಗ್ ಮಾಡ್ಬಿಡ್ತಾನೆ ಹಾಗೆ ಮಾಡ್ಬಿಡ್ತಾನೆ ಅಂತ ಎಲ್ಲ ತಲೆಯಲ್ಲಿ ಮಗುವನೇ ಆಲೋಚನೆ ಮಾಡ್ಕೊಂಡು ಅಪ್ಪನನ್ನ ತುಂಬಾ ನಂಬಿರುತ್ತೆ. ಯಾಕಂದ್ರೆ ಅಪ್ಪ ಎತ್ತಿಕೊಳ್ತಾನೆ, ಎತ್ತಾಡ್ತಾನೆ, ಎಷ್ಟು ಮೇಲಕ್ಕೆ ಎಸ್ತರು ಕೂಡ್ಲಿ ಹಿಡಿದು ಬಿಡ್ತಾನೆ. ಇದೆಲ್ಲ ನೋಡಿ ಅದಕ್ಕೊಂದು ಹೀರೋಯಿಸಂ ತನ್ನ ತಂದೆಯಲ್ಲಿರುತ್ತೆ. ಆ ಮಗು ಹೇಗೆ ಒಂದು ತಂದೆಯನ್ನ ತಾಯಿಯನ್ನ ದೃಢವಾಗಿ ನಂಬಿ ಅಮ್ಮ ಕೊಡುವಂತಹದ್ದು ನನಗೆ ಬೇಕಾದ್ದೇ ಇರುತ್ತೆ, ಅಪ್ಪ ಕೊಡುವಂತಹದ್ದು ನನಗೆ ಯೋಗ್ಯವಾದಿರುತ್ತೆ. ತಲೆ ಹಾಳು ಮಾಡೋರು ಇರ್ತಾರೆ, ಏನೋ ಬೇಡವಾ ತಂದು ಕೊಟ್ಟು ಅಪ್ಪ ಇದೆಲ್ಲ ಕೊಡ್ಸಲ್ವಾ, ಅಮ್ಮ ಇದೆಲ್ಲ ಮಾಡ್ಸಲ್ವಾ ಅಂತ ಹೇಳಿದ್ಮೇಲೆ ಅದಕ್ಕೆ ತಲೆ ಹಾಳಾಗಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕದ ಅಪ್ಪನನ್ನೇ ನಂಬಿರುತ್ತೆ, ಅಮ್ಮನನ್ನೇ ನಂಬಿರುತ್ತೆ. ಉಳಿದ ತಲೆಗಳೇ ತಂದು ಬೇಡವಾದದನ್ನ ತುರುಕುದು. ಆದ್ರೆ ಭಗವಂತನ ಬಗ್ಗೆ ಹೀಗೆ ಎಚ್ಚರ ಇದ್ದಾಗ ಅವನಿಗೆ ಖಂಡಿತ ಭರವಸೆ ಹೇಗೆ ಇರುತ್ತೋ ಅದಕ್ಕೆ ಅವ್ರು ಹೇಳುವಾಗ ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಪ್ರದಾಯಿನಿ. ಭಗವಂತ ನನ್ನನ್ನ ಕೈ ಬಿಡುವುದಿಲ್ಲ, ಅವನ ಅನನ್ಯ ಬಂಧು, ಅವನ ಹಾಗೆ ಮತ್ತೊಬ್ಬ ಬರುವವರಿಲ್ಲ ನಮ್ಮ ಹತ್ತಿರಕ್ಕೆ ಅಂತ ಎಚ್ಚರದಿಂದ ಯಾರಿರ್ತಾನೆ ಅವನಿಗೆ ಈ ಎಲ್ಲ ಉಳಿದ ಭಾವಗಳು ಏನೇ ಆದ್ರೂ ಕೂಡ ಅದನ್ನ ಹೆಚ್ಚು ಕಮ್ಮಿಯನ್ನ ಹೊಟ್ಟೆಗೆ ಹಾಕೊಂಡು ತಲೆಗೆ ಹಾಕೊಳ್ಳದೆ ಓಡಾಡುವುದು ಅವನಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಬುದ್ಧಿ, ಅದೇ ಮೈಯರ್ಪಿತ ಮನೋಬುದ್ಧಿ ಇದ್ರೆ ಪೂರ್ತಿ ಮನಸ್ಸನ್ನ ಭಗವಂತನಲ್ಲಿ ತೊಡಗಿಸುವುದು. ಬುದ್ಧಿಯನ್ನಾದ್ರೂ ಸ್ವಲ್ಪ ವಿವೇಕಿ ಅಂತ ಭಾವಿಸಿ ಇಡಬಹುದು. ಈ ಮನಸ್ಸು ತಕ್ಷಣ ಓಡಿಸಿ ಬುದ್ಧಿಯನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಎಲ್ಲೆಲ್ಲೂ. ಅದರಿಂದಾಗಿ ಅದಕ್ಕೆ ಮಗು ಇದ್ದ ಹಾಗೆ ಅದನ್ನ ಹೇಳಿ 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 ನೀನ್ ಇಲ್ಲಿ ಕೂತತ್ತೆ ಯಾಕೆ, ಆ ಕೆಲಸ ಮೊದಲು ಮಾಡು, ಆಮೇಲೆ ಎಲ್ಲಿ ಬೇಕಾದ್ರೂ ಓಡು, ನಾನೇ ಬಿಡ್ತೇನೆ, ಹೋಗೋಣ ಪಾರ್ಕಿಗೆ ಹೋಗಿ ಕೊಡೋಣ, ಇನ್ನೇನೋ ಮನೆಯಲ್ಲಿ ಸುತ್ತ ತೋಟದಲ್ಲಿ ಓಡಾಡೋಣ, ನದಿಯಲ್ಲಿ ಈಜಾಡೋಣ, ಏನಾದ್ರು ಮಾಡೋಣ. ಈ ಒಂದು ನಾನು ಹೇಳಿದ 10 ನಿಮಿಷ ನೀನ್ ನನ್ ಜೊತೆಗೆ ಇರ್ಬೇಕು. ಹೊಸದು ಅದಕ್ಕೇನ್ ಜೀವ ಇಲ್ಲ, ಅದು ನಮ್ಮದೇ. ಮೊದಲು ನಾವು ಏನ್ ಟೈಪ್ ಮಾಡಿ ಒಳಗ್ ಫೀಡ್ ಮಾಡಿರ್ತೇವೆ ಅದನ್ನೇ ವಾಪಸ್ ಉದುರಿಸ್ತಾ ಇರುತ್ತೆ ಅಷ್ಟೇ. ಮನಸ್ಸು ಅನ್ನೋದು ಒಂದು ಕಂಪ್ಯೂಟರ್ ಇದ್ದ ಹಾಗೆ. ನೀವು ಮೊದಲು ಅದಕ್ಕೆ ಏನೆಲ್ಲ ಇಂದ್ರಿಯಗಳಿಂದ ಒಳಗಿನಿಂದ ಫೀಡ್ ಮಾಡಿರ್ತೀರಿ ಅದನ್ನೇ ಮನಸ್ಸು ಇನ್ನೊಂದ್ಸಲ ನೆನ್ಪು ಮಾಡ್ಕೊಂಡು ಅದನ್ನೊಂದು ನೋಡಿತ್ತಲ್ವ ಅದನ್ನ ಈಗ ಮತ್ತೊಮ್ಮೆ ನೋಡೋಣ, ಅದನ್ನೊಂದು ಕೇಳಿತ್ತಲ್ವ ಅದನ್ನ ಈಗ ಹೋಗಿ ಕೇಳಿ, ಅಥವಾ ಕೇಳಿದ ವಿಷಯ ನೋಡ್ಬೇಕಾದ ಸಂಗತಿ ಆಗಿದ್ರೆ ನೋಡ್ಲಿಕ್ಕೆ ಹೋಗೋಣ, ತಿನ್ನುವಂತ ವಿಷಯ ಆಗಿದ್ದನ್ನ ಕೇಳಿದಿದ್ರೆ ತಿನ್ಲಿಕ್ಕೆ ಹೋಗೋಣ, ಮುಟ್ಟುವಂತ ವಿಷಯದ್ದಾಗಿದ್ದು ಕೇಳಿದ್ದೇನಾದ್ರಿದ್ರೆ ಮುಟ್ಲಿಕ್ಕೆ ಹೋಗೋಣ ಅಂತ. ಹೀಗೆ ಒಳಗೆ ನಾವು ಫೀಡ್ ಮಾಡಿದ್ದನ್ನೇ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಹೇಗೆ ಕಾಣಿಸುತ್ತೋ, ನಾವು ಫೀಡ್ ಮಾಡಿದ್ದು ಏನಾದ್ರೂ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರೋಗ್ರಾಮ್ ಬರೆಯದೇ ಇದ್ದ ಸಂಗತಿ ಹಾಳಾಗ್ಬೇಕಷ್ಟೇ, ಅದು ಇನ್ನೇನೋ ಆಗಿ ಎಡವಟ್ಟಾಗಿ ಇನ್ನೇನೋ ಕಾಣಿಸ್ಬೇಕಷ್ಟೇ. ಆದ್ರೆ ಮೂಲತಃ ಒಂದು ಒಳಗಿನಿಂದ ಕೊಟ್ಟ ಸಂಗತಿಗಳೇ ಮಿಕ್ಸರ್ ಆಗಿ ಏನೋ ಒಂದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಮನಸ್ಸನ್ನು ಕೂಡ ನಿನಗೆ ಬೇಕಾದಲ್ಲಿ ಹೋಗ್ಲಿಕ್ಕೆ ಬಿಟ್ಟಿದ್ದೇನೆ, ಹೋಗ್ತಾ ಇರು. ಆದ್ರೆ ನಾನು ಹೇಳಿದಲ್ಲಿ ಹೋಗುವ ತನಕ ಮಾತ್ರ ನಿಂಗೆ ಅಲ್ಲೆಲ್ಲ ಓಡಾಡ್ಲಿಕ್ಕೆ, ಆಮೇಲೆ ನಾನು ಹೇಳಿದಲ್ಲಿ ಹೋಗ್ಬೇಕು. ಒಬ್ಬೊಬ್ರಿಗೆ ಒಂದೊಂದ್ ತರ, ನಾನು ಆಗ ಹಾಗೆ ಹೇಳಿದೆ ಈಗ ಹೀಗೆ ಹೇಳಿದೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಒಟ್ಟು ಒಬ್ಬೊಬ್ಬರ ಮನಸ್ಸು ಶುರುವಿಗೆ ಹೋಗಿ ಬಂದ್ಮೇಲೆ ಸಮಾಧಾನ ಆಗುತ್ತೆ. ಕೆಲವು ಮಕ್ಳಿಗೆ ಮೊದ್ಲು ಒಂದ್ಸತಿ ಪಾರ್ಕಿಗೆ ಹೋಗಿ ಬಂದ್ಬಿಡೋಣ ಅಂತಂದ್ಮೇಲೆ ಬಂದ್ಮೇಲೆ ಮನೆಯಲ್ಲಿ ಚೆನ್ನಾಗಿ ಓದ್ಲಿಕ್ಕೆ ಶುರು ಮಾಡುತ್ತೆ. ಕೆಲವು ಮಕ್ಳು ಚೂರು ಹೇಳಿದ್ ಕೇಳೋ ಇರ್ತಾರೆ, ಇವತ್ ನೀನ್ ಓದಿದ್ರೆ ನೀನ್ ಪಾರ್ಕಿಗೆ ಕರ್ಕೊಂಡು ಹೋಗ್ತೇನೆ, ಆಗ ಅದು ಓದಿದ್ಮೇಲೆ ಪಾರ್ಕಿಗೆ ಹೋಗುತ್ತೆ. ಹೀಗೆ ಒಟ್ಟಂತೂ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ರಮಿಸ್ಬೇಕು. ರಮಿಸಿದ್ದನ್ನ ಮೈ ಅರ್ಪಿತ ಮನೋಬುದ್ಧಿ, ಅದನ್ನ ರಮಿಸಿ ಒಂದು ವಿಷಯಕ್ಕಾಗಿ ಏಕಾಗ್ರಗೊಳಿಸಿ ತೊಡಗಿಸಿದಾಗ ಅವನು ನನಗೆ ಅತ್ಯಂತ ಪ್ರಿಯ ಅಂತ ಅಚಲವಾದ ನಿರ್ಧಾರ ಇರಬೇಕು, ದೃಢವಾದ ನಿಶ್ಚಯ ಇರಬೇಕು, ತಾನು ಯಾವುದಕ್ಕೋಸ್ಕರ ಈ ಮನಸ್ಸನ್ನ ಜೋಡಿಸ್ತಾ ಇದ್ದೇನೆ ಅಂತ. ಹಾಗಿದ್ದಾಗ ಅವನ ಬದುಕು ಸುಖರವಾಗಿರುತ್ತೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಸ್ಮಾತ್ ನ ಉದ್ವಿಜತೆ ಲೋಕಃ ಲೋಕಾನ್ ನ ಉದ್ವಿಜತೆ ಚ ಯಃ. ಎರಡು ತರದ ವ್ಯಕ್ತಿತ್ವಗಳು ಇರ್ತವೆ. ಕೆಲವರು ಯಾರನ್ ಕಂಡ್ರು ಹೆದರ್ತಾನೇ ಇರ್ತಾರೆ, ಅವ್ರಿಗೆ ಧೈರ್ಯವೇ ಇಲ್ಲ, ಧೈರ್ಯದ ಮಾತ್ರ ಕೊಟ್ರು ಅವರು ಉದ್ಧಾರ ಆಗಲ್ಲ. ಇನ್ನು ಕೆಲವರು ಇರ್ತಾರೆ, ಇನ್ನೊಬ್ಬರನ್ನ ನಾವು ತುಳಿದ್ರೆ ಮಾತ್ರ ಬದುಕ್ಲಿಕ್ಕಾಗುದು, ನಾವ್ ಬೇಕಂದ್ರೆ ಕೇಳ್ಬೇಕ್ರಿ, ನಮ್ಗೇನ್ ಬೇಕಂದ್ರೆ ನಾವೇ ಹೋಗ್ಬೇಕು, ಕೈಯಾಗಿ ತಗೊಂಡ್ ಬರ್ಬೇಕು, ಇಲ್ಲಾಂದ್ರೆ ಯಾರು ಕೊಡಲ್ಲ. ಇಲ್ಲಿ ಕೆಲವರದ್ದು ರಿವೋಲ್ಟ್ ಆದ ವಾತಾವರಣ ಇರುತ್ತೆ. ನಮ್ಗೇನ್ ಬೇಕೋ ಅದನ್ನ ನಾವು ಹೋಗಿ ಹಠ ಹಿಡಿದು ಸಾಧಿಸಿ ತರಬೇಕಷ್ಟೇ, ಬಿಟ್ರೆ ಯಾರು ನಮ್ಮ ಮಗು ಕೂಡ ಅಳದೆ ಅಮ್ಮ ಎದೆ ಹಾಲು ಕೊಡಲ್ಲ ಅಂತ ಬೇರೆ ಡೈಲಾಗ್ ಬೇಕಾ ಹೊಡಿತಾ ಇರ್ತಾರೆ. ಆದ್ರೆ ಅದು ಕೂಡ ಒಂದು ರೀತಿ ಅಪಾಯಕರವಾದ ಸಂಗತಿ. ಕೃಷ್ಣ ಹೇಳಿದ ಎರಡೂ ಅಸಂಬದ್ಧ. ತೀರಾ ಹೆದರುವುದು ಅಸಂಬದ್ಧ, ತೀರಾ ಹೆದರಿಸುವುದು ಅಸಂಬದ್ಧ. ಹೆದರಿಸುವುದು ತಪ್ಪು, ಹೆದರುವುದು ತಪ್ಪು.
ಯಸ್ಮಾನ್ನೋ ದ್ವಿಜತೆ ಲೋಕೋ, ಲೋಕ ಅಂದ್ರೆ ಜನ, ನೋ ಉದ್ವಿಜತೆ, ಯಾರಿಗೂ ಅವನನ್ನು ಕಂಡ್ರೆ ಭಯ ಅಂತ ಆಗ್ಬಾರ್ದು. ಈ ಭಯದಿಂದ ಏನಾದ್ರೂ ಸಾಧಿಸ್ತಾರಲ್ವಾ ಅವರಿಗೆ ತುಂಬಾ ದೊಡ್ಡ ಅಪಾಯ ಕಾದಿರುತ್ತೆ. ಎಲ್ಲಿ ತನಕ ಅವನ ಹತ್ರ ಬಲ ಇರುತ್ತೋ ಅಲ್ಲಿ ತನಕ ಮಾತ್ರ ಅವನಿಗೆ ಭಯ ಪಡ್ತಾರೆ. ಎಲ್ಲಿ ತನಕ ಅವನಿಗೆ ಅಧಿಕಾರ ಇರುತ್ತೋ ಅಲ್ಲಿ ತನಕ ಮಾತ್ರ ಅವನಿಗೆ ಗೌರವ ಸಿಗ್ತಾ ಇರುತ್ತೆ. ಅವನು ರೂಢಾಗಿ ವರ್ತಿಸಿದ್ದು ಅದು ಯಾವಾಗ ಅವನ ಅಧಿಕಾರದ ಕೆಳಗಿಳಿತಾನೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಧರ್ಮದ ಏಟ್ ಹಾಕ್ಬಿಡ್ತಾರೆ. ಅಂದ್ರೆ ಈಗ ಅಧಿಕಾರ ಇಲ್ಲ, ಈಗ ಏನ್ ಕೇಳುವಂಗಿಲ್ಲ ಅವನನ್ನ, ಅದರಿಂದಾಗಿ ಅವನನ್ನ ಚೆನ್ನಾಗಿ ಆಟ ಆಡಿಸ್ತಾರೆ. ಅವಾಗ ಸೀಟಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಮಾತಾಡ್ತಿದ್ಯಲ್ವಾ, ಈಗೆಲ್ಲ ತಣ್ಣೆ ಮಾಡ್ತೇವೆ ಬಾ ಅಂತೇಳಿ ಆಟ ಆಡಿಸ್ತಾರೆ. ಆಗ ಅವನು ತನ್ನ ಅಧಿಕಾರವನ್ನ ಮೃದುವಾಗಿ ಬಳಸಿ ಸರಿಯಾದ ರೀತಿಯಲ್ಲಿ ಆ ಸ್ಥಾನಕ್ಕೆ ಗೌರವ ಬರುವಂತೆ ವರ್ತನೆ ಮಾಡಿ ಅವನು ಇದ್ದ ಅಂದ್ರೆ, ಎಲ್ಲ ಜೊತೆಗೆ ತುಂಬಾ ಪ್ರೀತಿಯಿಂದ ವರ್ತಿಸಿದ್ದ ಅಂದ್ರೆ ಅವನ ಆ ಸ್ಥಾನದಿಂದ ಕೆಳಗೆ ಬಂದ್ರು ಆ ಗೌರವ ಅವನಲ್ಲಿ ಹಾಗೆ ಉಳಿದಿರುತ್ತೆ. ಅವನು ಆ ಸರ್ಕಾರದ ನೇರ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ತಾನೇ ಸೈನ್ ಹಾಕ್ಲಿಕ್ಕೆ ಆಗದೇ ಇದ್ರು ಕೂಡ ಅವನೊಂದು ಮಾತು ಹೇಳಿದ ಅಂದ್ರೆ ಕೂಡಲೇ ಅಲ್ಲಿ ಎಲ್ರು ಅವ್ರು ಹೇಳಿದ್ದಾರೆ ಅದು ಮಾಡ್ಬೇಕು ಅಂದ್ರೆ ಅವನ ಬಗ್ಗೆ ಒಂದಷ್ಟು ರೆಸ್ಪೆಕ್ಟ್, ಜನಗಳಲ್ಲೂ ಆ ರೆಸ್ಪೆಕ್ಟ್ ಇರುತ್ತೆ. ಅಧಿಕಾರ ವರ್ಗದವರು ಎಲ್ಲರನ್ನೂ ಕೂಡ ಅವನು ನಾನು ಮಾತ್ರ ಸೀಟಲ್ಲಿ ಕೂಡ್ಬೇಕು ಅಂತ ಯೋಚನೆ ಮಾಡಿಲ್ಲ. ಆ ಸೀಟಿಗೆ ಅರ್ಹರು ಅಂತ ಯಾರಿದ್ದಾರೆ ಅವರನ್ನೆಲ್ಲ ನಿಮ್ ಸೀಟ್ ತಗೊಳ್ಳಿ ನೀವು ಅಂತ ತಂದು ಕೂಡಿಸಿದ್ದ. ಹಾಗಾಗಿ ಇವನು ಮೇಲೆ ಹತ್ತುವಾಗ ಎಡವಿ ಬಿದ್ದ ಅಂದ್ರೆ ಹಿಂದಿನವರೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದಿದ್ದಾದ್ರಿಂದ ಅವನು ಬಿದ್ದ ತಕ್ಷಣ ಹಿಂದಿನವ್ರಲ್ಲಿ ಎತ್ತಿ ಹಿಡಿತಾರೆ. ಇವನು ಅವರನ್ನೆಲ್ಲ ಕೆಳಗೆ 10ನೇ ಮೆಟ್ಲಲ್ಲಿ ನಿಲ್ಲಿಸಿ ಇವನು ಮಾತ್ರ ದಡಬಡ ಅಂತ ಹತ್ಲಿಕ್ಕೆ ಹೋಗಿ ಎಡವಿ ಬಿದ್ದ ಅಂದ್ರೆ ಅವನು ಉರುಳಿ ಸೀದಾ ಪಾದ ಸೇವೆ ಮಾಡ್ಕೊಂಡು ಇವ್ರ ಪಾದ ಕೂಡ ಬಂದಿದೆ. ಆಗ ಅವನನ್ನ ಇನ್ನೊಂದು ಮೆಟ್ಲು ಮಾಡ್ಕೊಂಡು ಹತ್ತುತ್ತಾರೆ ಹೊರತು ಅವನನ್ನು ಯಾವತ್ತೂ ಕೂಡ ಜೊತೆಗೆ ಮೇಲೆ ಕರ್ಕೊಂಡು ಹೋಗುವ, ಕೈ ಎತ್ತಿ ಕರ್ಕೊಂಡು ಹೋಗಿ ಯೋಚನೆ ಮಾಡಲ್ಲ. ಅದೇ ತಾನು ಕೂಡ ಹತ್ತುವಾಗ ತನ್ನ ಜೊತೆಗೆ ಯಾರೆಲ್ಲ ಹತ್ತಲಿಕ್ಕೆ ಯೋಗ್ಯರಿದ್ರು ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಆ ಕೆಲಸ ಮುಗಿದ ಮೇಲೂ ಆ ಗೌರವ ನಾನು ಹಾಗೆ ಉಳಿಸ್ಕೊಂಡಿರ್ತಾನೆ. ಹಾಗಾಗಿ ಯಸ್ಮಾತ್ ನೋ ಉದ್ವಿಜತೆ, ಯಾರು ನಿಂತಾಗ ಲೋಕ ಅವನ ಬಗ್ಗೆ ಭಯ ಪಡುವುದಿಲ್ಲವೋ, ಯಾರನ್ನು ಅಂದ್ರೆ ಯಾರು ಲೋಕವನ್ನ ಕಂಡು ಭಯ ಪಡುವುದಿಲ್ವೋ ಅಂಥವನು ಮೇ ಪ್ರಿಯ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ ನ ಉದ್ವಿಜತೆ, ಯಾರಿಂದಲೂ ಭಯಪಡದ, ಯಾರನ್ನೂ ಭಯಪಡಿಸದ ವ್ಯಕ್ತಿ ಯಾರಿದ್ದಾನೋ ಅವನು ನನಗೆ ಬಹಳ ಇಷ್ಟ. ಮತ್ತೆ ಅವನು ಹೇಗಿರ್ತಾನೆ, ಹರ್ಷ ಅಮರ್ಷ ಭಯೋದ್ವೇಗೈ ಮುಕ್ತ. ಹರ್ಷ ಅಮರ್ಷ ಭಯ ಉದ್ವೇಗ. ಅಮರ್ಷ ಅಂದ್ರೆ ಕೋಪ, ಹರ್ಷ ಅಂದ್ರೆ ಸಂತೋಷ, ಅಮರ್ಷ ಅಂದ್ರೆ ಕೋಪ, ಭಯ ಅಂದ್ರೆ ತಾನು ಮಾಡ್ಬೇಕಾದ ಕೆಲಸ ಆಗದೆ ಹೋಗುವುದರಿಂದ ಆಗುವ ಒಳಗಿನಿಂದ ಒಂದು ತೊಂದರೆ, ಉದ್ವೇಗ ತುಂಬಾ ಟೆನ್ಷನ್ ಮಾಡ್ಕೊಂಡು ಎಲ್ಲರ ಮೇಲೆ ರೇಗಾಡ್ತಾ ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ಏನಾದ್ರೂ ಒಂದು ಕೆಲಸ ಹೇಳಿ ತಲೆ ಮೇಲೆ ಹಾಕ್ಬಿಟ್ರಂತೂ ಅವ್ನ ಕೈಗೆ ಸಿಕ್ಕರಾಗೆ ಸರ್ರಿ ಬೈದಾಕ್ಬಿಡ್ತಾನೆ. ಅಯ್ಯೋ ಇವನ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ನಾನು ಅಂತ ಅವನು ಇನ್ನೊಂದ್ಸರ್ತಿ ಆ ಕೆಲಸ ಇರುವಾಗ ಅವನ ಪಕ್ಕಕ್ಕಿರಲ್ಲ. ಅವನಿಗೆ ಕೊನೆಗೆ ಆ ಸಮಾಧಾನ ಮಾಡ್ಲಿಕ್ಕೆ ಅವನ ವೀಕ್ನೆಸ್ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಒಬ್ಬನ ಬಗ್ಗೆ ನಮಗೆ ಭಯ ಇರುತ್ತೋ ಅವಾಗ ಏನ್ ಮಾಡ್ತಾರೆ ಮನುಷ್ಯರು ಹೇಳಿ, ಅವನನ್ನ ತಣ್ಣ ಮಾಡ್ಲಿಕ್ಕೆ ಅವನ ಹತ್ರ ವೀಕ್ನೆಸ್ ಏನಿದೆ ಅಂತ ಹುಡುಕ್ತಾರೆ. ಅವನಿಗೆ ಸಂಪತ್ತು ಇಷ್ಟವೋ, ಸಿನಿಮಾಕ್ಕೆ ಹೋಗೋದೊಂದು ಇಷ್ಟನೋ, ಪಾರ್ಕಿಗೆ ಹೋಗೋದೊಂದು ಇಷ್ಟನೋ, ಇನ್ನೇನೇನು ಅವನಿಗೆ ಲೂಪ್ ಹೋಲ್ ಇದೆ, ವೀಕ್ನೆಸ್ ಇದೆ, ಅದನ್ನ ಹಿಡಿದು ಅವನನ್ನ ಆಟ ಆಡಿ ಶುರು ಮಾಡ್ತಾರೆ. ಯಾವಾಗ ಅವನು ಕ್ರಿಯೆಗೆ ಮಾತ್ರ, ಕೆಲಸಕ್ಕೆ ಮಾತ್ರ ತನ್ನನ್ನ ಡ್ಯೂಟಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾನೋ ಆವಾಗ ಬೇರೆ ಯಾವುದಕ್ಕೂ ಅವನು ಕೇಳಬೇಕಾಗಿಲ್ಲ. ಡ್ಯೂಟಿಯನ್ನು ರೆಸ್ಪೆಕ್ಟ್ ಇಟ್ಟುಕೊಂಡೇ ಅವನು ಡ್ಯೂಟಿ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಬೇರೆ ಎಲ್ಲ ಕ್ರಿಯೆಗಳು ಹೆದರ್ತಾವೆ. ಇವನನ್ನೇನಾದ್ರೂ ಇಂಟರ್ಪೊಲೇಟ್ ಮಾಡಿ ಹೇಗಾದ್ರೂ ಮಾಡಿ ಕೈ ಬಿಸಿ ಮಾಡೋಣ, ಕಾಲು ಬಿಸಿ ಮಾಡೋಣ, ಟೇಬಲ್ ಕೆಳಗೆ ನೋಡೋಣ ಅಂತೆಲ್ಲ ಅಂದಾಗ ಅವರಿಗೆ ಹೆದರಿಕೆ ಶುರುವಾಗುತ್ತೆ. ಅಂತ ಜನ ಅಲ್ಲ ಮಾರ್ರೆ ಅವರು, ಒಂದ್ಸಲ ಆಗಿದೆ ಕಪಾಳ ಮೋಕ್ಷ ನಮಗೆ ಅಂತ ಎದ್ದು ವಾಪಸ್ ಬರ್ತಾರೆ. ಅಂದ್ರೆ ಭಯ ಇರ್ಬೇಕು ಯಾವುದ ವಿಷಯದಲ್ಲಿ ಅಂದ್ರೆ ಅಧರ್ಮ ಮಾಡ್ಲಿಕ್ಕೆ ಹೋದಾಗ ಭಯ ಹುಟ್ಟಬೇಕು. ಅದ್ರ ಧರ್ಮದ ವಿಷಯಕ್ಕೆ ಅವನ ಹತ್ರ ಬರ್ಬೇಕಾದಾಗ ಯಾವ ಭಯ ಇರುವುದು. ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅವ್ರ ಹತ್ರ ಕೇಳ್ಬೋದು, ಆದ್ರೆ ನಾವೇನೋ ಕೆಟ್ಟ ಕೆಲಸ ಮಾಡ್ತೇವೆ ಅವ್ರ ಹತ್ರ ಕೇಳೋಣ ಅಂದ್ರೆ ಭಯ ಪಡಬೇಕು, ಆ ಭಯ ಇರ್ಬೇಕು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಲೋಕ ಯಾವುದೇ ಕಾರಣ, ಲೋಕ ಅಂದ್ರೆ ಅಲ್ಲಿ ಸಾಮಾನ್ಯ ತಿಳುವಳಿಕೆ ಉಳ್ಳಂತಹ ಸಾಮಾನ್ಯ ಜನ, ನಮ್ಮ ಸುತ್ತ ಇರೋರು ಯಾರೇ ಆಗಿರ್ಬೋದು, ಇಂಥವ್ರು ಅಂಥವ್ರು ಅಂತಲ್ಲ, ಲೋಕದ ಎಲ್ಲರೂ ಕೂಡ. ಇದು ತಪ್ಪು ಮಾಡೋನು ಲೋಕದಲ್ಲಿ ಒಂದು ಪಾರ್ಟ್ ಅಷ್ಟೇ ಹೊರತು ಅವನು ಲೋಕನೇ ಅಲ್ಲ, ಅವನಿಗೆ ಲೋಕನೇ ಇಲ್ಲ. ಅವನು ಇದ್ದಿದ್ರೆ ಹಾಗೆಲ್ಲ ಯೋಚನೆ ಮಾಡ್ತಾನೆ ಇರ್ಲಿಲ್ಲ. ಅವನು ಬೇರೆ ಲೋಕಕ್ಕಿಂತ ಬೇರೆಯಾಗಿ ಏನೋ ಕತ್ತಲೆಯ ಕೆಲಸ ಆದ್ರಿಂದಾಗಿ ಅವನು ಈ ಅಧರ್ಮದ ದಾರಿಯನ್ನು ಹುಡುಕ್ತಾ ಇರ್ತಾನೆ. ಅಂತವನು ಭಯಪಟ್ಟರೆ ಸಮಸ್ಯೆ ಅಲ್ಲ. ಒಬ್ಬ ನಾಯಕ ಸಮರ್ಥನಾಗಿ ನಡೀತಾ ಇದ್ದಾನೆ ಅಂತ ಗೊತ್ತಾಗುದು ಯಾವಾಗ ಅಂತಂದ್ರೆ, ಈ ಕತ್ತಲಲ್ಲಿರುವ ನರಿಗಳೆಲ್ಲ ಊಳಿಲಿಕ್ಕೆ ಶುರು ಮಾಡ್ತಾ ಇವೆ ಅಂದ್ರೆ
ನಾಯಕನ ಸ್ಥಾನದಲ್ಲಿ ಕೂತವನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇನ್ನೇನು ಪ್ರತ್ಯೇಕ ಕೆಲಸ ಮಾಡ್ಬೇಕಾಗಿಲ್ಲ. ಯಾರ ಮುಖವಾಡ ಏನು ಅಂತ ಗೊತ್ತಾಗುವಂತೆ ಮಾಡುವುದಷ್ಟೇ ಒಬ್ಬ ರಾಜನ ಕೆಲಸ. ಉಳಿದದ್ದು ಜನರೇ ಮಾಡ್ಕೊತಾ ಇರ್ತಾರೆ ವ್ಯವಸ್ಥೆ. ಅದೇನಾಗ್ಬೇಕು, ನೆಕ್ಸ್ಟ್ ಅವನನ್ನು ಎಬ್ಬಿಸ್ಬೇಕು, ಬೀಳಿಸ್ಬೇಕು, ಕೂಡಿಸ್ಬೇಕು, ಹಾರಿಸ್ಬೇಕು, ರಾಕೆಟ್ ಬಿಡ್ಬೇಕು ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ಯಾವುದಕ್ಕೂ ಭಯ ತನ್ನ ಹತ್ರ ಬರ್ಲಿಕ್ಕೆ ನಿಮ್ಗೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಭಯ ಇಲ್ಲ. ಮತ್ತೆ ನಾನು ಕೂಡ ನಿಮ್ಮ ಹತ್ರ ಬರ್ಲಿಕ್ಕೆ ಏನೋ ತಪ್ಪು ಮಾಡಿ ಜನರ ಹತ್ರ ಹೋಗಿ ನಾಳೆ ಹೇಗ್ ಮಾತಾಡುದು ಅನ್ನೋ ಪರಿಸ್ಥಿತಿ ಬಾರದಂತೆ ನನ್ನ ಕೈ ಶುದ್ಧ ಬಾಯಿ ಶುದ್ಧ ಇದ್ರೆ ಅವಾಗ ನಾನು ಯಾವತ್ತೂ ಕೂಡ ಯಾರಿಗೂ ಹೆದರ್ಬೇಕಾಗಿಲ್ಲ. ನಾನು ಯಾರಿಗೂ ಹೆದರಲ್ಲ, ನಾನು ಯಾರನ್ನು ಹೆದರಿಸ್ತಿಲ್ಲ. ಆಮೇಲೆ ಇದೆಲ್ಲದರ ಜೊತೆಗೆ ವೈಯಕ್ತಿಕವಾಗಿ ಅವನಲ್ಲಿರುವ ವೀಕ್ನೆಸ್ ಇದು ಬರಬಾರ್ದು. ಯಾವುದು ಒಂದು ಯಾವ್ದಾವುದೋ ಸಣ್ಣ ಪುಟ್ಟ ಆಸೆಗಳಿಂದ ತೃಪ್ತಿ ಪಟ್ಟು ಸಂತೋಷ ಪಟ್ಟು ಅದಕ್ಕೆ ಶರಣಾಗ್ಬಿಡುದು, ಅಥವಾ ಯಾವುದೋ ಒಂದು ಕೆಲಸ ಇಷ್ಟ ಆಗ್ಲಿಲ್ಲ ಅಂದ ತಕ್ಷಣ ಸಿಕ್ಕಾಬಟ್ಟೆ ರೇಗಾಡ್ಬಿಡುದು. ಈ ಕೆಲವರು ಈ ಆಟದಲ್ಲಿ ಆಗುವಾಗ ಬೇಕು ಅಂತ ಎದುರಾಳಿಯನ್ನ ರೇಗಿಸ್ತಾರೆ. ಏನೋ ಬಾಲ್ ಹಾಕಿದಾಗ ಈಗ ಮಾಡಿ ಸುಮ್ನೆ ಕೈ 2 ಸರ್ತಿ ಸುತ್ತಿ ವಾಪಸ್ ಹೋಗ್ಬಿಡುದು. ಅವನೊಂಥರ ಇರಿಟೇಟ್ ಆಗ್ತಾ ಇರ್ತಾನೆ. 2ನೇ ಸರ್ತಿ ಮತ್ತೆ ಬಂದಾಗ ಅವನು ತಾಳ್ಮೆಯವನಾಗಿದ್ರೆ ಅದಕ್ಕೆ ಚೆನ್ನಾಗಿ ಉತ್ತರ ಕೊಡ್ತಾನೆ. ಅವನ್ ತಾಳ್ಮೆಯವನಲ್ಲ ಅಂದ್ರೆ ಹೊಡಿಬೇಕು ಅಂತ ಹೋಗ್ತಾನೆ. ಅದು ನಿಜವಾಗ್ಲೂ ಅವನ ಕೈಗೆ ಸಿಕ್ಕಿ ಅವನು ತಾನೇ ತನ್ನ ವಿಕೆಟ್ ಒಪ್ಪಿಸಿ ಹೊರಟೋಗ್ತಾನೆ. ಅದರಿಂದಾಗಿ ಎದುರುಗಡೆಯವರನ್ನ ರೇಗಿಸುವುದು ಕೂಡ ಒಂದು ಟೆಕ್ನಿಕ್ ನಮ್ಮನ್ನ ಬೀಳಿಸ್ಲಿಕ್ಕೆ. ಅದರಿಂದಾಗಿ ಯಾವ ಕಾರಣಕ್ಕೂ ಸಿಟ್ಟಿಗೆ ಹೇಳುವ ಕಾರ್ಯದಲ್ಲೂ ಕೂಡ ಮೈ ಮರೆತು ಸಿಟ್ಟು ಬರಬಾರ್ದು. ಸಿಟ್ಟು ಕೆಲವೊಮ್ಮೆ ಬರ್ಬೇಕು, ಸಿಟ್ಟು ಬೇಕಾಗತ್ತೆ. ಇಲ್ಲಾಂದ್ರೆ ಕೆಲವೊಂದ್ ಸರ್ತಿ ಸಮಾಜದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಸಿಟ್ಟಿನಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಮರ್ತೋಗುವ ಸಿಟ್ಟು ಬರಬಾರ್ದು. ಸಿಟ್ಟು ಬಂದಾಗ್ಲೂ ಅವನ್ ಏನ್ ಕೇಳ್ತಾ ಇದ್ದಾನೆ, ನಾನು ಅದಕ್ಕೇನು ಉತ್ತರ ಕೊಡ್ಬೇಕಿದೆ, ಅದರಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಒಳಗಿನಿಂದ ಕೂಲ್ ಆಗಿರ್ಬೇಕು. ಹೊರಗಿನಿಂದ ಈ ತಾಯಿ ಕೆಲವೊಮ್ಮೆ ಮಗು ಮಾಡುವುದನ್ನ ನೋಡಿ ಒಳಗಿನ ನಗು ಬರ್ತಾ ಇರುತ್ತೆ ಅವಳಿಗೆ. ಆದ್ರೆ ಹಾಗೆ ನಕ್ಕು ಬಿಟ್ರೆ ನಾಳೆ ಆ ತಪ್ಪನ್ನು ಮತ್ತೆ ಮಗು ಮಾಡ್ತಿರುತ್ತೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡಾಗ ಮಾಡುತ್ತಾಳೆ. ಪಕ್ಕಕ್ಕೆ ಬಂದು ನಗ್ತಾಳೆ, ಆದ್ರೆ ಅದ್ರ ಮುಂದೆ ನಗು ತೋರಿಸಲ್ಲ, ಸಿಟ್ಟು ಮಾಡ್ಕೊಂಡೇ ಇರ್ತಾಳೆ. ಹಾಗೆ ತನ್ನ ಕಂಟ್ರೋಲ್ ಅಲ್ಲಿರುವ ಸಿಟ್ಟು ಅದು ಬೇಕು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಹಾಗಲ್ಲ. ಬಿಡ್ಬೇಕಾದದ್ದು ಯಾವ್ದು, ಮುಕ್ತವಾದದ್ದು ಯಾವ್ದು ಅಂತಂದ್ರೆ ತನ್ನ ಕೈ ಮೀರುವ ತಾನೇ ಎಲ್ಲ ಗ್ಲಾಸ್ ಪುಡಿ ಆದ್ಮೇಲೆ ಇದ್ಯಾರು ಹೊಡೆದಿದ್ದು ಅಂತ ಅವನಿಗೆ ಕೇಳುವಂಗ ಆಗ್ಬಾರ್ದು. ಸಿಟ್ಟಲ್ಲಿ ಏನ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ, ನಾನೇನೋ ಬೈದ್ ಬಿಟ್ನ, ಹೋಗ್ಲಿ ಬಿಡುತ್ತೆ, ತಲೆ ತಗೋಬೇಡ, ಎಲ್ಲ ವ್ಯವಸ್ಥೆ ಆದ್ಮೇಲೆ ತಲೆ ತಗೋಬೇಡ ಅಂದ್ರೆ. ಹಾಗಾಗಿ ಹರ್ಷ, ಅಮರ್ಷ, ಭಯ, ಉದ್ವೇಗ. ಭಯವೂ ಅಷ್ಟೇ, ಅದು ಅವನದ್ದೇ ವೀಕ್ನೆಸ್ ಆಗಿದ್ರೆ ಭಯ ಆಗಿರುತ್ತೆ. ಯಾವ ಕಾರ್ಯಕ್ಕೂ ಕೂಡ ಸಾತ್ವಿಕತೆಯ ದಾರಿಯಲ್ಲಿ ಹೋಗುವವನಾದ್ರೆ ಅವನಿಗೆ ಭಯ ಇರುವುದಿಲ್ಲ. ಆ ವಿಷಯದಲ್ಲಿ ಭಯ ಪಡಬೇಕಾದ ಅಗತ್ಯ ಇಲ್ಲ. ಮತ್ತು ಉದ್ವೇಗ, ಟೆನ್ಷನ್, ಸಿಕ್ಕಾಪಟ್ಟೆ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಏನೇನೋ ತಾನೇ ಹೊಸ ಹೊಸ ಆಲೋಚನೆಗಳನ್ನ ಮಾಡ್ಕೊಂಡು ಅದಾಗದೆ ಹೋದಾಗ ಇನ್ನೇನೋ ಆಗ್ಬಿಡುತ್ತೆ. ಅಂದ್ರೆ ಈ ಟೆನ್ಷನ್ ಒಂದು ಎಲ್ಲಿಂದ ಬರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಊಹಿಸುವುದ್ರಿಂದ ಬರುತ್ತೆ. ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ, ಅದ್ ನಾನು ಅನ್ಕೊಂಡ ಹಾಗೆ ಆಗದೆ ಹೋದ್ರೆ, ಈ ಇನ್ನೊಬ್ರು ಯಾರಾದ್ರೂ ಬಂದಲ್ಲಿ ಕೂತು ಬಿಟ್ರೆ, ನನಗೆ ಬೇಕಾದ ಸಿಗದೆ ಹೋದ್ರೆ, ಈ ಒಳಗಿನ ಊಹೆಗಳಿಂದಾಗಿ ಅದು ನಮ್ಮ ಕ್ರಿಯೆಯಲ್ಲಿ ಕಾಣುತ್ತೆ. ಏನೋ ಟೆನ್ಷನ್ ಇದ್ದಾಗ ಫೋನ್ ಹಿಡ್ಕೊಂಡು ಅಲ್ಲಿಂದ ಇಲ್ಲಿ, ಫೋನ್ ಅಂತ ಅದಕ್ಕೆ ಹೆಸರು, ಇವನಿಗಲ್ಲ. ಮೊಬೈಲ್ ಅಂದ್ರೆ ಏನು, ತಿರುಗಾಡುವಂತದ್ದು ತಾನೆ. ಮೊಬೈಲ್ ಲ್ಯಾಬ್ ಅಂದ್ರೆ ಏನು, ತಿರುಗಾಡುವ ಲ್ಯಾಬ್ ಅಂತ. ನಾವು ಅದು ಕಿವಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ನಾವು ತಿರುಗಾಡ್ತಾ ಇರ್ತೇವೆ. ಟೆನ್ಷನ್ ಅಲ್ಲಿಂದ ಈ ನಮ್ಮ ದೇಹದ ಕ್ರಿಯೆಯಲ್ಲಿ ಕಾಣುತ್ತೆ. ಒಬ್ಬ ಟೆನ್ಷನ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗ ಅವನ ದೇಹದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿ ಗೊತ್ತಾಗುತ್ತೆ, ಒಳಗಿನ ಟೆನ್ಷನ್ ಇದೆಯಾ ಅಥವಾ ಕೂಲ್ ಆಗಿದ್ದಾನ ಅಂತ. ಅಂದ್ರೆ ಆ ಹೊರಗಿನ ನಮ್ಮ ಟೆನ್ಷನ್ ಅನ್ನೋದು ನಮ್ಮ ಕ್ರಿಯೆಯಿಂದ ಗೊತ್ತಾದಾಗ ಎದುರಾಳಿ ಅವನು ಆ ಮಧ್ಯದ ಯಾವುದೋ ಒಂದು ಗ್ಯಾಪ್ ಅನ್ನು ಉಪಯೋಗಿಸಿಕೊಂಡು ನಮ್ಗೆ ಗೊತ್ತಾಗದಂತೆ ನಮ್ಮ ಕೈಯಿಂದ ತನಗೆ ಬೇಕಾದ ಕೆಲಸ ಮಾಡಿಸ್ಕೊಂಡ್ಬಿಡ್ತಾನೆ. ಅದರಿಂದಾಗಿ ಹರ್ಷಾಮರ್ಷ ಭಯೋದ್ವೇಗ, ಇದು ಲೋಕದ ವಿಷಯದಿಂದ ನಾನು ಹೇಳಿದ್ದು. ಇನ್ನು ಅಂತರಂಗದ ದೃಷ್ಟಿಯಿಂದ ಕೂಡ ಈ ಟೆನ್ಷನ್ ಇದ್ರೆ ಧ್ಯಾನ ಸ್ಥಿರವಾಗುದಿಲ್ಲ. ಟೆನ್ಷನ್ ಇದ್ದಾಗ ಧ್ಯಾನ ತಪ್ಪಿ ಹೋಗುತ್ತೆ. ಇದೆಲ್ಲವೂ ಕೂಡ ಧ್ಯಾನಕ್ಕೆ ತುಂಬಾ ಅಪಾಯಕಾರಿ. ಅತ್ಯಂತ ಖುಷಿಯಲ್ಲಿ ಕೆಲವರು ಭಾರಿ ಖುಷಿಯಲ್ಲಿ ಮಾತು ಕೊಟ್ಟು ಬಿಡ್ತಾರೆ, ಅದು ಹೊಸದಾಗಿ ಕೊಡ್ಬೇಕಾದ ಮಾತೇ ಆಗಿರಲ್ಲ. ಆದ್ರೆ ತುಂಬಾ ಖುಷಿ ಆದ ತಕ್ಷಣ ತಗೋ ನನ್ ರಾಜ್ಯ ಕೊಟ್ಬಿಟ್ಟಿದ್ದೇನೆ ಅಂತ ಇವನು ಎಲ್ಲಿ ಇರ್ತಾನೆ, ಆಮೇಲೆ ತೋಡಲ್ಲಿ ಇರ್ತಾನ, ಹೇಳುವಾಗ ಭಾರಿ ಖುಷಿಯಲ್ಲಿ ಹೇಳ್ಬಿಡುದು. ಹಾಗೆ ಖುಷಿಯಿಂದ ಯಾವತ್ತೂ ತೀರಾ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಿದ್ ಹೋಗ್ಬಾರ್ದು. ಮನಸ್ಸು ಒಂದ್ ಸ್ವಲ್ಪ ಕೂಲ್ ಆಗ್ಬೇಕು, ಯೋಚನೆ ಮಾಡ್ಬೇಕು. ನಾನು ಅದು ಬಹಳ ಹುಮ್ಮಸ್ಸು ಬಂದ ತಕ್ಷಣ ಒಳ್ಳೆ ಕೆಲಸ ಮಾಡ್ಬಿಡ್ಬೇಕು ಅಂತ ಹೇಳಿದ ತಕ್ಷಣ ಕಿಸೆಯಲ್ಲಿದ್ದ ಎಲ್ಲ ದುಡ್ಡು ತೆಗೆದು ದಾನ, ಯಾರೋ ಒಬ್ರು ಉಪನ್ಯಾಸ ಮಾಡದೇ ಇರ್ತಾರೆ, ನೀವು ತುಂಬಾ ದಾನ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ ಅಂತ. ಇವ್ನಿಗೆ ಅವ್ರ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾದ್ರೆ ಯಾರಾದ್ರೂ ಒಂಚೂರು ಕೊಡ್ರಿ, ನಾನು ಅಲ್ಲಿ ತನಕ ಹೋಗ್ಬೇಕು ಅಂತ ದಾನ ಮಾಡ್ಬಿಟ್ಟು ಈಗ ವ್ಯವಸ್ಥೆ ಆಗ್ಬಿಟ್ಟಿದೆ ಅಂತ. ಅತಿಯಾದ ಹರ್ಷದಿಂದಲೂ ನಿರ್ಧಾರ ತೆಗೆದುಕೊಳ್ಳುವುದಲ್ಲ, ಅದು ಧ್ಯಾನಕ್ಕೂ ತೊಂದರೆ, ಲೋಕಕ್ಕೂ ತೊಂದರೆ. ಅತ್ಯಂತ ಉದ್ವೇಗದಲ್ಲೂ ಕೂಡ ತೆಗೆದುಕೊಳ್ಳುವ ನಿರ್ಧಾರ, ಧ್ಯಾನ ಎರಡೂ ಹಾಳಾಗುತ್ತೆ. ಇದು ಲೋಕಕ್ಕೂ ಅಪಾಯಕಾರಿ,
ಲೋಕಾತೀತನ ಚಿಂತನೆಗೂ ಅಪಾಯಕಾರಿ ಅನ್ನೋ ದೃಷ್ಟಿಯಿಂದ ಇದು ಎಚ್ಚರದಲ್ಲಿರ್ಬೇಕು. ಹೀಗಿದ್ದವನು ಮೇ ಪ್ರಿಯ. ಅಂದ್ರೆ ದೇವರು ಹೇಳುವ ಈ ಪ್ರತಿಯೊಂದು ಮಾತು ಕೂಡ ನಾವು ನೈಜವಾದ ನಮ್ಮ ನಿತ್ಯದ ಬದುಕಿನಲ್ಲೂ ಸರಿಯಾಗಿರುವುದು ಮತ್ತು ಭಗವಂತನ ಜೊತೆಗೆ ಇರುವುದು ಎರಡೂ ಕೂಡ ಸಮಾನ. ಅದು ಇದೊಂದು ಬೇರೆನೇ ಜೀವನ, ಇದೊಂದು ಬೇರೆನೇ ಜೀವನ ಅಂತಲ್ಲ. ಅಧ್ಯಾತ್ಮ ಜೀವನ ಮತ್ತು ಲೋಕ ಎರಡೂ ಸಮಾನ ದಾರಿಯಲ್ಲೇ ಹೋಗುವಂತದ್ದು. ಅದಕ್ಕೆ ಭಗವಂತನ ಜೋಡಣೆ ಆದಾಗ ಅವನು ಸೀದಾ ಅಲ್ಲಿಗೆ ಹೋಗ್ತಾನೆ. ಇಲ್ಲೇನಂದ್ರೆ ಇದು ಸ್ಟಾಪ್ ಬಂದ ತಕ್ಷಣ ಸ್ಟ್ರಕ್ ಆಗುತ್ತೆ, ಮುಂದಿನ ಹೋಗೋದಕ್ಕೆ ಡೀಸೆಲ್ ಇಲ್ಲ. ಯಾಕಂದ್ರೆ ಬೇಕಾದ ಈ ಲೋಕದಿಂದ ಆಚೆಗಿರುವವನ ಬಗ್ಗೆ ಎಚ್ಚರ ಇದ್ರೆ ಮಾತ್ರ ಆ ಲೋಕದ ತನಕವೂ ಕೂಡ ಅವನ ಹತ್ರ ಫ್ಯೂಲ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಅರಿವು ಅವನ ಹತ್ರ ಇದೆ. ಆ ಅರಿವು ಇಲ್ಲದೆ ಇದ್ದಾಗ ಈ ಅರಿವು ಎಲ್ಲಿಯ ತನಕ ಮುಟ್ಟಬಹುದು? ಪ್ರಕೃತಿಯ ಕೊನೆ ತನಕ ಮುಟ್ಟುತ್ತೆ. ಆ ಪ್ರಕೃತಿಯಿಂದ ಆಚೆಗೆ ಅವನಿಗೇನು ಗೊತ್ತಿಲ್ಲ ಅದನ್ನಾಗೆ ಅವನ ಆ ಪ್ರಯಾಣ ಅಲ್ಲಿಗೆ ನಿಂತು ಹೋಗುತ್ತೆ. ಹಾಗಾಗಿ ಭಗವಂತನ ಎಚ್ಚರ ಇದ್ದು ಆ ಪ್ರಯಾಣ ಮಾಡಿದ ಅಂದ್ರೆ ಆಗ ಲೋಕಾಂತರಗಳ ಪ್ರಯಾಣವೂ ಕೂಡ ಅವನಿಗೆ ಎಚ್ಚರದಿಂದ ಕೂಡಿರುತ್ತೆ. ಅದರಿಂದಾಗಿ ಮುಂದಿನ ಜನ್ಮಗಳಲ್ಲೂ ಕೂಡ ಆತನಿಗೆ ಬದುಕಿನಲ್ಲಿ ಏನ್ ಸಾಧಿಸ್ಬೇಕು ಅದರ ಎಚ್ಚರ ಇರುತ್ತೆ, ನೆನಪು ಇರುತ್ತೆ. ಅದರಿಂದಾಗಿ ಅವನು ಹಿಂದಿನ ಕ್ಲಾಸಿಂದ ಕಲ್ತದ್ದನ್ನೆಲ್ಲ ನೆನಪಿಟ್ಟುಕೊಂಡು ಮುಂದಿನ ಕ್ಲಾಸಿಗೆ ಅದನ್ನ ಪೂರಕವಾಗಿ ಎಲ್ಲ ಹೋದ ವರ್ಷ ಕಲ್ತಿದ್ದು ಮರ್ತೋಯ್ತು ಅಂತ ಹೇಳಿ ಮತ್ತೆ 1, 2, 3, 4 ಅಂತ ಕಲಿತಾ ಕೂತ್ರೆ ಪ್ರತಿ ವರ್ಷ ಅದು ಪರೀಕ್ಷೆಯಲ್ಲಿ ನಾನು ಮರ್ತು ಬಂದಿದ್ದೇನೆ. ಯಾಕಂದ್ರೆ ನಾವು ಮಾಡುದು ಹಾಗೆ ಅಲ್ವಾ, ಎಲ್ಲ ಓದಿದ್ ಯಾಕೆ ಅಂದ್ರೆ ಪರೀಕ್ಷೆಯಲ್ಲಿ ಮರ್ತು ಬರ್ದ್ಮೇಲೆ ಮರ್ತು ಬರ್ಲಿಕ್ಕೆ ಅಂತ. ಹಾಗೆ ಅದರ ಪೂರಕ ಅಂಶಗಳನ್ನ ಬಿಟ್ಟುಕೊಡದೆ ಸಂಸ್ಕಾರ ರೂಪದಲ್ಲಿ ಮನಸ್ಸು ಜೊತೆಗೆ ಹೊತ್ಕೊಂಡು ಬರುತ್ತೆ. ಅದನ್ನ ಸಾಧಿಸಿ ತನ್ನ ಜ್ಞಾನದ ಹೆಚ್ಚಳವನ್ನ ಪಡಿತಾನೆ. ಭಗವಂತನ ಹತ್ರ ಇನ್ನು ಹೆಚ್ಚು ಹತ್ತಿರವಾಗ್ತಾನೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತೌ ವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅನಪೇಕ್ಷ, ಯಾರಿಂದಲೂ ಏನನ್ನು ಅಪೇಕ್ಷೆ ಪಡುವುದಿಲ್ಲ. ಶುಚಿ, ತುಂಬಾ ಶುಚಿ ಅಂದ್ರೆ ಯಾವ ದೊಡ್ಡ ಬ್ರ್ಯಾಂಡಿನ ಸೋಪ್ ಹಾಕ್ತಾನೆ ಅಂತಲ್ಲ. ನಮ್ಗೆ ಒಂದು ಶುಚಿ ಅಂದ ತಕ್ಷಣ ಅದೊಂದು ತಲೆಯಲ್ಲಿ ಹೋಗ್ಬಿಡುತ್ತೆ. ತುಂಬಾ ದೊಡ್ಡ ಸೋಪ್ ಹಾಕಿದ್ರೆ, ದೊಡ್ಡ ರೂಪಾಯಿ ಇದ್ದು ತುಂಬಾ ಜಾಸ್ತಿ ರೂಪಾಯಿ ಇದ್ದು ಸೋಪ್ ಹಾಕಿದ್ರೆ ಕ್ಲೀನ್ ಆಗುತ್ತೆ. ಕ್ಲೆನ್ಲಿನೆಸ್ ಅನ್ನೋದು ಹೊರಗಿನಿಂದ ಒಂದು ಬೇಕು, ಹೌದು. ಆದ್ರೆ ಅದರ ಜೊತೆಗೆ ಶುಚಿ ಅನ್ನುವ ಶಬ್ದದಿಂದ ಮಾನಸಿಕವಾದ ಶುಚಿಯೂ ಬೇಕು, ವಾಚಿಕವಾದ ಶುಚಿಯೂ ಬೇಕು, ಪರಿಸರದ ಶುಚಿಯೂ ಬೇಕು. ಸಮಗ್ರ ಶುಚಿಯನ್ನ ಕಾಯ್ದುಕೊಳ್ಳುವುದೇ ನಮ್ಮ ನಿಜವಾದ ಸಾಧನೆಯ ಒಂದು ಅಂಗ. ಅದು ಶೌಚಾಸನೆ ತ್ವಂಗ ಮಾತ್ರ ನ ಪೃಥಕ್ ಧರ್ಮ ಸಾಧನಂ. ನಾವು ಶೌಚ ಮತ್ತು ಆಸನಗಳನ್ನ ಸಾಧಿಸುವುದು ಕೂಡ ಒಂದು ಧರ್ಮದ ಅಂಗ, ಒಂದು ಪ್ರಾಮಾಣಿಕವಾದ ಬದುಕಿನ ಒಂದು ಭಾಗ ಅದು. ಅದರಿಂದಾಗಿ ಶುಚಿ, ಅತ್ಯಂತ ಶುಚಿಯಾಗಿ ಇರುವುದು. ದಕ್ಷ, ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸುವ ಮನಸ್ಥಿತಿಯಲ್ಲಿ ಚುರುಕು. ದಕ್ಷ ಅಂದ್ರೆ ಚುರುಕು. ಕೆಲವರು ಏನಂದ್ರೆ ಮಾಡ್ಲಿಕ್ಕೆ ಗೊತ್ತಿದೆ, ಅದನ್ನ ಮಾಡ್ಲಿಕ್ಕೆ 2 ದಿವಸ ತಗೋತಾರೆ. ಏನಾಗುತ್ತೆ, ತುಂಬಾ ನಿಧಾನ ಮಾಡಿ ಏನೋ ಮಾಡ್ಲಿಕ್ಕೆ ಹೋದ್ರೆ ಯಾವ್ದಕ್ಕೋಸ್ಕರ ಮಾಡ್ತೇವೋ ಆ ಕೆಲಸನೇ ಮುಗ್ದೋಗಿರುತ್ತೆ. ಮಾಡಿದ್ಮೇಲೆ ಏನು ಉಪಯೋಗ ಅದನ್ನ ತಂದು? ಆ ಕ್ಷಣಕ್ ಬೇಕು ಅಂತಂದಾಗ ಅದನ್ನ ಚುರುಕಾಗಿ ಹೇಗೆ ಮಾಡ್ಬೋದು, ಆ ಕೆಲಸವನ್ನ ಹೇಗೆ ಸಾಧಿಸಬಹುದು, ಆ ಕೆಲಸದಿಂದ 4 ಜನಕ್ಕೆ ಉಪಯೋಗ ಆಗುವುದನ್ನ ಸಮಯಕ್ಕೆ ಸರಿಯಾಗಿ ಹೇಗೆ ಒದಗಿಸಬಹುದು, ಇದು ಒಂದು ಗೊತ್ತಿರುವಂತಹ ಚುರುಕುತನ. ಈ ಚುರುಕು ಅಂದಾಗ ಎಲ್ಲೋ ಒಂದು ಸರ್ತಿ ಹೀಗೆ ಯಾವ್ದೋ ಹೊಸ ಮನೆಗೆ ಹೋದದ್ದು ಅಂದ್ರೆ ಸಾಕಾಗುದಿಲ್ಲ, ಅದು ಉಪಯೋಗಿಸಿಕೊಳ್ಳುವ ಚಾಕಚಕ್ಯತೆ ಬೇಕು, ಅದು ದಕ್ಷತೆ. ಒಬ್ರು ದೊಡ್ಡ ಫಿಸಿಕ್ಸ್ ಪ್ರೊಫೆಸರ್ ಏನೋ ಆಗಿರ್ಬೇಕು, ಸಿಕ್ಕಾಪಟ್ಟೆ ತುಂಬಾ ಸೈನ್ಸ್ ಅಲ್ಲಿ ಲೀಡ್ ಅಲ್ಲಿ ಇರುವ ಸೈಂಟಿಸ್ಟು, ಮತ್ತೆ ಯಾವ್ದೋ ಒಂದು ದೊಡ್ಡ ಪೋಸ್ಟ್ ಅಲ್ಲೂ ಇದ್ದವರು, ದೇಶದ ದೊಡ್ಡ ಏನೋ ಒಂದು ಸ್ಥಾನದಲ್ಲಿ ಇದ್ದವರು. ಅವ್ರ ಹೊಸ ಮನೆ ಒಕ್ಕಲಲ್ಲಿ ಎಲ್ಲ ಆಯ್ತು, ಪೂಜೆ ಗೀಜೆ ಎಲ್ಲ ಶುರುವಾಗ್ಲಿಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ದಾಸು ಬಂದು ಹೋಯ್ತು, ಎಲ್ಲ ಆಯ್ತು. ಏನೋ ಆಯ್ತು, ದೀಪ ಹಚ್ಬೇಕಿತ್ತು. ದೇವ್ರ ಮನೆಯಲ್ಲಿ ದೀಪ ಹಚ್ಲಿಕ್ಕೆ ಹೇಳಿದ್ರು. ಯಾರು ಮಾಡಿಸೋರಿದ್ರು ಅವ್ರು ಹೇಳಿದ್ರು. ಈ ಯಜಮಾನ ಅವ್ರು ನಿಂತಿದ್ರು, ಕತ್ತರಿಯಿಂದ ಕಟ್ ಮಾಡಿದ್ರು, ಅದನ್ನ ದೀಪಕ್ಕೆ ಹಚ್ಚಿ ಪಕ್ಕಕ್ಕಿಟ್ರು. ಅದು ಹೀಗಿಟ್ಟ ತಕ್ಷಣ ನೀವು ಹೊಸ ಮನೆಯಿಂದಾಗ ಅದು ಡಬ್ಬಿ ಎಲ್ಲ ಹಾಕಿಡುದು ಎಲ್ಲ ಇರುದಿಲ್ಲ, ಎಲ್ಲ ಹೊಸದೇ ಬಂದಿರುತ್ತೆ. ಪ್ಯಾಕು ಹೊಸ್ತಿತ್ತು, ಆ ಪ್ಯಾಕ್ ಅಲ್ಲಿ ಹಾಕಿ ನಿಲ್ಸಿದರೆ ಅದು ಬೆಂಡಗೆ ನೆಲಕ್ಕೆ ಹೀಗೆ ಹೊರಗೆ ಬೀಳ್ಲಿಕ್ಕೆ ಶುರುವಾಯ್ತು. ತಕ್ಷಣ ಮತ್ತೆ ಕೈಲಿ ಹಿಡ್ಕೊಂಡ್ರು. ಆಮೇಲೆ ಹೀಗೆ ಒಳಗ್ ಕೂತು ಪೂಜೆ ಮಾಡಿದ್ರೆ ಒಂದ್ ಕೈಲಿ ಅದನ್ನ ಹೀಗೆ ಹಿಡ್ಕೊಂಡಿದ್ದಾರೆ. ಅದನ್ನ ಇಟ್ರೆ ಕೆಳಗೆ ಬಿದ್ದೋಗುತ್ತೆ, ಬೀಳಿಸ್ಲಿಕ್ಕೆ ಬಿದ್ರೆ ತೊಂದರೆ ಆಗುತ್ತೆ, ಹಿಡ್ಕೊಳ್ಳೋದೇ ಇದ್ರೆ ತೊಂದರೆ ಆಗುತ್ತೆ. ಸರಿ, ಹಿಡಿದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೊಬ್ಬ ಸಣ್ಣ ಹುಡುಗ ಇದ್ದ. ಅವನೇನೋ ತಂದೆ ಅವ್ರು ಯಾರೋ ಜೊತೆಗೆ ಬಂದಿದ್ದಾನೆ, ಸಹಾಯಕ್ಕೆ ಬಂದಿದ್ದಾನೆ, ಬತ್ತಿ ಹಾಕೊಡ್ಲಿಕ್ಕೆ, ಗಂಟೆ ಹೊಡಿಲಿಕ್ಕೆ ಅದಕ್ಕೂ ಬಂದಿದ್ದಾನೆ ಹುಡುಗ. ಅವ್ನು ನೋಡ್ದ, ಅವ್ರು ಹಾಗೆ ಹಿಡ್ಕೊಂಡು ಕಷ್ಟ ಪಡ್ತಾ ಇದ್ರು. ಆಗಾಗ ಬೀಳ್ತಾ ಅಂತ ಅವ್ರ ಗಮನ ಎಲ್ಲ ಇಲ್ಲೇ ಇತ್ತು, ಈ ಪೂಜೆ ಕೆಲಸದಲ್ಲಿ ಇಲ್ಲವೇ ಇಲ್ಲ. ಬಿದೋಗುತ್ತೆ.
ಆ ಹುಡುಗ ಕೇಳಿದ ಕೊಡಿ ಸ್ವಾಮಿ ಅಂತ. ಚೆಲ್ಲತ್ತೆ. ಅವರು ಸಿಕ್ಕಾಪಟ್ಟೆ ದೊಡ್ಡವರಲ್ಲ, ನಿನಗೆಲ್ಲ ಆಗುದಿಲ್ಲ ಸುಮ್ನೆ ಇರು, ಕೊಡಿ ಸ್ವಾಮಿ ಅಂತ. ಅವನು ಸೀದಾ ಬಂದ, ತಗೊಂಡ, ಅಲ್ಲೇ ದೀಪ ಇತ್ತು, ಅದನ್ನ ಬೆಂಡ್ ಮಾಡದ, ಇನ್ನೊಂಚೂರು ದೀಪಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕದ, ಬೆಂಡ್ ಮಾಡದ, ದೀಪ ತುದಿಗೆ ಹಚ್ಚಿದ, ಒಂದ್ಸರ್ತಿ ತುದಿ ಒತ್ತಿದ, ಇಟ್ಟ, ಸೀದಾ ಹೋದ. ಇವರು ಫಿಸಿಕ್ಸ್ ಪ್ರೊಫೆಸರ್. ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ ಅಂತ 10 ದೊಡ್ಡ ದೊಡ್ಡ PPT ಪ್ರೆಸೆಂಟೇಶನ್ ಮೂಲಕ ದೊಡ್ಡ ದೊಡ್ಡ ಲ್ಯಾಬ್ ಅಲ್ಲೆಲ್ಲ 1000 ಜನ ಸೈಂಟಿಸ್ಟ್ ಗಳಿಗೆ ಬೋಧನೆ ಮಾಡಿದವರು. ಆದ್ರೆ ಇಲ್ಲಿ ಅವ್ರು ಕೆಲಸ ಮಾಡುವಾಗ ಅದು ವರ್ಕೇ ಆಗ್ಲಿಲ್ಲ, ತಲೆಗೆ ಹೊಳಿಲೇ ಇಲ್ಲ. ಅಯ್ಯೋ ಒಂದ್ಸರ್ತಿ ಹೀಗೆ ಬಂದ್ ಮಾಡಿ ಇಟ್ಬಿಟ್ರೆ ಕರಾಗುತ್ತೆ ಪ್ಲಾಸ್ಟಿಕ್, ದೀಪಕ್ ಹಚ್ಚಿದ್ರು ಮುಚ್ಚಿಟ್ಟ ಹೋದ. ಅಂದ್ರೆ ಇದು ಕಾಮನ್ ಸೆನ್ಸ್. ದಕ್ಷತೆ ಅಂತಂದ್ರೆ ಇದು ಕ್ರಿಯೆಯನ್ನ ಕಾರ್ಯರೂಪಕ್ಕೆ, ಅಂದ್ರೆ ಒಂದು ಗೊತ್ತಿರುವ ಅರಿವನ್ನ ಕಾರ್ಯರೂಪಕ್ಕೆ ತರುವುದು ಹೇಗೆ ಅನ್ನೋದು ಗೊತ್ತಿರ್ಬೇಕು. ಇದೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟದ್ದು. ಈ ತರ ಬೇಕಾದಷ್ಟು ತರ ದೊಡ್ಡ ಅವ್ರು ಯಾವ ತುಂಬಾ ಒದ್ದಾಡ್ತಾ ಇರ್ತಾರೆ. ಆ ಹಳ್ಳಿಯವರು ಸುಮ್ಮನೆ ಬಂದ್ರೆ ಈ ಮನೆಯನ್ನು ಇಟ್ಬಿಡ್ತಾರೆ. ಇವರು ಅಯ್ಯೋ ಇಷ್ಟು ಸುಲಭ ಇತ್ತ, ನಮ್ಗೆ ಗೊತ್ತೇ ಆಗ್ಲಿಲ್ಲ. ಇಷ್ಟೇ ದಕ್ಷತೆ ಅಂದ್ರೆ, ಮಾಡಬೇಕಾದ ಕೆಲಸವನ್ನ ಚುರುಕಾಗಿ ಎಷ್ಟು ಸುಲಭವಾಗಿ ಕ್ರಿಯಾರೂಪಕ್ಕೆ ತರಬಹುದು ಅನ್ನೋದನ್ನ ತಿಳಿದಿರ್ಬೇಕು. ಅದು ತಿಳಿದಿದ್ರೆ ದಕ್ಷ. ಇನ್ನು ಉದಾಸೀನ, ಇದೇನ್ರಿ ಕೃಷ್ಣನೇ ಇಷ್ಟು ಚೆನ್ನಾಗಿ ಎಲ್ಲ ಉದಾಸೀನದಿಂದ ಇರ್ಬೇಕು ಅಂತ ಹೇಳ್ತಾ ಇದ್ದಾನಲ್ಲ. ಉದಾಸೀನ ಮೇ ಪ್ರಿಯ ಅಂತ ಹೇಳಿದಾನೆ. ನಾ ಉದಾಸೀನನ್ನ ಕಂಡ್ರೆ ತುಂಬಾ ಇಷ್ಟ ಅಂತ. ಹಾಗಲ್ಲ, ಅಲ್ಲಿ ಉದಾಸೀನ ಅಂದ್ರೆ ಬರೀ ಉದಾಸೀನ ಅಂತ ಅಷ್ಟೇ ಶಬ್ದ ತಗೊಳುದಲ್ಲ. ಹಾಗೆ ನೀವು ಉದಾಸೀನ ಅಂತ ತಗೊಳುದಾದ್ರೆ ಶುಚಿಯಾಗಿರೋದನ್ನು ತಗೊಳ್ಬೇಕು, ಅನಪೇಕ್ಷ ಅನ್ನೋದನ್ನ ತಗೊಳ್ಬೇಕು. ಇಲ್ಲಿ ನನಗೇನೋ ಕೆಲಸ ಮಾಡಬಾರ್ದು ಅನ್ನುವ ಅಪೇಕ್ಷೆಯಿಂದ ಕೂತದ್ದು ಉದಾಸೀನದಿಂದ. ಅನಪೇಕ್ಷ ಬರ್ಲಿಲ್ಲ ಅಲ್ಲಿ. ಕೆಲಸ ಯಾರು ಮಾಡ್ತಾರೆ, ಇಲ್ಲಿದ್ರೆ ಹೀಗೆ ಸುಖವಾಗಿರ್ಬೋದು ಅಂತ ಅಂದುಕೊಂಡ್ರೆ ಅದೊಂದು ಅಪೇಕ್ಷೆ. ಅದ್ರಲ್ಲಿ ಅನಪೇಕ್ಷ ಬರ್ಲಿಲ್ಲ. ಆ ಹಿಂದಿನ ಎಲ್ಲ ಶಬ್ದಗಳ ಜೊತೆಗೆ ಈ ಶಬ್ದ ಇದೆ ಅಂದ್ರೆ ಏನೋ ಸ್ಪೆಷಲ್ ಹೇಳಿದಾನೆ ಅಂತ ಅರ್ಥ. ಹಾಗಾದ್ರೆ ಆ ಸ್ಪೆಷಲ್ ಏನು? ಉದಾಸೀನ ಅಂದ್ರೆ ಏನ್ ಅರ್ಥ ಹೇಳಿದ್ದು? ಉದಾಸೀನ ಅಂದ್ರೆ ಈ ಗುಣ ಬೇಕು ನಮ್ಮಲ್ಲಿ. ಎಲ್ಲಿ ಅಂದ್ರೆ ನಾವೇನೋ ಒಂದು ತಿಳ್ಕೊಂಡಿರ್ತೇವೆ, ಹೀಗೆ ಮಾಡಿದ್ರೆ ಕರೆಕ್ಟ್ ಅಂತ. ಮನೆಯಲ್ಲಿ ಅವರ ಅವ್ರದ್ದು ನಮ್ ಜನರೇಷನ್ ಗ್ಯಾಪ್ ಅಂತ ಒಂದು ದೊಡ್ಡ ಶಬ್ದ ಇದೆಯಲ್ವಾ, ಈ ಶಬ್ದದ ಪ್ರಕಾರ ಅವ್ರೇನೋ ಬೇರೆನೇ ಮಾಡ್ತಿರ್ತಾರೆ. ಬೇರೆನೆ ಮಾಡುವಾಗ ನಾವ್ ಹೇಳಿದ್ ಕೇಳಲ್ಲ, ಅವ್ರು ಮಾಡೋದು ನಮ್ಗೆ ಸರಿ ಬರಲ್ಲ. ಆದ್ರೆ ಅವ್ರು ಕೆಟ್ಟದ್ದೇನು ಮಾಡ್ತಿಲ್ಲ, ಆದ್ರೆ ಅದು ಅವರಿಗೆ ಹಾಗೆ ಮಾಡಿದ್ರೇನೆ ಸಮಾಧಾನ ಆಗ್ತಾ ಇರುತ್ತೆ. ಆಗ ನೀವು ಮಾಡಿದ ತಪ್ಪು ಅಂತಾನು ಹೇಳಲಿಕ್ಕೆ ಹೋಗುದಲ್ಲ, ಅಥವಾ ನಾವು ಹೇಳಿದ್ದೆ ಸರಿ ಇತ್ತು ಅಂತಾನು ಮಾತಾಡೋದಲ್ಲ. ಆ ಕೆಲಸ ಅವ್ರು ಮಾಡಿದರೆ ಬಿಟ್ಬಿಡ್ಬೇಕು. ಉದಾಸೀನ ಅಂದ್ರೆ ಅವ್ರವ್ರು ಮಾಡುವ ನಂಬಿಕೆಯ ಕೆಲಸಗಳೇನಿದೆ ಆ ವಿಷಯದಲ್ಲಿ ನಾವು ಹೆಚ್ಚು, ಅದರಿಂದ ಸಾಮಾಜಿಕವಾಗಿ ದೊಡ್ಡ ಅಪಾಯ ಇಲ್ಲ, ಅದರಿಂದ ಏನೋ ದೊಡ್ಡ ಅನರ್ಥ ಆಗುದಿಲ್ಲ ಅಂತಂದಾಗ ನಾನು ಸುಮ್ನೆ ನೆಗ್ಲೆಕ್ಟ್ ಅನ್ನೋ ಶಬ್ದ ನಾನು ಸುಮ್ನೆ ಹೇಳಿದ್ದು. ಅದರ ಅರ್ಥ ಏನು ಅಂದ್ರೆ ಮೌನವಾಗಿದ್ಬಿಡುದು, ಅದ್ರ ಬಗ್ಗೆ ಏನೂ ತಲೆ ಕೆಡಿಸಿಕೊಳ್ಳದೆ ತುಂಬಾ ದೊಡ್ಡ ಗಲಾಟೆ ಆಗದಂತೆ. ಯಾಕೆಂದ್ರೆ ಆಗುವ ಸಾವಿರಾರು ಕೆಲಸದ ಮಧ್ಯದಲ್ಲಿ ಈ ಒಂದು ಜಗಳದಿಂದ ಆ ಹಬ್ಬದ ವಾತಾವರಣವೇ ನಾವು ಹಾಳು ಮಾಡ್ತೇವೆ ಅಂತ ಅನ್ನೋ ಗಲಾಟೆ ಆಗಿದ್ರೆ ಅದರಿಂದ ಸುಮ್ಮನೆ ಇದ್ರೆ ಆ ಹಬ್ಬ ಚೆನ್ನಾಗಾಗುತ್ತೋ ಇಲ್ಲೋ? ಇಲ್ಲ, ಅವ್ರೇನಂದ್ರೆ ದೀಪವನ್ನ ಇದ್ರ ಮೇಲೆ, ಭತ್ತದ ಮೇಲೇನೆ ಇಡಬೇಕು. ಬೇಡ, ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾದ್ರೂ ಜಾರಿ ಬೀಳುತ್ತೆ, ಸ್ವಲ್ಪ ಹೊತ್ತಾದ್ರೆ ಯಾರು ಒಂದು ಓಡಾಡೋರು ಅದ್ರ ಮೇಲೆ ತಾಗಿ ಇದಾದ್ರೆ ಇಲ್ಲ ಅದು ನೆಲದಲ್ಲಿ ಇಟ್ಟರೆ ಸರಿ ಆಗುದಿಲ್ಲ. ಯಾವಾಗ್ಲೂ ಧಾನ್ಯ ಲಕ್ಷ್ಮಿ ಇದ್ರೆ ದೀಪದ ಮೇಲೆನೆ ಇರ್ಬೇಕು ಅಂತ ಅವ್ರದೊಂದು ಹಠ. ಇಲ್ಲ ಅದಕ್ಕೊಂದು ತಟ್ಟೆ ಕೊಡ್ತೇನೆ, ಇಲ್ಲ ಅದು ದೀಪನೇ ಇಡ್ಬೇಕು, ತಟ್ಟೆ ಇಟ್ಟು ದೀಪದ ಮೇಲೆ ಇಡುದಿಲ್ಲ, ಏನೋ ಒಂದು ಅವ್ರದೇ ಒಂದು ಯೋಚನೆ ಇರುತ್ತೆ. ಆಯ್ತು, ಮಾಡ್ಕೊಳ್ಳಿ. ಬಿದ್ರೆ ಮತ್ತೊಮ್ಮೆ ಅವರಿಗೆ ಗೊತ್ತಾಗುತ್ತೆ, ಬೀಳದೆ ಇದ್ರೆ ಅವ್ರ ಪ್ರಕಾರ ಅನ್ಕೊಂಡಾಗ ಆಯ್ತು. ಅಂದ್ರೆ ಸಣ್ಣ ವಿಷಯಕ್ಕೆ ನಾವೊಂದು ರಾದ್ದ ಅಂತ ಮಾಡುವಂತ ಪ್ರಸಂಗ ಇದ್ದಾಗ ಸುಮ್ಮನೆ ಬಿಟ್ಬಿಡ್ಬೇಕು. ಅದು ಉದಾಸೀನ. ಇದು ಇನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ನಾನು ಆಳಕ್ಕೆ ಹೋಗ್ಬೇಕು, ಅದನ್ನು ಹೇಳಿಲ್ಲ. ಉಪಾಸನೆಯ ದೃಷ್ಟಿಯಿಂದ ಅವರು ತೀರಾ ಬೇರೆ ಏನು ಉಪಾಸನೆ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಯಾವುದನ್ನ ಶಾಸ್ತ್ರೀಯವಾಗಿ ಹೇಳಿದ್ದಾರೋ ಅದು ಅವ್ರಿಗೆ ಅರ್ಥ ಆಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದನ್ನ ನೀವು ಮಾಡುದೆಲ್ಲ ವೇಸ್ಟ್, ತಪ್ಪು ಅಂತ ಹೇಳಿ ಅವರನ್ನ ದಾರಿ ಕೆಡಿಸದೆ, ಅವ್ರು ಏನ್ ಮಾಡ್ತಿದ್ದಾರೋ ಅಷ್ಟ್ರಲ್ಲಿ ಅವ್ರಿಗೆ ಶ್ರದ್ಧೆ ಇದೆಯಲ್ವಾ, ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಿದಲ್ಲ, ಬಿಟ್ಬಿಡಿ. ಅದರಿಂದ ನೀವು ನಿಮ್ಮ ಕೈ ಕಂಟ್ರೋಲಿಗೆ ಬರುವ ತನಕ ಅವ್ರು ಏನ್ ಮಾಡ್ತಾ ಇದಾರೋ ಅದನ್ನ ಒಪ್ಕೊಂಡು ಮಾಡ್ತಾ ಬರ್ಲಿ. ಯಾಕಂದ್ರೆ ಅವ್ರನ್ನ ನೀವು ತಿದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಿದೆ ಅಂತ ಅಂದ ಮೇಲೆ ನೀವು ಸರಿಯಾದ ಮಾರ್ಗವನ್ನ ಏನ್ ಮಾಡ್ಬೇಕು ಅದನ್ನ ನಿಮ್ಮ ಅವಧಿಯಲ್ಲಿ ನೀವು ಅದನ್ನ ಸರಿ ಮಾಡಿ ಪ್ರಯತ್ನ ಮಾಡ್ಬೇಕಷ್ಟೇ ಹೊರತು ಮೊದಲಿನಿಂದಲೂ ನೀವು ಇಲ್ಲಿ ತನಕ ಮಾಡಿದ್ದೆಲ್ಲ ವ್ಯರ್ಥ, ಹಾಗೆ ಹೀಗೆ ಅಂತ ನಾವು ಗಲಾಟೆ ಮಾಡೋದ್ರಿಂದ ನಮ್ಮ ಸಂಬಂಧವೂ ಹಾಳಾಯ್ತು, ಮನೆಯ ವಾತಾವರಣವೂ ಗಲೀಜಾಯ್ತು. ಮತ್ತೊಂದ್ ಸರ್ತಿ ಅವರಿಗೆ ಒಂದು ಕಾಡ್ಲಿಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ನಾನು 60 ವರ್ಷ ಮಾಡಿದ್ದೆಲ್ಲನೂ ಕೂಡ ಹೀಗೆ ವ್ಯರ್ಥ ಆಗಿ ಹೋಯ್ತಾ ಅಂತ ಅವ್ರೊಂದು ಕೊರಗ್ಲಿಕ್ಕೆ ಶುರು ಮಾಡುತ್ತಾರೆ. ಆ ಕೊರಗುವಿಕೆಯಿಂದಲೇ ಅವ್ರು ಮತ್ತೆ ಮಾಡಿದ ಅಲ್ಲಿ ತನಕದ ಒಳ್ಳೆ ಕೆಲಸಗಳೆಲ್ಲವೂ ಕೂಡ ಅರ್ಥ ಇಲ್ಲ ಅಂತ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಗಿ ನಾವು ಯಾಕೆ ಅವ್ರನ್ನ ಮಾನಸಿಕವಾಗಿ ಹಿಂಸೆ ಮಾಡ್ಬೇಕು? ಉದಾಸೀನ. ಇನ್ನು ಗತವ್ಯರ್ಥ. ಕೆಲವೊಂದ್ ಸರ್ತಿ ಬಹಳ ಜನಕ್ಕೆ ಏನು ಅಂದ್ರೆ, ಏನೋ ಒಂದು ವಿಷಯ ಗೊತ್ತಾಗತ್ತೆ, ಸ್ವಲ್ಪ ತಡವಾಗಿ ಗೊತ್ತಾಗತ್ತೆ. ಒಂದು 10 ವರ್ಷ ಮೊದಲೇ ಗೊತ್ತಾಗಿದ್ರೆ ಇನ್ನೆಷ್ಟು ದುಡಿಬೋದಿತ್ತು. ಇದು ಲೋಕದ ವಿಷಯದಲ್ಲಿ. ಅಥವಾ ಇನ್ನು ಕೆಲವರು ಈಗ ವೇದಾಂತದ ಒಂಚೂರು ಪರಿಚಯ ಆಗುತ್ತೆ,
ಪರಿಚಯ ಆಗಿ ಇಷ್ಟೆಲ್ಲ ಒಳ್ಳೆ ವಿಷಯ ಇತ್ತ, ನಾನು ಎಲ್ಲಿ ಎಷ್ಟೆಲ್ಲ ಓಡಾಡಿ ಯಾರಿಂದಲೂ ಸಿಗದೆ ಇಲ್ಲಿ ಬಂದ್ಮೇಲೆ ಇದು ಗೊತ್ತಾಯ್ತು. ಅವ್ರು ಈಗ ಸಿಕ್ಕಿದ್ರ ಬಗ್ಗೆ ಖುಷಿ ಪಡುವುದೇ ಇಲ್ಲ. ನನ್ನ ಒಂದು 50 ವರ್ಷ ವೇಸ್ಟ್ ಆಯ್ತು, ನನ್ನ 30 ವರ್ಷ ವೇಸ್ಟ್ ಆಯ್ತು, ನಾನು ಹಾಗೆ ಮಾಡ್ಬೇಕಿತ್ತು, ಹೀಗ್ ಮಾಡ್ಬೇಕಿತ್ತು, ಅದಾಗ್ಲಿಲ್ಲ ಇದಾಗ್ಲಿಲ್ಲ. ಈಗ ಸಿಕ್ಕಿದ್ದ ಎಲ್ಲ ಸಂತೋಷವಾಗಿ ಕೆಲಸದಿಂದ ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತಿರ್ತಾರೆ. ಮನೆ ಇದೆ, ಒಳ್ಳೆ ಸೋಫಾ ಬಂತು, ಮಕ್ಕಳೆಲ್ಲ ಚೆನ್ನಾಗಿ ದುಡಿದ್ರಿಂದ ಒಳ್ಳೆ ಮನೆ ಕಟ್ಟಿ ಆಯ್ತು, ಮಕ್ಕಳು ಒಳ್ಳೆ ಗಾಡಿಗಳನ್ನ ಇಟ್ಟುಕೊಂಡಿದ್ದಾರೆ, ಎಲ್ಲ ಆಯ್ತು. ಇವರು ಕೇಳಿದ್ರೆ ಆಳು ಕಾಳು ಎಲ್ಲ ಮನೆಯಲ್ಲಿ ಎದುರುಗಡೆ ತಂದು ಕೊಡುವವರು ಇದ್ದಾರೆ. ಹಾಗಿದ್ದಾಗ್ಲೂ ಎಲ್ಲ ತಿನ್ಕೊಂಡು ಯೋಚನೆ ಮಾಡುದೇನಂದ್ರೆ, ಮನೆ ಎದುರುಗಡೆ ಒಂದು ವ್ಯಾನ್ ಬಂತು, ಅವನ್ ಕೀಂತ ಒತ್ತಿದ. ಈ ಮೊಮ್ಮಗು ಅಜ್ಜ ಅಂತ ಹೇಳಿ ಒಂದು ಅಜ್ಜನಿಗೆ ಮುತ್ತು ಕೊಟ್ಟು ಕೈಯಲ್ಲಿ ಬ್ಯಾಗು, ಹೆಗ್ಲಲ್ಲಿ ಒಂದು ಬ್ಯಾಗು, ಇನ್ನೊಂದೇನೋ ಟಿಫಿನ್ ಬಾಕ್ಸ್ ಇಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರದ್ದು ಶುರು ಆಯ್ತು. ನಮ್ ಕಾಲದಲ್ಲೆಲ್ಲ ನಾವು ಶಾಲೆಗೆ 6 ಕಿಲೋಮೀಟರ್ 8 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಾ ಇದ್ವಿ. ಈ ಮಕ್ಳಿಗೆ ನೋಡ್ ಮನೆ ಮುಂದೆ ಬಂದು ಎಲ್ಲ ಕರ್ಕೊಂಡು ಹೋಗ್ತಾರೆ. ನಮ್ಗಿತ್ತ ಈ ಸೌಕರ್ಯ ಆ ಹಳೇದ ಆಗದೆ ಇರೋ ಯಾವ್ದೋ ಜಮಾನದ ಯೋಚನೆ ಮಾಡ್ಕೊಂಡು ಈಗ ಇರುವ ಟಿವಿ ಎದುರುಗಡೆ ಏನೋ ನೋಡ್ತಾ ಒಳ್ಳೆ ಕಾರ್ಯಕ್ರಮ ನೋಡ್ತಿರ್ತಾರೆ, ಒಳ್ಳೆ ತಿನ್ಲಿಕ್ಕೆ ತಂದು ಕೊಟ್ಟಿದ್ದಾರೆ, ಒಳ್ಳೆ ಸೋಫಾದ ಮೇಲೆ ಕೂತಿರ್ತಾರೆ. ಅದು ವ್ಯಥೆ ಅಂದ್ರೆ ಗತವು ವ್ಯಥ. ಆ ಹಳೆಯ ವ್ಯಥೆಯನ್ನೇ ತಲೆಯಲ್ಲಿ ಇಟ್ಟುಕೊಂಡು ಒದ್ದಾಡ್ತಾ ಇರುವಂತಹ ಮನಸ್ಥಿತಿ ಬಿಟ್ಟು ಆ ವ್ಯಥೆಯನ್ನ ತ್ಯಾಗ ಮಾಡಿಬಿಡ್ಬೇಕು. ಆ ವ್ಯಥೆಯ ಬಗ್ಗೆ ತಲೆ ಯೋಚನೆ ಮಾಡ್ಲೇಬಾರ್ದು. ಅಳುಮುಂಜಿ ತರ ಯಾವಾಗ್ಲೂ ಎಲ್ಲದಕ್ಕೂ ಏನ್ ಮಾಡಿದ್ರು ಒಂದು ಸುಖವೇ ಇಲ್ಲ. ತನಗೇನ್ ತೊಂದರೆ ಆಗಿದೆ ಅದನ್ನ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಎಲ್ಲರೂ ತನಗಿಷ್ಟು ತೊಂದರೆ ಆಗಿದೆ ಅಂತ ಸಿಂಪತಿ ಗಿಟ್ಟಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತ ಮೂರ್ಖತನ ಇದೆ ಅಲ್ವಾ, ಇದು ನನಗೆ ಇಷ್ಟ ಆಗಲ್ಲ ಅಂತ ಇದೆ. ವ್ಯಥೆಯನ್ನು ಯಾರು ಬಿಡ್ತಾನೋ ಅವನು, ಯಾಕೆಂದ್ರೆ ಆ ವ್ಯಥೆ ಈಗಿನ ಹೊಸ ಕೆಲಸಕ್ಕೆ ಸಿಗಬೇಕಾದ ಉತ್ತೇಜನವನ್ನೇ ಕಳೆದು ಬಿಡುತ್ತೆ. ಹೊಸ ಕೆಲಸ ಮಾಡಲ್ಲ, ಹಳೆಯದ ಕೆಲಸವನ್ನು ನೆನಪಿಸಿಕೊಂಡು ಏನ್ ಬದಲಾಗಲ್ಲ, ಇವನು ಬದಲಾಗಲ್ಲ, ಉಳಿದವರನ್ನು ಬದಲಾಗ್ಲಿಕ್ಕೆ ಬಿಡಲ್ಲ. ಈ ರೀತಿಯ ಪರಿಸ್ಥಿತಿ ಇದ್ದವನಿಗೆ ನಾನು ಒಲಿಯಲ್ಲ. ವ್ಯಥೆಯನ್ನ ಯಾರು ಗತಃ ಬಿಟ್ಟು ಬಿಡ್ತಾನೋ ಸರ್ವಾರಂಭ ಪರಿತ್ಯಾಗಿ. ಯಾವುದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಅದು ನೋಡಿದಾಗ ಅದನ್ನು ಮಾಡ್ಬೇಕು ಅನ್ಸುತ್ತೆ, ಇದು ನೋಡಿದಾಗ ಇದನ್ನು ಮಾಡಿಸ್ಬೇಕು, ಒಟ್ಟು ಕೊನೆಗೆ ಯಾವುದು ಮಾಡಲ್ಲ. ತಲೆಗೆ ಇವತ್ತೊಂದು ಆಲೋಚನೆ ಬಂತು, ನಾಳೆಯಿಂದ ಹೀಗ್ ಮಾಡ್ಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕ್ಬಿಡುದು. ಆ ಟೈಮ್ ಟೇಬಲ್ ಗೋಡೆಗೆ, ಅದು ಇವನಿಗಲ್ಲ, ಅದು ಅಲ್ಲೇ ಇರುತ್ತೆ. ನಾಳೆ ಮತ್ತೊಂದೇನೋ ಯೋಚನೆ ಹೊಸ ತೊಟ್ಟಲು ಶುರುವಾಗುತ್ತೆ. ಶುರುವಾದ ತಕ್ಷಣ ಇದು ಚೆನ್ನಾಗಿದೆ ಅಂದ್ರೆ ಆಗ ಯಾರ ಪ್ರಭಾವ, ಯಾರ ಮಾತು ಏನ್ ಕೆಲಸ ಮಾಡುತ್ತೋ ಅದಕ್ಕೆ ಸರಿಯಾಗಿ ಬದಲಾಗ್ತಾನೆ ಇಲ್ಲ. ಈ ಒಳ್ಳೆ ಪ್ರಭಾವಕ್ಕೊಳಗಾಗಿ ಅದಕ್ಕೆ ಹಿಂದೆ ದೃಢ ನಿಶ್ಚಯ ಅಂತ ಹೇಳಿದಾನೆ. ಒಂದು ನಿಶ್ಚಯ, ಒಂದು ಕ್ರಿಯೆಯನ್ನು ಶುರು ಮಾಡಿದ್ಮೇಲೆ ಅದು ಕೊನೆಯ ತನಕ ಮುಟ್ಟಿಸುವ ತನಕ ಆ ಕ್ರಿಯೆಯಲ್ಲಿ ಇರಬೇಕು. ಒಂದು ಶುರು ಮಾಡಿದ ಅಂದ್ರೆ ಕನಿಷ್ಠ ಪಕ್ಷ ಆ ಕೆಲಸ ಎಲ್ಲಿ ತನಕ ಮುಟ್ಟಬೇಕು ಅದನ್ನಾದ್ರೂ ಮಾಡ್ಬೇಕು. ಇದೇನಂದ್ರೆ ಎಲ್ಲ ಕೆಲಸಗಳನ್ನು ತಲೆ ಮೇಲೆ ಹಾಕೊಳ್ಳುದು, ಯಾವುದೂ ಕೆಲಸ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೇಳಿದ್ರು, ನಿನಗೆ ಸಂಬಂಧ ಪಡದೇ ಇದ್ರೂ ಕೂಡ ಎಲ್ಲವನ್ನೂ ತಲೆ ಮೇಲೆ ಹಾಕಿಕೊಳ್ಳುವಂತ ಒಬ್ಬ ದಡ್ಡ ಇದ್ದಾನಲ್ಲ, ಸರ್ವಾರಂಭ ಪರಿತ್ಯಾಗಿ. ಎಲ್ಲಾ ಕರ್ಮಗಳನ್ನು ಮಾಡ್ಬೇಕು ಅಂತ ಯೋಚನೆ ಮಾಡಬೇಡ. ನಿನಗೆ ಸಂಬಂಧಪಟ್ಟ, ನೀನು ಮಾಡ್ಲೇಬೇಕಾದ, ನಿನ್ನ ಹೊರತಾಗಿ ಇನ್ನೊಬ್ರು ಮಾಡ್ಲಿಕ್ಕಾಗದ ಒಂದು ಜವಾಬ್ದಾರಿ ನಿನಗೆ ಪ್ರಕೃತಿ ಕೊಟ್ಟಿರುತ್ತೆ. ಜವಾಬ್ದಾರಿ ಪ್ರಕೃತಿ ತಾನಾಗೆ ನಿನ್ನನ್ನು ಈ ವಿಷಯ ಚೂಸ್ ಮಾಡಿರುತ್ತೆ. ಆ ಆಯ್ಕೆಯನ್ನ ನೀನು ಗುರುತಿಸಿಕೊ. ನಾನು ಯಾಕಾಗಿ ಬಂದಿದ್ದೇನೆ, ನನ್ನ ಜೀವನದ ಪರ್ಪಸ್ ಏನು, ಅದನ್ನು ಬಿಟ್ಟು ಬೇರೆದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನಗೇನ್ ಸಿಕ್ಕಿದೆ ಅನ್ನಿಸ್ಬೋದು, ಆ ಕ್ಷೇತ್ರದಲ್ಲಿ ಹಾಳಾಗಿದೆ ಅದನ್ನ ಸರಿ ಮಾಡ್ಬೇಕು, ಈ ಕ್ಷೇತ್ರದಲ್ಲಿ ಹಾಳಾಗಿದೆ ಇದನ್ನ ಸರಿ ಮಾಡ್ಬೇಕು. ನಮ್ಗೆ ಎಲ್ಲದ್ರ ಬಗ್ಗೆ ಚುಚ್ಚುರು ಗೊತ್ತಿದೆ, ಯಾವ್ದ್ರ ಬಗ್ಗೆಯೂ ಸರಿ ಗೊತ್ತಿಲ್ಲ. ಎಲ್ಲವನ್ನೂ ಸರಿ ಮಾಡ್ಲಿಕ್ಕೆ ಹೋಗಿ ಇದು ಮನೆಯಲ್ಲಿ 10 ಬಾವಿ ತೋಡ್ತಾನೊಬ್ಬ ಶಿಷ್ಯ. ಗುರುಗಳು ಹೇಳ್ತಾರೆ ಒಂದು ಬಾವಿ ತೋಡು ಅಂತ. ಅವನು ಎದುರುಗಡೆ ಬಾಗಿಲು ತಕ್ಷಣ ಒಂದು ಗುಂಡಿಗೆ ಬೀಳ್ತಾನೆ, ಅದು 3 ಅಡಿ ಇರುತ್ತೆ. ಆ ಕೊಚ್ಚಿಗೆ ಮಾತ್ರ ಕಾಣಿಸ್ತದೆ. ಏನೋ ಅಂತ ಕೇಳಿದ್ರು, ಸ್ವಾಮಿ ಬಾವಿ ತೆಗಿಲಿಕ್ಕೆ ಹೇಳಿದ್ರೆ ಅದಕ್ಕೆ ತೆಗ್ದಿರಿ. ಇದೇನು ಬಾವಿನ? ಹೌದು, ನೀವು ಹೇಳಿದ್ದೆ, ನಾನು ಹಾಗೆ ಬಿಡ್ಲಿಲ್ಲ, ನನ್ನ ಪ್ರಯತ್ನ ನಿರಂತರ ಮುಂದುವರಿಸಿ ನೋಡಿ, ಇನ್ನೂ 10 ತೂತು ಆ ಕಡೆ ಈ ಕಡೆ ತೆಗ್ದಿದ್ದೇನೆ. ಅಯ್ಯೋ ಪುಣ್ಯಾತ್ಮ, ಇದನ್ನು ಒಂದೇ ಕಡೆ ತೆಗೆದ್ರೆ ಇಲ್ಲೇ ನೀರ್ ಬರ್ತಿತ್ತಲ್ಲ, ಎಲ್ಲಾ ಕಡೆ ಬಾವಿ ತೋಡಿ ಎಲ್ಲರೂ ಬಂದವರೆಲ್ಲ ಒಂದೊಂದ್ ಕಡೆ ಹೂತ್ ಹಾಕ್ಬೇಕಂತ ಅವರೇ ಬೀಳ್ಬೇಕು ಕಾಣುತ್ತೆ ಈಗ. ಅದ್ರಿಂದ ನಮ್ಮ ಪ್ರಯತ್ನ ಏನಾಯ್ತು ಅಂದ್ರೆ ಎಲ್ಲ ಕಡೆ ಡೈವರ್ಟ್ ಆಯ್ತು. ಒಂದು ಕಡೆಗೆ ಮಾಡಿ ಎಲ್ಲವನ್ನು ತಲೆ ಮೇಲೆ ಹಾಕೊಳ್ಳುದಲ್ಲ, ಒಂದೇ ಕೆಲಸಕ್ಕೆ 10 ರೀತಿಯಲ್ಲಿ ಅದನ್ನ ಆಚೆ ಈಚೆ ಶ್ರಮವನ್ನ ವ್ಯರ್ಥ ಮಾಡುವುದಲ್ಲ, ಅದನ್ನ ಪೂರ್ತಿಯಾಗಿ ಒಂದು ಯಾವ ಕರ್ಮ ಅನ್ನುವುದು ಭಗವಂತನ ಕೆಲಸಕ್ಕೆ, ಭಗವಂತನ ಬಗೆಗಿನ ನೆನಪಿಗೆ ತಡೆಯಾಗುತ್ತೋ, ಸಾಧನೆಗೆ ಕೊರತೆ ಆಗುತ್ತೋ, ಅಥವಾ ಅದು ನಮಗೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಆಗುತ್ತೋ ಅಂತಹದನ್ನ ಬಿಡು. ನಿನಗೆ ಸಂಬಂಧಪಟ್ಟ ಕೆಲಸದಲ್ಲಿ ಮಾತ್ರ ನೀನು ಅದನ್ನ ಭಗವಂತನ ಆರಾಧನೆ ಅಲ್ಲ ಅಂತ ಅನ್ಸಿದ್ರೆ, ಅದು ನಿನ್ನ ಜೀವಕ್ಕೆ ಯೋಗ್ಯ ಅಲ್ಲ ಅಂತ ಅನ್ಸಿದ್ರೆ ಅದನ್ನ ಬಿಟ್ಬಿಡು. ಎಲ್ಲಾ ಕೆಲಸಗಳನ್ನು, ಆರಂಭ ಅಂದ್ರೆ ಕರ್ಮ ಅಂತ ಅರ್ಥ, ಸರ್ವಾರಂಭ ಅಂದ್ರೆ ಎಲ್ಲಾ ಕೆಲಸವನ್ನು ತಲೆ ಮೇಲೆ ಹಾಕಬಿಡ. ನಿನ್ ಸಂಬಂಧಪಟ್ಟ ಕೆಲಸ ಮಾತ್ರ ತಲೆ ಹಾಕು. ಯಾಕೆ ಬೇಕು ಊರವರು ಸಾಬ್ರಿ ಅಂತ ನಾವ್ ಹೇಳ್ತೀವಲ್ವಾ, ಒಂದ್ ರೀತಿ
ನಮ್ಗೆ ಏನ್ ಕೆಲಸ ಇದೆ ಅದನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಬರೋದು ಮುಖ್ಯ. ಅಂದ್ರೆ ನಮ್ಮ ಸಾಮರ್ಥ್ಯ, ಟ್ಯಾಲೆಂಟ್ ಎರಡು ಗಟ್ಟಿ ಇದ್ದು ನಾವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡುವ ಶಕ್ತಿ ಇದೆ ಅಂದ್ರೆ ಅದು ಗೊತ್ತಾಗುತ್ತೆ ನಮಗೆ. ಈಗ ಹಾಗಾದ್ರೆ ವಿವೇಕಾನಂದರಿಗೆ ಯಾಕೆ ಬೇಕಿತ್ತು ಈ ನಮ್ಮ ದೇಶದ ಬಗ್ಗೆ ಎಲ್ಲ ಯಾವ್ದೋ ಬೇರೆ ದೇಶದಲ್ಲಿ ಹೋಗಿ ಅವ್ರಿಗೆ ಅಷ್ಟು ಅಲ್ಲಿ ತನಕ ಅವರ ಸಾಮರ್ಥ್ಯ ಇತ್ತು. ನಾವ್ ಹೇಳೋದುಂಟು ಕೆಲವೊಮ್ಮೆ ನಮ್ಗೆ ಇದ್ದ ಬದ್ದೆಲ್ಲ ಕೆಲಸಗಳನ್ನ ತಲೆ ಮೇಲೆ ಹಾಕೊಂಡ್ರೆ ಯಾಕೋ ಬೇಡ ಅನ್ಸುತ್ತೆ ಕೆಲವೊಮ್ಮೆ. ಆದ್ರೆ ಅದರ ಸಾಮರ್ಥ್ಯ ಇದೆ ಅಂತ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಇದೆ ಅಂತ ಅನ್ಸಿದ್ರೆ ಮುಂದುವರಿ, ಇಲ್ಲ ಅನ್ಸಿದ್ರೆ ನಿನಗೆ ಎಷ್ಟು ಚೌಕಟ್ಟಿನಲ್ಲಿ ಬದುಕಲಿಕ್ಕೆ ಆಗುತ್ತೋ, ಯಾವುದರಲ್ಲಿ ಧರ್ಮವನ್ನ ನಡೆಸಲಿಕ್ಕಾಗುತ್ತೋ ಆ ದಾರಿಯಲ್ಲಿ ಸಾಗು. ಭಗವಂತನ ಆರಾಧನೆ ಅಲ್ಲದ ಕೆಲಸಗಳನ್ನ ಬಿಟ್ಟು ಬಿಟ್ರೆ ಅಂತಹ ಭಕ್ತ ನನಗೆ ಅತ್ಯಂತ ಅಚ್ಚುಮೆಚ್ಚು. ಎಲ್ಲ ಕ್ರಿಯೆಗಳನ್ನು ಭಗವಂತನಿಗೆ ಒಪ್ಪಿಸುವ, ಭಗವಂತನಿಗೆ ಪ್ರಿಯವಲ್ಲದ ಕ್ರಿಯೆಗಳಲ್ಲಿ ತೊಡಗದ ವ್ಯಕ್ತಿ ನನಗೆ ಅತ್ಯಂತ ಇಷ್ಟ ಆಗ್ತಾನೆ. ಒಟ್ಟು ಇದು ಬೇಕು ಇದು ಬೇಡ ಅಂತ ಒಂದರ ಬಗ್ಗೆ ತೀವ್ರ ಅಟ್ಯಾಚ್ಮೆಂಟ್ ಅಥವಾ ತೀವ್ರ ವೈರುಧ್ಯವನ್ನ ತಾಳದೆ ಸಿಕ್ಕಿದ್ರಲ್ಲಿ ಸಂತೋಷ ಪಡುವಂತಹದ್ದು ಅನಪೇಕ್ಷ. ಮನಸ್ಸಿನಿಂದಲೂ ನಿರಾಳವಾಗಿದ್ದು, ದೇಹದಿಂದಲೂ ನಿರ್ಮಲವಾಗಿದ್ದು, ಬಾಯಿಯಲ್ಲಿ ಕೆಟ್ಟ ಮಾತಾಡದೆ, ಕೈಯಲ್ಲಿ ಹೊಡಿ ಬಡಿ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗದೆ, ತನಗೆ ಅವಶ್ಯ ಬಿದ್ದಾಗ ಮಾತ್ರ ತನ್ನ ರಕ್ಷಣೆಗೋಸ್ಕರ ಮಾಡಿಕೊಳ್ಬೇಕಾದ ಕರ್ತವ್ಯದಲ್ಲಿ ಮಾತ್ರ ಇದ್ದು, ಯಾರು ಬಾಹ್ಯ ಶುದ್ಧಿ ಅಂತರಂಗ ಶುದ್ಧಿ ಎರಡನ್ನ ಸಂಪಾದಿಸಿಕೊಳ್ತಾನೋ ಅವನು ಶುಚಿ ಅಂತ ಅನಿಸಿಕೊಳ್ತಾನೆ. ಹಾಗೆ ಆ ಶುಚಿ ಆಗೋದು ತುಂಬಾ ಮುಖ್ಯ. ಯಾವುದು ಅಂದ್ರೆ ಅಂತರಂಗದ ಶುಚಿ. ಹೊರಗಿನ ಶುಚಿ ಬೇಕು, ಅದು ಹೊರಗಿನ ಶುಚಿ ಅನ್ನೋದು ಒಳಗಿನ ಶುಚಿಗೆ ಕಾರಣವಾದ್ರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಈ ಹೊರಗಿನ ಶುಚಿಯನ್ನ ಮಾಡಿಕೊಂಡು ಬಂದು ಬಾಯಲ್ಲಿ ಕೆಟ್ಟದನ್ನೇ ಬೈತಾ ಇದ್ರೆ ಊರವರಲ್ಲಿ ಯಾರ್ಯಾರು ತಮ್ಮಕ್ಕಿಂತ ಹೆಚ್ಚು ಬೆಳೆದಿದ್ದಾರೋ ಅವರನ್ನೆಲ್ಲ ಹೇಗೆ ಅಡ್ಡ ಹಾಕುದು, ಅದಕ್ಕೋಸ್ಕರ ಯಾವ ಜಪ ಮಾಡ್ಬೇಕು, ಅದಕ್ಕೋಸ್ಕರ ಯಾವ ಕ್ರಿಯೆಯನ್ನು ಮಾಡಿದ್ರೆ ಅವರನ್ನ ಅಡ್ಡ ಹಾಕ್ಬೋದು ಅಂತ ಈ ತರ ಮನಸ್ಸು ಕಳೆದ್ರೆ ಆ ಶುಚಿಗೆ ಅರ್ಥವೇ ಇಲ್ಲ. ಶುಚಿ ಅನ್ನೋದು ಮಾನಸಿಕ ಶುಚಿಯೇ ಕೊನೆ. ಆ ಶುಚಿಗಾಗಿ ಹೊರಗಿನ ಎಲ್ಲ ಶುಚಿಗಳು ಬೇಕು, ಹೊರಗಿನದು ಬೇಡ ಅಂತ ಹೇಳಿಲ್ಲ. ಯಾರು ಮನಸ್ಸಿನ ಶುಚಿಯನ್ನ ಸಂಪಾದಿಸಿ ಆಗಿರುತ್ತೋ, ಯಾರಿಗೆ ಆ ಒಳಗಿನಿಂದ ಯಾವುದರ ಬಗ್ಗೆಯೂ ವಿಕಾರ ಉಂಟಾಗುದಿಲ್ವೋ, ಅವನು ಹೊರಗಿನಿಂದ ಎಷ್ಟು ಅಶುಚಿಯಾಗಿದ್ರು ಅವನಿಗೆ ಹೊರಗಿನಿಂದ ಆ ಅಶುಚಿ ಅನ್ನೋದು ಅವನ ಒಳಗಿನ ಪ್ರಪಂಚಕ್ಕೆ ತಡೆ ಆಗುದಿಲ್ಲ. ಅದರಿಂದಾಗಿ ಅವನಿಗೆ ಬಿಡಿ, ಅದು ಎಕ್ಸೆಪ್ಷನಲ್, ಅವಧೂತರು ಅಂತ ಕರೀತಾರೆ. ಅವ್ರು ನೋಡ್ಲಿಕ್ಕೆ ಅತ್ಯಂತ ಕೆಟ್ಟ ಮನಸ್ಥಿತಿಯ ಇದ್ದವರಾಗಿ ಕಾಣ್ತಾ ಇರ್ತಾರೆ. ಅದ್ರ ಒಳಗಿನಿಂದ ಅತ್ಯಂತ ಪರಿಶುದ್ಧರಾಗಿ ಎಲ್ಲವನ್ನೂ ಪ್ರೀತಿಸುವ ಅತ್ಯಂತ ಪ್ರೀತಿ ಅಂತರಾಳ ಅವರಲ್ಲಿ ಇರುತ್ತೆ. ಆದ್ರೆ ನಮ್ಗೆ ಅಂತವರ ಬಗ್ಗೆ ಹೇಳಿದ್ದಲ್ಲ. ಈಗ ನಾವು ಸಾಮಾನ್ಯ ಸ್ಥಿತಿಯಲ್ಲಿ ಮುಂದೆ ಹೆಜ್ಜೆ ಇಡಬೇಕಾದವರು. ಹಾಗಾಗಿ ನಮ್ಮ ಮನೆಯ ಪರಿಸರ, ನಮ್ಮ ಊರಿನ ಪರಿಸರ, ನಾವು ಕೂಡುವ ಮನೆಯ ಜಪದ ಅಥವಾ ಪಾರಾಯಣದ ಅಥವಾ ಪ್ರಾರ್ಥನೆಯ ಪರಿಸರ, ಅಥವಾ ಅದರ ನಂತರ ನಾವು ಉಡುವ ಬಟ್ಟೆಯ ಪರಿಸರ, ಅದರ ಮೇಲೆ ನಮ್ಮ ಮೈ ತೊಳೆದುಕೊಳ್ಳುವಂತಹದ್ದು, ಅದಕ್ಕೆ ಪೂರಕವಾಗಿ ನಮ್ಮ ಆಹಾರದ ಶುದ್ಧಿ, ನಮ್ಮ ಸಂಪತ್ತಿನ ದಾರಿಯ ಶುದ್ಧಿ, ಮತ್ತು ನಾವು ತಿಂದ ನಂತರ ಮನಸ್ಸಿನಿಂದ ಅದರ ಬಗ್ಗೆ ಯೋಚಿಸುವಂತಹ ಅದರಲ್ಲಿ ವಿಷಯಗಳಲ್ಲಿ ಶುದ್ಧಿ. ಇಷ್ಟು ಶುದ್ಧಿಯನ್ನ ಸಂಪಾದನೆ ಮಾಡಿದ್ರೆ ಇದು ನನ್ನ ಭಕ್ತನಾಗುವುದಕ್ಕೆ ಅವನಿಗಿರುವ ಯೋಗ್ಯತೆ ಅಂತ ಅರ್ಥ. ಹೀಗೆ ಪುಂಡರೀಕಾಕ್ಷನ ಸ್ಮರಣೆಯಿಂದ ಹಿಡಿದು ಹೊರಗಿನ ಪ್ರಪಂಚದ ಅಂದ್ರೆ ನಮ್ಮ ಪರಿಸರದಲ್ಲಿರುವ ಹೊರಗಿನ ಕಸಗಳನ್ನೆಲ್ಲ ದೂರೀಕರಿಸುವಂತದ್ದೆಲ್ಲವೂ ಶುಚಿ ಅನ್ನುವ ಶಬ್ದದಿಂದ ಸೇರಿಕೊಳ್ಳುತ್ತೆ. ಇನ್ನು ಕ್ರಿಯೆಯಲ್ಲಿ ಸಮರ್ಥ, ಇದು ದಕ್ಷ. ಕೊನೆಗೆ ಎಲ್ಲದರಲ್ಲೂ ಇಂಟ್ರಾವರ್ಟ್ ಆಗಿ, ಉದಾಸೀನ ಅಂತಂದಾಗ ತೀರಾ ಕೆಲಸ ಮಾಡದೇ ಇರುವುದು ಅಂತಲ್ಲ. ತನಗೆ ಯಾವುದು ಹೊಂದುದಿಲ್ವೋ ಆ ಕೆಲಸದಲ್ಲಿ ತಾನು ತಲೆನೇ ಹಾಕುದಿಲ್ಲ. ಇದೇನೋ ನಾವು ಕೈ ಹಾಕಿದ್ರು ಸರಿಯಾಗುದಿಲ್ಲ, ಅಥವಾ ನಾವು ಹೋಗುದು ಇದರಲ್ಲಿ ಏನು ಅರ್ಥ ಇಲ್ಲ, ಮತ್ತಷ್ಟು ಜಗಳಕ್ಕೆ ಕಾರಣ ಆಗುತ್ತೆ ಅನ್ನುವ ಸ್ಥಿತಿಯಲ್ಲಿ ನಾವು ಅಲ್ಲಿಂದ ಪಕ್ಕಕ್ಕೆ ಸರಿದು ಬಿಟ್ರೆ ಅದು ಒಂದು ರೀತಿ ಉಪಕಾರ. ಗಲಾಟೆ ಜಾಸ್ತಿ ಆಗದಾಗ ಮಾಡಿದ್ವಲ್ಲ ಅದೊಂದು ದೊಡ್ಡ ಉಪಕಾರ. ಕೆಲವರು ಮಾತಾಡದೆ ಉಪಕಾರ ಮಾಡುದಿದೆ. ಮಾತಾಡ್ಬೇಕಾದಲ್ಲಿ ಮೌನ ವಹಿಸಿದ್ರು ತಪ್ಪೇ, ಆದ್ರೆ ಮಾತಾಡಿದ್ರೆ ಎಲ್ಲಿ ಹಾಳಾಗುತ್ತೋ ಅಲ್ಲಿ ಮೌನ ವಹಿಸಿದ್ರೇನೆ ಅದು ಲಾಭ ಅಂತಿದ್ದಾಗ ಅದನ್ನ ಔದಾಸೀನ್ಯ. ಯಾವುದಕ್ಕೂ ಬೇಸರ ಮಾಡಿಕೊಳ್ಳದೆ, ಜೀವನದಲ್ಲಿ ಮಳೆ ಬಂದಾಗ್ಲೂ ಮಳೆ ಬರಬೇಕು ಬರುತ್ತೆ, ಬೇಸಿಗೆ ಆದಾಗ್ಲೂ ಸೆಕೆ ಆಗಬೇಕು ಆಗುತ್ತೆ, ಚಳಿ ಬಂದಾಗ್ಲೂ ಚಳಿ ಇರುತ್ತೆ. ಎಲ್ಲವನ್ನೂ ಸಹಜವಾಗಿ ಸ್ವೀಕರಿಸುವಂತಹದ್ದೇನಿದೆ ಅದನ್ನ ಗತವ್ಯಥ, ಆಗಿ ಹೋದ ಯಾವುದೋ ಘಟನೆಯನ್ನ ನೆನಪಿಸಿಕೊಂಡು ವ್ಯಥೆ ಪಡದೆ ಎಲ್ಲವೂ ಸಹಜವಾಗಿ ನಡೀತಾ ಇದೆ ಅಂತ ಯೋಚಿಸಿ ಭಗವಂತನ ಪಾರಮ್ಯಕ್ಕೆ ವಿರುದ್ಧವಾದಂತಹ ಕ್ರಿಯೆಗಳಲ್ಲಿ ತೊಡಗದೆ ಇರುವುದು ಸರ್ವಾರಂಭ ಪರಿತ್ಯಾಗಿ. ಅದನ್ನೇ ಮತ್ತೊಂದು ರೀತಿ ನಾವು ಇನ್ನಷ್ಟು ಬಿಡಿಸಿ ಹೇಳ್ತಾನೆ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಯಾರು ಯಾವುದಕ್ಕೂ ತೀವ್ರವಾದ ಸುಖಕ್ಕೆ ಒಳಗಾಗುವುದಿಲ್ಲ, ಅಂದ್ರೆ ಸುಖ ಪಡುವುದಿಲ್ಲ ಅಂತ ಹೇಳಿದ್ದಲ್ಲ. ನಮ್ಗೆ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ. ಯೋನ ಹೃಷ್ಯತಿ, ಯಾರು ನಗುದೇ ಇಲ್ವೋ, ಯಾವಾಗ್ಲೂ ಹುಬ್ಬು ಗಟ್ಟಿಕೊಂಡೇ ಇರುವುದು, ಇದನ್ನ ಹೇಳಿಲ್ಲ ಅಲ್ಲಿ.
ಹೃಷ್ಯತಿ ಅಂದ್ರೆ ಸುಖ ಆಗೋದಾಗತ್ತೆ. ಆ ಖುಷಿಯ ಪರಿಣಾಮ ಅವನ ಬೇರೆ ಕೆಲಸದ ಮೇಲೆ ಅದು ತೊಂದರೆ ಮಾಡಬಾರದು. ಖುಷಿ ಅನ್ನೋದು ಬಂದಾಗ್ಲೂ ಇಲ್ಲಿ ಈ ಖುಷಿ ಯಾಕಾಯ್ತು, ಇದರ ಹಿನ್ನೆಲೆ ಏನು, ಇದನ್ನ ಕೊಟ್ಟವನ ಭಗವಂತನ ಕಾರುಣ್ಯ ಎಂತಹದ್ದು ಅಂತ ಅನ್ನುವ ಯೋಚನೆಯ ಕಡೆಗೆ ಅವನು ಹೋಗ್ತಾನೆ. ಬಿಟ್ರೆ ಈ ಲೋಕದಲ್ಲಿ ಖುಷಿ ಪಲ್ ಹೊರ್ರೇ ಅಂತ ಹಾರ್ಕೊಂಡು ಆಕಾಶದಲ್ಲಿ ಹೊರಟೋಗ್ಬಿಟ್ರೆ ನೆಲದಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರಲ್ಲ, ಅಂತ ಸ್ಥಿತಿಯಲ್ಲಿ ಇದ್ದಾಗ ನಾವು ಮಾಡುವ ಕೆಲಸಗಳಲ್ಲಿ ಏನಾದ್ರೂ ಎಡವಟ್ಟಾದ್ರೆ ಅವನು ಹಾರುವಾಗ ಜೋರಾಗಿ ಹಾರ್ದ, ಸ್ಟೇಜ್ ಅಲ್ಲಿ ನಿಂತಿದ್ದೇನೆ ಮರ್ತು ಬಿಟ್ಟ, ಕೆಳಗ್ ಬಿದ್ದ ಕೈಕಾಲು ಮುರ್ಕೊಂಡ. ಆದ್ರಿಂದ ಮತ್ತೊಂದು ಅನರ್ಥವೇ ಆಗುತ್ತೆ. ಆದ್ರಿಂದಾಗಿ ಅತಿಯಾದ ಹರ್ಷ ಅನ್ನೋದು ಕೂಡ ಅಪಾಯಕಾರಿ. ಹಾಗಾಗಿ ಬೀಗುವುದಿಲ್ಲ. ಹರ್ಷ ಅಂದ್ರೆ ಇನ್ನೊಂದು ಅರ್ಥ ಬೀಗುವುದು. ಕೆಲವರು ಹೊಗಳಿ 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 ಗೊತ್ತೇ ಇರಲ್ಲ ಅವನಿಗೆ, ನನ್ನಂತ ದೊಡ್ಡ ಜನ ಯಾರಿದ್ದಾರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಅದು ಎಲ್ರೂ ನನ್ನ ಹೊಗಳಲೇಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೊಗಳದಿದ್ರೆ ಕೋಪ ಬರ್ಲಿಕ್ಕೆ ಶುರುವಾಗುತ್ತೆ. ಅದರೊಂದಿಗೆ ಯಾವ ಕಾರಣಕ್ಕೂ ನಮ್ಮನ್ನ ಹೊಗಳೋರು ಪಕ್ಕದಲ್ಲಿ ಇದ್ದಾರೆ ಅಂದ್ರೆ ತುಂಬಾ ಜಾಗ್ರತೆ ಮಾಡ್ಬೇಕು. ನಮ್ಮನ್ನು ಹೊಗಳ್ತಾ ಇದ್ದಾರೆ ಅಂದ್ರೆ ನಮ್ಮ ನಿಜವಾದ ಒಳ್ಳೆಯ ಕೆಲಸದಲ್ಲಿ ಇದ್ದ ಪುಣ್ಯದ ಪಾಲನ್ನ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ನಮ್ಮನ್ನು ಹೊಗಳ್ತಾ ಇದ್ದಾರೆ ಅಂದ್ರೆ, ನಮ್ಮನ್ನು ತೆಗಳ್ತಾ ಇದ್ದಾರೆ ಅಂದ್ರೆ ನಾವು ಮಾಡಿದ ತಪ್ಪು ಕೆಲಸದಲ್ಲಿ ನಮ್ಮ ಕೆಟ್ಟ ಕೆಲಸದ ಕೆಟ್ಟ ಫಲವನ್ನ ಅವ್ರು ಹಂಚ್ಕೊಳ್ತಾರೆ. ನಾವು ಮಾಡಿದ ಒಳ್ಳೆ ಕೆಲಸವನ್ನ ತೆಗಳ್ತಾರೆ ಅಂತಂದ್ರೆ ಅವರೇ ಮತ್ತೆ ದೋಷ ಹೊತ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಹೊಗಳಿದ್ರೆ ನಾವಾಗಿ ಹೇಳಿ ಹೊಗಳಿಸಿಕೊಳ್ಳುವುದಂತೂ ತೀರ ಮೂರ್ಖತನ. ಹೊಗಳಿದಾಗ್ಲೂ ನಮ್ಮ ಬಗ್ಗೆ ಎಚ್ಚರ ಇದ್ದು ನಿಜವಾಗಿಯೂ ನಾನು ಅಷ್ಟು ಕೆಲಸ ಮಾಡಿದ್ದೇನೆ ಅಂತ ಅನ್ನುವ ಸ್ಥಿತಿ ಇದ್ರೆ ಭಗವಂತ ಮಾಡಿಸಿದ. ಮಾಡಿಲ್ಲ ಅಂತಂದ್ರೆ ನಾನು ಈ ಕೆಲಸ ಮಾಡ್ಲಿಕ್ಕಿದೆ ಅನ್ನುವ ಎಚ್ಚರ. ತೆಗಳಿದ ಅಂತ ಇಟ್ಕೊಳ್ಳಿ. ತೆಗಳಿದ ಅಂತಂದಾಗ ನಾನು ಆ ತಪ್ಪು ಮಾಡಿದ್ದೇನೆ ಅಂದ್ರೆ ಅದನ್ನು ತಿದ್ದಿಕೊಳ್ಳುದು. ನಾನು ಆ ತಪ್ಪೇ ಮಾಡಿಲ್ಲ ಅಂದ್ರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ಇರುವುದು. ಇದಿಷ್ಟು ಸಮಾನವಾಗಿ ಇದ್ರೆ ಅದು ಯೋನ ಹರ್ಷತಿ ನ ದ್ವೇಷ್ಟಿ. ಯಾವುದೇ ವಿಷಯದ ಬಗ್ಗೆ ದ್ವೇಷ ಪಡುವುದಾಗಲಿ, ಯಾವುದೇ ವಿಷಯದಲ್ಲಿ ಬೀಗುವುದಾಗಲಿ, ಅತ್ಯಂತ ಬಾಗಿ ಎಲ್ಲರ ಹತ್ರನೂ ಹೋಗಿ ದೈನ್ಯನಾಗಿ ನನ್ನನ್ನು ಹೇಗಾದ್ರೂ ಮಾಡಿ ಪಾಸ್ ಮಾಡಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋದು ಇದು ತೀರಾ ಅಸಹ್ಯ. ಹೀಗಿರಬಾರದು. ಅದರಿಂದಾಗಿ ಈ ಶೋಕ ನ ಶೋಚತಿ ನ ಕಾಂಕ್ಷತಿ. ಯಾರಾದ್ರೂ ನಂಗೆ ಸಹಾಯ ಮಾಡ್ತಾ ಇರ್ಲಿ, ಯಾರಾದ್ರೂ ನನಗೇನಾದ್ರೂ ಕೊಡ್ಲಿ, ಅವ್ರು ನನಗೆ ಕೊಡ್ಬೋದಿತ್ತಲ್ಲ ಅವ್ರಿಗೆ ಯಾಕೆ ಕೊಟ್ರು ಅಂತ ಯಾವಾಗ್ಲೂ ತನ್ನ ಆಸೆಗಳಿಂದಲೇ ಬದುಕನ್ನ ಗುರುತಿಸುವಂತಹ ವ್ಯಕ್ತಿತ್ವ ಇದ್ರೆ ಅದು ಅಪಾಯಕಾರಿ. ಹಾಗಾಗಿ ಯಾರು ಬೀಗುವುದಿಲ್ಲ, ಯಾರು ತುಂಬಾ ಹೇಸಿಗೆ ಪಟ್ಟುಕೊಳ್ಳುವುದಿಲ್ಲ ತನ್ನನ್ನು ಅವಮಾನಿಸಿದ್ರು ಅನ್ನುವ ಕಾರಣಕ್ಕಾಗಿ, ಅಥವಾ ಅವರ ಬಗ್ಗೆ ದ್ವೇಷ ಪಡುವುದಿಲ್ಲ, ಯಾರು ಒಳಗೊಳಗೆ ಕೊರಗುವುದಿಲ್ಲ, ನ ಶೋಚತಿ ನ ಕಾಂಕ್ಷತಿ, ಬೇಡವಾದದನ್ನ ಯಾವತ್ತೂ ಬಯಸ್ಲಿಕ್ಕೆ ಹೋಗುವುದಿಲ್ಲ. ಶುಭಾಶುಭ ಪರಿತ್ಯಾಗಿ, ಒಳಿತು ಕೆಡುಕುಗಳ ಬಗ್ಗೆ ಅವನು ಯೋಚಿಸ್ಲಿಕ್ಕೆ ಹೋಗಲ್ಲ. ನಾನು ಮಾಡಿದ ಕರ್ತವ್ಯ ಧರ್ಮ, ಇದು ಮಾಡ್ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ನನಗೆ ತಲೆಬಿಸಿ ಇಲ್ಲ ಅಂತ ಶುಭವನ್ನಾಗಲಿ ಅಶುಭವನ್ನಾಗಲಿ ಕೊಡುವವನವನು. ಅವನೇನ್ ಕೊಡ್ತಾನೋ ಅದನ್ನು ಸ್ವೀಕರಿಸ್ತೇನೆ. ಇದು ಶುಭ ಆಯ್ತು, ಆದ್ರೆ ನಾನು ಇದಕ್ಕಿಂತ ಹೆಚ್ಚು ಶುಭ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇದು ಅಶುಭ ಆಯ್ತು, ಅಬ್ಬಾ ನಾನು ಇನ್ನೇನೋ ಆಗುತ್ತೆ ಅನ್ಕೊಂಡಿದ್ದು ಇಷ್ಟೇ ಆಯ್ತು ಅಂತ ನಾವು ಲೆಕ್ಕಾಚಾರ ಹಾಕಿ ಅದು ನನ್ನಿಂದಾಗಾಯ್ತು ಅಂತ ನಾವು ಯೋಚನೆ ಮಾಡ್ಲಿಕ್ಕಿಲ್ಲ. ಶುಭ ಆದ್ರೂ ಅಶುಭ ಆದ್ರೂ ಎರಡನ್ನ ಸಮಾನವಾಗಿ ದೇವರೇ ಕೊಟ್ಟ ಪ್ರಸಾದ ಅಂತ ಸ್ವೀಕರಿಸಿ ಯಾರು ಬದುಕ್ತಾನೋ ಅಂತಹ ಭಕ್ತ ನನಗೆ ಅತ್ಯಂತ ಪ್ರಿಯ ಅಂತ. ಹೀಗೆ ಭಗವಂತನ ಪ್ರೀತಿಯನ್ನ ಸಂಪಾದಿಸುವುದಕ್ಕಿದ್ದ ದಾರಿಗಳನ್ನ ಇಲ್ಲಿ ಕೃಷ್ಣ ಹೇಳ್ತಾ ಬಂದ. ಮತ್ತೊಮ್ಮೆ ಮುಂದಿನ ಆ ಅಷ್ಟೂ ಸಂಗತಿಗಳನ್ನ ಮುಂದಿನ 3 ಪದ್ಯಗಳಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಅದನ್ನ ಮತ್ತೆ ನಾಳೆಯ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರತಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.